ಈ ಸಂಜೆ 5 ಗಂಟೆ ಅನ್ಕೊಡ್ದಾನ ಒಟ್ಟ ಗಂಡ ತೋರ್ಸ್ಬೇಕು ಈಗ ಗಂಡ ಎಲ್ಲಿ ಐತಿ ಯಾವ ಜಾಗದಾಗ ಐತಿ ಎಲ್ಲಿ ಐತಿ ಏನ್ ಮಾಡ್ತೈತಿ ಎಂತ ಗಂಡ ಐತಿ ಎಂತ ಗಂಡ ಐತಿ ತಿಳಿಸಿ ಹೇಳ್ತನ್ರಲ್ಲ ಇನ್ನ ಸಭದಾಗ ಒಟ್ಟ ಸಾಡ್ಲಿ ಬಿಡ್ಬೇಡಿಕೆ ನೀವು ಇರ್ಲಿ ಅವರಾದ್ರೂ ಕೂಡ ಹೆಣ್ಣ ಒಂದ ಕಂಡಿದ್ದೇನ ನವತಿ ಬಾರ ನನ್ನ ಬಂಗಾರ ಗುಣ ಬಾರ ನನ್ನ ಬಂಗಾರ ಗುಣ ಒಂದೇ ಏ ಕೈಯ ಮಾಡಿ ನಿನಗ ಏ ವಿದ್ಯಾಟಾಟ ಮಾಡಿ ನಿನಗ ಕರೆದ ಹೋಗತೀನಿ ಬಾಬಾರ ಸಿಂಗಳ ಗಾವದಾಗ ಬಾಬಾರ ಬೆನ್ನ ಹತ್ತೆ ಏ ಹುಡುಗಿ ಕೈಯ ಮಾಡಿ ನಿನಗ ಕರೆದ ಹೋಗತೀನಿ ಬಾಬಾರ ನಂದು ನಿಂದು ಮಾರ್ಗಿ ಪಾರ ಐತಿ ಕೊಂತ ಸಭಾ ಹವನ ಕೊಂತ ದೈವ ಕರೆ ಕರೆ ಅನ್ನತೈತೆ ಏ ಮುದಕಿಯಾದ ಮ್ಯಾಲ ಸೇರುವುದಿಲ್ಲ ಯಾರ ಕೆಟ್ಟ ಭರಸ ಏ ಹುಡುಗಿ ಹಳೆದಾದ ಮ್ಯಾಲ ಸೇರುವುದಿಲ್ಲ ಯಾರ ಕೆಟ್ಟ ಭರಸ ಮೂರು ದಿನ ಸಂತಿ ಬಾಜಾರ ಐತಿ ಸತ್ ಮ್ಯಾಲೇನ ಸಂಘಾಟ ಭರತೈತಿ ಸತ್ ಮ್ಯಾಲೇನ ಸಂಘಾಟ ಭರತೈತಿ ಏಕಾಗಿ ಕಲನ ಹಿಂಗ ಕರದ ಹೇಳತಾನ ಹೇಳ್ಕೊಂಡ್ರ ಏನ ಏಕಾಗಿ ಕಲನ ಹಿಂಗ ಕರದ ಹೇಳತಾನ ಏನ್ ಹೇಳ್ತಾಳ ಹುಡುಗಿ ಏನ್ ಹೇಳ್ದ ಹುಡುಗಿ ಏನ್ ಹೇಳ್ತಾಳಪ್ಪ ಅಂತಂದ್ರನ ಒಟ್ಟ ನಿಮ್ಮ ಗಂಡನ್ನು ಹಂತಾದ ಎಲ್ಲಿಗೆ ತಂದಾಳ ವಿಷಯ ಗಂಡ ಮುಗಿಲ್ಲ ದಿಲ್ಲಿಗೆ ತಂದಾರ ಏನ್ ಹೇಳಿನಿ ಹೋಗಿ ಬರ್ತೀರಿ ನಮಸ್ಕಾರ ಹೋಗಿ ಬರ್ರಿ ಯಾಕಂದ್ರೆ ನಾನು ಪ್ರಥಮದಾಗಿ ಏನ್ ಹೇಳಿನಿ ಅಂದ್ರನ ಏನ್ ಹೇಳಪ್ಪ ನಾವು ನೋಡು ಗಂಡನ ಮಾಡ್ಕೋ ಗಂಡನ ಮಾಡ್ಕೊಂಡಿ ಅಂದ್ರೆ ನಿನಗೆ ಏನು ಸಿಗ್ತದ ಎಲ್ಲಾ ತರ ಚಾದ ಸಿಗ್ತದ ಮತ್ತ ಇದು ಅಲ್ಲಾರ್ದ ನಿನಗೆ ಮುತ್ತೈತಿ ಸ್ಥಾನ ಸಿಗ್ತದ ಇದು ಅಲ್ಲಾರ್ದ ನಿನಗೆ ಮದುವೆ ಒಳಗ ಆರತಿಯನ್ನು ಹಿಡಿಯಾಕ ಚಾದ ಸಿಗ್ತದ ಇದು ಅಲ್ಲಾರ್ದ ಮಗಿವನ್ನು ಹಿಡಿಯಾಕ ಚಾದ ಸಿಗ್ತದ ಇದು ಅಲ್ಲಾರ್ದ ನಿನಗೆ ಮುತ್ತೈತನ ಭಾಗ್ಯವನ್ನ ಸಿಗ್ತದ ಅಂತ ನಾ ಹೇಳಿನಿ ಮತ್ತೆ ಈಗೇನ್ ಹೇಳ್ತಾರ ಈಕೇನ್ ಹೇಳ್ತಾರ ಗೊತ್ತೇನ್ರಿ ಶಿಂಗಡಗಾಂವ್ ಗ್ರಾಮದಾಗ ಗಂಡನ ಬ್ಯಾಡ ಅಲ್ಲ ಈಕೇನ್ ಹೇಳ್ತಾರಪ್ಪ ಅಂತಂದ್ರ ಒಟ್ಟ ಗಂಡನ ಯಾರು ಮಾಡ್ಕೋಬೇಡ್ರಿ ಗಂಡನ ಬಿಡ್ರಿ ಅಂದ್ರ ಗಂಡನ ಯಾರು ಮಾಡ್ಕೋಬೇಡ್ರಿ ಗಂಡನ ಬಿಟ್ಟು ಹಂಗ ತಿರುಗ್ರಿ ಮತ್ ಯಾವಕ್ಕೆ ಇವ್ರ ಶಬರಿ ಏನೈತಿ ಗಂಡನ ಮಾಡ್ಕೊಳ್ಳಾರ್ದ ಎಲ್ಲಿ ಮುಕ್ತಿ ಹೊಂದಾಳತ್ತೆಯಲ್ಲಿ ರಾಮಾಯಣಿ ಒಳಗ ಶಬರಿ ಮುಕ್ತಿ ಕೃತಾಯುಗದಾಗಿನ ಯಾವ ಅರ್ಥ ಅಂದ್ರ ನನಗೆ ಹೇಳ್ತಾಳ ಅಕ್ಕಿ ಏ ಹುಡುಗಿ ಇಲ್ಲಿ ನನಗ ನಿನಗ ಎದಕ್ಕೆ ತರ್ಸ್ಯಾರು ಎದಕ್ಕೆ ತರ್ಸ್ಯಾರ ಬೇಡಿದಟ್ಟು ರೊಕ್ಕ ನಿನಗೂ ಕೊಟ್ಟಾರ ಬೇಡಿದಟ್ಟು ರೊಕ್ಕ ನನಗೂ ಕೊಟ್ಟಾರ ಕೊಟ್ಟಾರಲ್ಲ ಇಲ್ಲಿ ಒಂದು 4 ಮಾತುಗಳನ್ನು ಹೇಳ ಚಂದಂಗ ಗಂಡನ ಮಾಡ್ಕೋರಿ ಗಂಡನದಿಂದ ಮುಕ್ತಿ ಆಗ್ತದ ಗಂಡನ ಮಾಡ್ಕೊಂಡಿಕೆ ಮಕ್ಕಳ ಮರಿ ಹಡದಕೇರಿಂದ ನಮಗ ಮಕ್ಕಳಿಗೆ ಸಾಲಿ ಕಲಿಸಿಕೆಯಿಂದ ಮುಂದೆ ಏನೈತಿಪ್ಪ ಅಂತಂದ್ರ
ಈ ಜೀವನವನ್ನ ಜಗತ್ತದೊಳಗೆ ಹೆಚ್ಚಿಗೆ ಮಾಡಿ ತೋರಿಸಿರತ್ತಿ ಈಕಿ ಹೇಳಂಗಿಲ್ರಿ. ಏ ತಮ್ಮ ಸುಮ್ ಹೇಳ್ತಾಳ ಈಕಿನು ಗಂಡನ ಮಾಡ್ಕೊತ ತಾಳಿ ಕಟ್ಕೊಂಡ್ ಬಂದಾಳ. ಏ ನಿನಗೊಂದು ಮಾತು ಹೇಳ್ತಾನೆ ಕೇಳು. ಯಾವ ನಿಮ್ಮ ಹೇಮರೆಡ್ಡಿ ಮಲ್ಲಮ್ಮ ಏನ್ ಮಾಡ್ತಾಳ ಈಕಿ ಹೇಮರೆಡ್ಡಿ ಮಲ್ಲಮ್ಮ ಏನ್ ಹೇಳಿದ್ರು ಗೊತ್ತೇನ್ರಿ? ಗಂಡನಿಂದ ಸದ್ಗತಿ, ಗಂಡನಿಂದ ಮುಕ್ತಿ, ಗಂಡನಿಂದ ಸರ್ವಸ್ವ ಹಾಕೊಂಡಂತ ಹೇಳಲು ನಿಮ್ಮ ಅಕ್ಕ ಮಾರೇರಿ. ಮತ್ ಗಂಡನ ಗುರು ಅಂದಾಳ. ಮತ್ ಇದು ಅಲ್ಲಾರ್ದ ಗಂಡನು ಅಂತ ಪೈಲೆ ಪ್ರಥಮದಾಗ ಹೆಂಡತಿಗೆ ಗುರು ಅದಾನಂತ ಯಾವಕ್ಕೆ ಹೇಳಲು ನಿಮ್ಮ ಅಕ್ಕ ಮಾರೇರಿ ಹೇಳ್ಯಾಳ. ಈಕಿ ಮಶಿಬನಾದನ ಪುಕ್ಕ ಮಾರೇರಿ ಹೇಳಕತ್ತೇಳ್ರಿ. ಈಕೆ ಬಂದ ಹೇಳ್ತಾಳ ಈಕಿ ಒಟ್ಟ ಗಂಡನ ಮಾಡ್ಕೋಬೇಡ್ರಿ, ಗಂಡನ ಮಾಡ್ಕೊಳಾರ್ದ ಹಂಗ ಗಂಡ್ರಿಯ ಮೇನಗತ್ತೆ ತಿರುಗಿರಿ ಅಂತ ಈಕಿ ಹೇಳ್ತಾಳ. ಬಂದ ಸಾಲಿ ಕಳ್ಸಾಕತ್ತೇಳ. ತಮ್ಮ ದಾರ್ಯಾಗ ನಿನಗ ಮೊದಲ ನೋಡು, ನಿನಗ ಏನಂತಾರು ಹೆಣ್ಮಕ್ಳಿಗೆ ನೋಡು ಹಾಗೆ ಹುಚ್ಚಿ ಹೋಗಿ ಹೆಣ್ಮಗಳ ಹೆಸರಿಟ್ಟಾರ. ಬುದ್ಧಿ ಬುದ್ಧಿ ನಿನ್ನ ಬುದ್ಧಿ ಎಲ್ಲಿ ಐತಿ? ಮೊಳಕಾಲ ತೆಳಗ ನಿನ್ನ ಬುದ್ಧಿ ಐತಿ, ಮೊಳಕಾಲ ಮ್ಯಾರ ನಮ್ಮ ಅಪ್ಪನ ಬುದ್ಧಿ ಐತಿ. ಏಟಿಯಲ್ಲಿ ತಳಗಿಕ್ಕೆ ಮತ್ತ ನೀ ಎಟ್ಟು ಮಾತಾಡಿದ್ರು ನಿನ್ನ ತಳಗಿನ ಯಾವಾರ ಆಗತ್ತದ, ನಿನ್ನ ಮ್ಯಾಲಿನ ಯಾವಾರ ಇಲ್ಲ. ಮ್ಯಾಕ್ ಕೆಲಸ ಮತ್ತೇನ್ ಹೇಳ್ಯಾರ? ಯಾವ ಇವರ ಹೇಮರೆಡ್ಡಿ ಮಲ್ಲಮ್ಮ ಏನ್ ಹೇಳ್ತಾಳ? ಹೇಮರೆಡ್ಡಿ ಮಲ್ಲ ಹೇಮರೆಡ್ಡಿ ಮಲ್ಲಮ್ಮ ಮನಿ ಒಳಗ ಗಾಂಡ ಬರಮರೆಡ್ಡಿ ಹುಚ್ಚಿದ್ದ. ಹೌದಲ್ಲ ಬರಮರೆಡ್ಡಿ ಗಾಂಡ ಹುಚ್ಚಿದ್ರು ಸಹಿತ ಹೇಮರೆಡ್ಡಿ ಏನ್ ಮಾಡಿದ್ರು ಮಲ್ಲಮ್ಮ? ಗಂಡ ಅಂದ್ರ ದೇವರದನ, ಗಂಡ ಅಂದ್ರ ಗುರು ಅದನ, ಗಂಡನದಿಂದ ಮೋಕ್ಷತ, ಗಂಡನದಿಂದ ಸದ್ಗತಿ ಐತಿ. ಅವ ಹುಚ್ಚ ಗಂಡರಾಗಿರ್ಲಿ ಇವತ್ತು ಮೊಳ ಗಂಡರಾಗಿರ್ಲಿ ಅವನ ಪಾದ ಸೇವವನ್ನ ಮಾಡ್ಯಾಳ ಯಾವಕ್ಕಿ ನೀನ್ ಹೇಮರೆಡ್ಡಿ ಮಲ್ಲಮ್ಮ. ರಾತ್ರಿ ಬೆಳಗಾನ ಅಡ್ಡಾಡಿ ಮಾಡ್ಯಾಳ. ರಾತ್ರಿ ಬೆಳಗಾನ ನಮ್ಮ ಅಪ್ಪಂದ ಏನ್ ಬೇಕಾದ ಎಲ್ಲಾ ಸೇವಾ ಮಾಡಿ ಒತ್ತಿ ಒರಿಸಿ ಕೇರಿಂದ ಎಲ್ಲಾ ಮಾಡ್ಯಾಳು ನಿಮ್ ಹೇಮರೆಡ್ಡಿ ಮಲ್ಲಮ್ಮ. ಅವಾಗ ಏನಾಗೈತಿ ನಿಮ್ ಹೇಮರೆಡ್ಡಿ ಮಲ್ಲಮ್ಮದ ಜಗತ್ತದೊಳಗ ಕೀರ್ತಿ ಬೆಳದೈತಿ. ನಮ್ಮ ಮಲ್ಲನಿಂದ ಯಾರ್ದೋ ನಮ್ಮ ಬರಮರೆಡ್ಡಿದಿಂದ. ಮತ್ತ ಅವ್ರೇನ ಮಳ್ಳಿದ್ದಳ ನಾಕಿ ನಿನಗತ್ತೇನ್ ಹೇಮರೆಡ್ಡಿ ಮಲ್ಲಮ್ಮ ಮಳ್ಳಿರ್ತಾಳ ಮಾಸ್ತರ. ಯಾಕಂದ್ರ ನೋಡು ಈಕಿ ಒಂದು ಮಾತು ಹೇಳಿದ್ನಿ ಪ್ರಥಮದಾಗ. ಏನ್ ಹೇಳಿಪ್ಪ ಈಕಿಗೆ? ಏನ್ ಹೇಳಿನಿ ನೋಡು, ನಿರಾಕಾರದಾಗ ನಿಮ್ಮ ಅವ್ವ ಎಲ್ಲಿದಾಳ? ನಿರಾಕಾರದಾಗ ಯಾವ ಜಾಗದಾಗ ನಿಮ್ಮ ನಿರಾಕಾರದಾಗ ನಿಮ್ಮ ಅವ್ವನ ಹೆಸರೇನ್? ಕ್ರತ ತ್ರೇತ ದ್ವಾಪರ ಕಲಿಯುಗ. ಈಗ ಇದ್ದದ ಎಷ್ಟನೇ ಯುಗ ಇದು? ಈಗ ಸದ್ಯತ್ತ ನಡೀತಿರ್ತಕ್ಕಂತ ಯುಗ ಯಾವ್ದಪ್ಪ ಅಂದ್ರೆ 28ನೇ ಯುಗ ಇದು ಕಲಿಯುಗ. ಕಲಿಯುಗ. ಕ್ರತಾಯುಗದಾಗ ನಿಮ್ಮ ಅವ್ವಿಗೆ ಹೆಂಗಿದ್ರು? ತ್ರೇತಾಯುಗದಾಗ ಯಾವ ನಾಮವನ್ನು ಪಡೆದ್ರು? ದ್ವಾಪರ ಯುಗದಾಗ ಏನ್ ಮಾಡಿದ್ರು? ಸದ್ಯದಾಗ ಕಲಿಯುಗದಾಗ ಎಲ್ಲಿದಾಳು ಏನ್ ಮಾಡಾಕತ್ತ ಹೇಳತ್ತ ನೀನು ಕೇಳ್ಕೊತ ನಾ ಬಂದನ. ಯಾರ ರೂಪದಿಂದ ಬಂದಾಳ ಅದನ್ನ ಎಲ್ಲಾ ಬಿಟ್ಟಾರ್ರಿ. ಬ್ಯಾರೆದಾಗ ನಡ್ಸ್ಯಾಳ. ಎಲ್ಲಿಗೆ ಬಂದ್ರಿ? ಯಾವ ಒಮ್ಮೆ ಮ್ಯಾಗಿನ ಬಿಟ್ಟಿಕೆಯಿಂದ 3 ಸ್ತಂಭ ಬಿಟ್ಟು ಎಲ್ಲಿಗೆ ಬಂದ್ರು? ತಳಗಿನ ಎಲ್ಲಿ ಬಂದಳಪ್ಪ ಅಂದ್ರೆ ಇದು ದ್ವಾಪರ ಯುಗ ಮತ್ತ ರಾಮಾಯಣಿ ಯಾವ್ದಂದ್ರ ತ್ರೇತಾಯುಗ. ಬಂದ ಕಲಿಯುಗಕ್ಕೆ ಬಂದಾಳ ಯಾವಕ್ಕಿ ಮಷೀನಾಳ ಹುಡುಗಿ. ಬಂದಾಳ ಫೈನಲ್ಕ. ನಾ ಮಾತಾಡಿದೆ ಎಲ್ಲಿ ಮಾತಾಡಿನಿ? ನಾವೆಲ್ಲಿ ಮಾತಾಡಿ? ನಾನು ನಿರಾಕಾರದಾಗಿನ ಸುದ್ದಿ ನಿನಗೆ ಹೇಳಿನಿ. ಹೌದೌದು. ನಿರಾಕಾರದಾಗ ನಿಮ್ಮ ಅವ್ವ ಎಲ್ಲಿದ್ದು? ನಿಮ್ಮ ಅವ್ವನದಿಂದ ಏನೇನು ಸೃಷ್ಟಿಯಾಗೈತಿ? ನಿಮ್ಮ ಅವ್ವ ಏನ್ ಮಾಡ್ಯಾಳ? ಭೂಮಿ ತಲೆ ಮ್ಯಾಗ ಏನೋ ಒಂದು ಮಾನವನ ತಯಾರು ಮಾಡ್ಯಾಳು, ಪ್ರಾಣಿ ತಯಾರು ಮಾಡ್ಯಾಳು, ಪಕ್ಷಿ ತಯಾರು ಮಾಡ್ಯಾಳು, ಏನ್ ಕಲ್ಲು ತಯಾರು ಮಾಡ್ಯಾಳು, ಮಣ್ಣು ತಯಾರು ಮಾಡ್ಯಾಳು, ಏನ್ ಸೀರೆ ತಯಾರು ಮಾಡ್ಯಾಳು. ಮತ್ ಎಲ್ಲ ಇದು ಒಟ್ಟು ಜಗತ್ತನ ಉತ್ಪತ್ತಿ ಮಾಡಿದವ ನಮ್ಮ ಅಪ್ಪದಾನ. ಮತ್ತ ನಿಂದೇನೈತಿ ಇದ್ರಾಗ ಬಗರಿ? ತಯಾರು ಮಾಡ್ಕೊಂಡ್ ಬರ್ಬೇಕಾಗಿತ್ತಲ್ಲ. ನಿನ್ನ ಪವರ್ ಇತ್ತಂದ್ರ ನಿಮ್ಮ ಅವ್ವ ಆದಿಶಕ್ತಿ ದೊಡ್ಡಕ್ಕಿದ್ದಳ ಅಂದ್ರ ಇಂತಾದ ಮಾಡ್ಯಾಳ ಸುರೇಶ್ ಮಾಸ್ತರ್ ಅಂತ ಕೂಣ ತೋರಿಸ್ಬೇಕ ನನಗ. ಆಕಿ ಕೂಣ ಇಲ್ಲಕ್ಕಿದು. ಮತ್ತೇನ್ ಹೇಳ್ತಾಳ್ರಿ? ಏನ್ ಹೇಳ್ತಾರ ಮತ್ತ? ಅಂದ್ರ ನಿನ್ನ ಪರಮಾತ್ಮ. ಪರಮಾತ್ಮ ಅಂದ್ರೆ ಎದಕ್ಕತ್ತಾರ? ಏನ್ ನೋಡಿ ಪರಮಾತ್ಮ? ಪರಮಾತ್ಮ ಅನ್ಬೇಕಾದ್ರೆ ಏನು ನೋಡಿ ಪರಮಾತ್ಮ ಅಂದಾರ? ನಮಗೆ ಕೇಳ್ತಾಳೆ. ಏ ಬಾಯಿಲಿ ಹೇಳ್ತಾನೆ ಕೇಳು. ಪರ ಪ್ಲಸ್ ಆತ್ಮ. ಪರ ಪ್ಲಸ್ ಆತ್ಮ ಪರಮಾತ್ಮ. ಪರ ಪ್ಲಸ್ ಆತ್ಮ ಅಂದ್ರೆ ಏನು? ಪರಮಾತ್ಮ. ಪರಮಾತ್ಮ ಎಲ್ಲಿ ಆತ್ಮದ ಅಲ್ಲಿ ಪರಮಾತ್ಮ ಅದಾನವ. ಅದಕ್ಕಾಗಿ ಜ್ಞಾನಿಗಳು ಒಂದ್ ಏನ್ ಹೇಳ್ತಾರ್ರಿ? ಏನ್ ಹೇಳ್ತಾರಿಪ್ಪ? ಜೀವಾತ್ಮ ನೀನೇ, ಪರಮಾತ್ಮ ನೀನೇ. ಹೌದೌದು. ಜೀವಾತ್ಮ ನೀನೇ, ಪರಮಾತ್ಮ ನೀನೇ. ಈ ಜಗವೆಲ್ಲ ಹುಟ್ಟಿಸು ಅಂತ ಸಾಕಿ ಸಲುವು ಅಂತ ಶಂಕರ ನೀನೇ ಅಂತ ಹೇಳ್ತಾರ. ಮಹಾತ್ಮರು ಹೇಳ್ಯಾರ. ಮತ್ತ ಇದನ್ನ ನಾ ಹೇಳಾಕತ್ತಿಲ್ಲ, ಕವಿಗಳು ಹೇಳ್ಯಾರ. ಕವಿಗಳ ಇದನ್ನ ತಿಳ್ಕೊ. ಮತ್ತೇನ ಅವ್ರೇನು ತಿಳಿದು ಬರ್ದಾರ? ಏನು ತಿಳಿಲಾರ್ದ ಬರ್ದಾರ? ಇದಕ್ಕೆ ತಮ್ಮ ಹುಚ್ಚಾದಿದು ಮಾಸ್ತರ್ ಮತ್ತೇನ್ ಹೇಳ್ತಾರ್ರಿ? ಮತ್ತೇನ್ ಕೇಳ್ತಾರ? ಇದು ಅಲ್ಲಾರ್ದ ನಿಮ್ಮ 5 ಮಂದಿ ಪಂಚ ಪಾಂಡವರು ಯಾರು? ಧರ್ಮರಾಜ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವ. ಹೌದೌದು. ಇವರು 5 ಮಂದಿ ಗಂಡುಗಳಿದ್ರ. ಯಾವಕ್ಕಿ ದ್ರೌಪದಿ ಶೀರಿ ಸೆಳಿತಿದ್ ಯಾವ? ದುಶ್ಯಾಸನ. ಸೆಳಿತಿಂದಲ್ಲ. ದುಶ್ಯಾಸನ ಶೀರಿ ಸೆಳೆಯುವಾಗ ನೀವು 5 ಮಂದಿ ಗಂಡುಗಳು ತಲೆ ತೊಳಗ ಮಾಡಿ ಕೂತೀರಿ. ನೀವು ಎಂತ ಗಂಡುಗಳು? ಕಂಬಗಿ ಅವ್ರು. ಎಂತ ಗಂಡು ಅಂದ್ರ ಆದ ಹೇಳ್ತೀವಿ ಒಬ್ಬ ಹೋಗಿ ಕೇಳಿದ ಸಭಾ ಮಂಟಪದಾಗ ಸೀರಿ ಸೆಳಿತಾನ ಅಂದ್ರನ ನೀವು ಬಿಡಿಸಂಗಿಲ್ಲ ಅಂದ್ರೆ ನೀವು ಎಂತ ಗಂಡುಗಳು ಅಂತ ಕೇಳ್ತಾರ. ಏಕೇನ್ ಹೇಳ್ತಾಳ ಗೊತ್ತೇನ್ರಿ? ಏನ್ ಹೇಳ್ತಾರ? ಮತ್ತ ಯಾವ ಆದ ಹೆಂಡತಿ ಸಂರಕ್ಷಣೆ ಮಾಡ್ತಾನಲ್ಲ ಅವನೇ ಗಂಡ. ಯಾವ ಆದ ಹೆಂಡತಿ ಏನ್ ಬೇಕಾದ ಮಾಡಿದ್ರು ಇವತ್ತ ಹೋಗಿ ಯಾವ ಏನ್
ಏನ್ ಬೇಕಾದ ಮಾಡಿದ್ರೆ ಹೆಂಡತಿ ಮೇಲೆ ಅಪರಾಧ ಮಾಡಿದ್ರ ಹೋಗಿ ಅವನ ಹೊಡಿಬೇಕತ್ತ ಅವನ ಕಡಿಬೇಕತ್ತ ಇಂತ ನೋಡಿ ಹದಿಗೆಡ್ತು ಊರ ಇಲ್ಲಿ ತಪ್ಪು ಯಾರ್ದಾಗಿರ್ತೈತಿ ಮೊದಲ ಈಕಿನ ನಿಂದ ತಪ್ಪಲ ಮೊದಲು ಇಲ್ಲಿ ಹಾದ್ರ ಮಾಡಿದಕ್ಕೆ ನೀನ ಇಲ್ಲ ನಮ್ಮ ಅಪ್ಪನ ಬಿಟ್ಟು ಅಲ್ಲ ನೀ ನಮ್ಮ ಅಪ್ಪನ ಬಿಟ್ಟಕ್ಕೆ ಇನ್ನೊಬ್ಬನ ಮೇಲೆ ಯಾಕೆ ಕಣ್ಣು ಇಟ್ಟು ಹೆಚ್ಚು ಮಿಡಿ ಮುಗಿನಕಿನ ಇನ್ನೊಬ್ಬನ ಮೇಲೆ ನೀ ಯಾಕೆ ಕಣ್ಣು ಹಾಕಿದೆ ಏ ನಿನಗ ಗಂಡನ ದೇವರ ಗಂಡನದರು ಗಂಡನದಿಂದ ಸದ್ಗತಿ ಅಂತ ನಿನಗೆ ಹೇಳಿನ್ಯ ಗಂಡನ ಮಾಡ್ಕೊಂಡ್ರೆ ಒಬ್ಬನ ಮಾಡ್ಕೋಬೇಕು ಗಂಡನ ಮೇಲೆ ಪತಿವರ್ತ ಧರ್ಮ ತೆಗಿಬೇಕು ಗಂಡನ ಮೇಲೆ ಏಕನಿಷ್ಠೆ ಪ್ರತಿವರ್ತವನ್ನು ಮಾಡ್ಬೇಕು ಮತ್ ಇನ್ನೊಬ್ಬನ ಮೇಲೆ ಗಂಡನ ಮೇಲೆ ಕಣ್ಣು ಹಾಕ್ತಿ ಅಂದ್ರೆ ಮತ್ತೆ ನಿನ್ ಏನ್ ಮಾಡ್ಬೇಕು ಈಕಿನ ಏನ್ ಮಾಡ್ಬೇಕು ಈಕಿ ನಿಮ್ಮ ಯಾವಕ್ಕಿ ದ್ರೌಪದಿ 5 ಮಂದಿ ಗಂಡುಗಳು ಇರ್ಲಕ್ಕಾಗ್ಲಿ ಮತ್ ಇನ್ನೊಬ್ಬನ ಮೇಲೆ ಕರ್ಣನ ಮೇಲೆ ಮನಸ್ಸಿಟ್ಟ ನಿಮ್ಮ ದ್ರೌಪದಿ 5 ಮಂದಿ ಗಂಡದರಿಗೆ ಮತ್ 5 ಮಂದಿ ನಿನಗೆ ಸಾಕಾಗಿದ್ದಿದ್ದಲ್ಲ ಮತ್ತೊಬ್ಬ ಯಾಕೆ ಬೇಕಾಗಿತ್ತು ಮತ್ ಇನ್ನೊಬ್ಬನ ಮೇಲೆ ನೀ ಯಾಕೆ ಕಣ್ಣು ಹಾಕಿದೀಯ ಮತ್ತೆ ನಿಮ್ಮವ್ರು ಹೆಂಗ ದೊಡ್ಡಕ್ಕೆ ಆಗ್ತಾಳು ಅಲ್ಲೇ ದೊಡ್ಡಕ್ಕೆ ಏ ನೀ ಎಂದು ಭೂಮಿ ತೆರೆ ಮ್ಯಾಗ ದೊಡ್ಡಕ್ಕಿ ನಿಮ್ಮವ್ರು ಹೆಣ್ಮಕ್ಳು 8 ಮಂದಿ ಜಗತ್ತದೊಳಗೆ ಹಾದ ಹಿಡಿಸಿ ಹೊರ ಸಿಡಿಸಿ ಬಿಟ್ಟಾರ ಹೌದು ದೇವಲೋಕದಾಗ ಒಳಗಾರ ಹೆಚ್ಚಾರ ಮೂದ ಬಾಂಧಕಿ ಎಂದು ಹಪಾರಿಗದಾಗ ಒಳಗಾರ ಹೆಚ್ಚಾರ ರಾಮಾಯಣ ಒಳಗೂ ಎಲ್ಲ ಹೊರ ಸಿಡಿಸ್ಯಾರ ಇಲ್ಲಿ ಕಲಿಯುಗದಾಗ ಬಾಂಧಕಿಯರಿಂದ ತೀರಾ ಹೆಚ್ಚು ಮಾಡಿ ಎಲ್ಲಿ ಬಾಂಧಕಿಯದಾಗ ಉಪರಾಟಿ ಹಿಡಿದೈತಿ ಯಾರ್ದು ನಿಮ್ಮ ಮೌಗಳು ಏನಿದಾಳ ನಿಮ್ಮ ಏನಿದಾಳ ಪತಿವರ್ತಿ ಅದಕ್ಕಾಗಿ ಮಾಸ್ತರ ಇಲ್ಲಿ ಒಂದು ಮಾತು ಹೇಳ್ತಾರೆ ಕೇಳು ಏನ್ ಹೇಳ್ತಾರ ಬಾಕಿಗೆ ಈಗ ಪಾಂಡವರ ವಿಷಯ ತಂದು ಇಟ್ಟ ಯಾಕಂದ್ರೆ ಪಾಂಡವರು 5 ಮಂದಿ ಇದ್ರಿ ನೀವು ಆದ ಹೆಣ್ತಿನ ಹೋಗಿ ಬಿಡಿಸಲಿಲ್ಲ ಅಂತ ಹೇಳ್ತಾ ಬಿಡಿಸಲಿಲ್ಲ ಹೋಗಿ ಅಂತ ಹೇಳ್ತಾ ಇಲ್ಲಿ ಏನಾಗೈತಿ ನೀನು ಹೇಳ್ತೀನಿ ಕೇಳಬಾಯಿ ಪೈಲೆ ಪ್ರಥಮದಾಗ ಏನಾಗಿತ್ರಪ್ಪ ಇಲ್ಲಿ ಅವಾಗ ಏನಾಗಿತ್ತು ಯಾವ ದುರ್ಯೋಧನ ದುರ್ಯೋಧನ ಇವ್ರು ಎಷ್ಟು ಮಂದಿ ಇದ್ರು ಕೌರವ್ರು ಎಷ್ಟು ಮಂದಿ ಇದ್ರು ಎಷ್ಟು ಮಂದಿ ಇದ್ರಪ್ಪ ಕೌರವ್ರು 100 ಮಂದಿ ಇದ್ರು ಒಬ್ಬಾಕಿ ಹೆಣ್ಮಗಳ ದುಶ್ಯಳ 101 ಮಂದಿ ಇದ್ರು ಯಾರ ಮಕ್ಕಳು ಇವರು ಯಾರ ಮಕ್ಕಳು ಇವರು ದತ್ತರಾಷ್ಟ್ರನ ಮಕ್ಕಳು ಇವರು ಪಾಂಡವರು ಯಾರ ಮಕ್ಕಳು ಇವರು ಪಾಂಡು ರಾಜನ ಮಕ್ಕಳು ಅವಾಗ ಏನಾತಪ್ಪ ಅಂತಂದ್ರ ದುರ್ಯೋಧನ ಏನಾಯ್ತವ ಸಭಾ ಮಂಟಪದಾಗ ನಡ್ಕೋತ ಹೋಗುವ ಸಂದರ್ಭದಾಗ ಹಿಂಗೆಲ್ಲ ಹೆಂಗ ದೈವ ಕುಡಿಯತಿರ್ಲಿ ಹಿಂಗೆಲ್ಲ ದೈವ ಎಲ್ಲ ಕೂಡಿದ ಸಂದರ್ಭದಾಗ ದುರ್ಯೋಧನ ನಡ್ಕೋತ ಹೋಗ್ತಿದ್ದ ನಡ್ಕೋತ ಹೋಗೋ ಸಂದರ್ಭದಾಗ ಏನಾಯ್ತು ನಡ್ಕೋತ ಹೋಗುವ ಹೊತ್ನ್ಯಾಗ ಸಹಜಿಕವಾಗಿ ಎಡಗಿ ಕೆಳಿಂದ ತಳಗ ಮೂರ್ಛೆ ಬಿದ್ದು ಬಿಟ್ಟ ದುರ್ಯೋಧನ ಎಡವಿ ಬಿದ್ದು ಬಿಟ್ಟ ಎಡವಿ ಬಿದ್ದಾಗ ಇವ್ರು ಏನ್ ಮಾಡಿದ್ರು ದ್ರೌಪದಿ ಏನ್ ಮಾಡ್ತಾಳೆ ದ್ರೌಪದಿ ಅವನು ನೋಡಿಕೇರಿ ಏನ್ ಮಾಡಿಬಿಟ್ರು ಅಪಹಾಸ್ಯ ಮಾಡಿಕೊಂಡು ಒಟ್ಟು ಮಂದಿ ಒಳಗೆ ನಕ್ಕ ಬಿಟ್ಲಿಕ್ಕೆ ಅಪಹಾಸ್ಯ ಮಾಡಿ ನಕ್ಕ ಬಿಟ್ರು ನಕ್ಕ ಕೂಡಲೇ ದುರ್ಯೋಧನಗ ಬೆಂಕಿ ಹತ್ತಿ ಬಿಟ್ಟಿತ್ತು ಮನದೊಳಗ ಅವಾಗ ಏನ್ ಮಾಡ್ತಾಳ ನಮ್ ದುರ್ಯೋಧನ ಏನ್ ಮಾಡಿದ ಈ ಹೆಣ್ಮಗಳಿಗೆ ಎಷ್ಟ ಸೊಕ್ಕ ಐತೆ ಅಂದ್ರ ಅಕ್ಕಿಗೆ ಅಟ್ಟ ಸೊಕ್ಕಿತ್ತು ಈಕಿ ಬಂದಾರಲ್ಲ ಈಕಿಗೆ ಬಾಳ ಬಂದ ಈಕಿಗೆ ಬಾಳ ಸೊಕ್ಕ ಬಂದತಿ ಬರೀ ನಾ ಅಂತ ಹೇಳಾಕತ್ತೇಳಿ ಸೊಕ್ಕ ಬರ್ಲಾಗ್ತದೆ ಅದಕ್ಕಾಗಿ ನೋಡು ಅವಾಗ ಏನ್ ಹೇಳ್ಬಿಟ್ಟು ದುರ್ಯೋಧನ ಏನ್ ಹೇಳ್ತಾರ ತಮ್ಮಗ ಏನ್ ಹೇಳ್ತಾರ ದುಶ್ಯಾಸನಕ್ಕ ಹೋದ ಸಭಾ ಮಂಟಪದಾಗ ಹೋಗಿ ಸೀರಿ ಶಳಿ ಅಂತ ಹೇಳಿಬಿಟ್ಟಿಕಿನ ಶೇರಿ ಶಳಿ ಅಂತ ಹೇಳಿದ ಅವಾಗ ದುರ್ಯೋಧನ ನಿಂತ ಕೂಡಿದಂತ ಸಭಾ ಹಿಂಗೆಲ್ಲ ಕೂಡಿದ್ರು ಲಕ್ಷ ಗಟ್ಲೆ ಜನ ಕೂಡಿದ್ರು ಏನ್ ಮಾಡ್ತಾರ ಲಕ್ಷ ಗಟ್ಲೆ ಜನ ಕೂಡಿದಂತ ಸಂದರ್ಭದಾಗ ಏನ್ ಮಾಡಿದ ದುರ್ಯೋಧನ ಸೀರಿ ಶಳಿತಿದ್ದ ಶಳದ ಇವ್ರು ರೌಣ ಮ್ಯಾಗಿಂದ ಬರೀ ಒಂದು ಪದರ ಉಳಿದು ಬಿಡ್ತಿ ಸೀರಿ ಒಂದೇ ಚುಳಕ ಇನ್ನೊಂದು ಪದರ ಆದ್ರ ಏಕೇನ್ ಹೇಳ್ತಾರೋ ನೀವು 5 ಮಂದಿ ನೀವು ಇದ್ರಿ ಪಾಂಡವರು ಹೋಗಿ ನೀವು ಯಾರೋ ಬಿಡಿಸಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ದೇವ್ರ ಎಲ್ಲಿದಾನ ಅಂತ ಕೇಳಿದ್ರೆ ಇನ್ನು ದೇವ್ರ ತೋರಿಸ್ಬೇಕಲ್ಲ ಈಕಿ ದೇವ್ರ ತೋರ್ಸಿಗೆ ಮೊದಲ ಅವಾಗ ಏನಾತ್ರಿ ಎಲ್ಲಾರು 5 ಮಂದಿ ಗಂಡುಗಳು ನೋಡ್ತಾಳ ಕೂಡಿದಂತ ಸಭಾ ನೋಡ್ತಾಳ ಯಾರಪ್ಪ ಅಂದ್ರೆ ಇವ್ರು ಕೌರವ್ರು ಹೆಂಡ್ರಿ ಇವ್ರು ಒಟ್ಟು ಅಲ್ಲೇ ಇದ್ರು 100 ಮಂದಿ ಅಲ್ಲೇ ಅಲ್ಲ 100 ಮಂದಿ ಇವ್ರು ಒಟ್ಟು ಅಲ್ಲೇ ಬಂದಿದ್ರು ಮತ್ತೆ ನಿಮ್ ಹೆಣ್ಮಕ್ಳು ಇದ್ದವ್ರು ಬಾಂಧಿಕೆಯಿಂದ ಸೀರೆ ಕೊಟ್ಟಿಗೆಯಿಂದ ಬಿಡಿಸಬೇಕಾಗಿತ್ತಲ್ಲ ಉಳಿಸ್ಬೇಕಾಗಿತ್ತಲ್ಲ ಸೀರೆ ಬಿಡ್ಬೇಕಾಗಿ ಯಾಕಂದ್ರೆ ನಿಮ್ ಮೌಗಳತ್ತಕ್ಕ ತಾಕತ್ತ ಕೊಟ್ಟಿಲ್ಲ ಪರಮಾತ್ಮ ನಿಮ್ ಮೌವಾಣತಕ್ಕ ಪಾವರ ಕೊಟ್ಟಿಲ್ಲ ತಮ್ಮ ಅವ್ರಿಗೆ ಸೀರೆ ಇದ್ದಿಲ್ಲ ಹಂಗೆ ಬಂದಾರ ಇವರು ಬರೋ ಹೊತ್ನಾಗ ಇವ್ರು 100 ಮಂದಿ ಇದಾರಲ್ಲ ಬರೋ ಹೊತ್ನಾಗ ಇವರು ಬತ್ತಲಿನ ಬಂದಾರ ಇವ್ರೆಲ್ಲಿ ಸೀರೆ ತರಬೇಕು ಅವಾಗ ಇವ್ರು ಸೀರೆ ಇಲ್ಲಿ ಇವ್ರು ಅವಾಗ ನಮ್ಮ ಅಪ್ಪ ಏನ್ ಮಾಡ್ತಿದ್ದ ಮಾಯದ ಸೀರೆ ಬಿಡ್ತಿದ್ದ ಇವ್ರು ಒಟ್ಟು ಕೌರವ್ರ ಹೆಂಡ್ರ ಒಂದೊಂದು ಸೀರೆ ತಗೊಂಡು ಸುತ್ತಕೊಂಡು ನಿಂತ್ರಿ ಇವ್ರು ಅವಾಗ ಸೀರೆ ದ್ರೌಪದಿ ಅವಾಗ ಏನ್ ಮಾಡಿದ್ರು ಎಲ್ಲಾರು ನೋಡ್ತಾಳ ಸೀರೆ ಸೆಳೆತಿದ್ದ ದುಶ್ಯಾಸನ ಅವಾಗ ಎಲ್ಲಾ ಕಡೆ ನೋಡಿದ್ರು ಸಹಿತ ಏನೂ ಆಗ್ಲಿಲ್ಲ ಆಕಿಗೆ ದ್ರೌಪದಿ ಗೊತ್ತಿತ್ತು ಯಾಕಂದ್ರೆ ದೇವರನ್ನು ಅಂತ ದೊಡ್ಡವನ ಪರಮಾತ್ಮ ಯಾರನ್ನ ಕರೆದ್ರು ಬರಂಗಿಲ್ಲ ನನ್ನ ಪರಮಾತ್ಮನ ಕರಿಬೇಕು ಕೃಷ್ಣ ಪರಮಾತ್ಮನ ಅಂತ ಹೇಳಿ ಕೇಳಿದ ಅವಾಗ ಏನ್ ಮಾಡ್ತಾಳ ಅವಾಗ ಏನ್ ಮಾಡಿಬಿಟ್ರು ಕೃಷ್ಣ ಅಂತ ಕೂಗಿಬಿಟ್ರು ನೋಡ್ರಿ ಕೃಷ್ಣ ಅಂತ ಕೂಗಿದಾಗ ಅವಾಗ ಕೃಷ್ಣ ಅಂತ ಕೂಗಿದಾಗ ನಮ್ಮ ಅಪ್ಪ ಸೀರೆ ಎಂತಾದ ಬಿಟ್ಟಾನ್ರಿ ಎಂತಾದ ಬಿಟ್ಟಾನ ಈಗ ಉಟ್ಕೊಂಡು ಬಂದಾರ್ಲೆ ಈಗ ಚಾಜಿ ಬಣ್ಣದ ಸೀರೆ ಇಂತ
ಬಿಟ್ಟಿಲ್ಲ ನಾವು ಇಂತ ಕೆಂಪು ಸೀರೆ ಬಿಟ್ಟಿಲ್ಲ ಅವನ ನಮ್ಮ ಅಪ್ಪ ಯಾವ್ದು ಬಿಟ್ಟಪ್ಪ ಅಂದ್ರೆ ನಿರ್ಮಲ ಅನ್ನೋ ಅಂತ ಬಿಳಿ ದೋತ್ರ ಅಂತ ಸೀರಿ ಬಿಟ್ಟಾನ ನಮ್ಮ ಅಪ್ಪ ಅವಾಗ ಮುಚ್ಕೊಂಡು ಅವಾಗ ನಮ್ಮ ಅಪ್ಪ ಸೀರಿ ಬಿಟ್ಟಾಗ ನಿಮ್ಮ ಒಂದು ಮಾನ ಮುಚ್ಚೈತಿ ಹೌದು ಜೋರ ಕಡತ ನಾನು ಕೃಷ್ಣ ಪರಮಾತ್ಮ ದೇವರಾಗಿ ಬಂದಕ್ಕೆ ಸೀರಿ ಬಿಟ್ಟ ನಿಂದ ಒಟ್ಟು ಮುಚ್ಚಿತ್ತು ಬರಾಬರಿ ಹೌದು ಜೋರ ಕಡತ ನಮ್ಮ ಅಪ್ಪ ಬಿಟ್ಟಿರ್ಲಿಲ್ಲ ಅಂದ್ರನ ಬಿಟ್ಟಿರ್ಲಿಲ್ಲ ಅಂದ್ರೆ ಏನ ತೀರ ನಾವು ಅಟ್ರ ಹೌದು ಬಡಿ 9 ಹಾಕಿತ್ತು ಮತ್ತ ನಿಮ್ಮ ಹೆಂಗ ದೊಡ್ಡಕ್ಕೆ ಆಗ್ತಾಳು ಯಾಕೆ ಬಂದಿರ್ಬೇಕಾಗಿತ್ತವ ಕೃಷ್ಣನ ನಮ್ಮ ಕೃಷ್ಣನ ಯಾಕೆ ಹೋದ್ರಬೇಕಾಗಿತ್ತು ಇದ್ದಿದ್ರೆ ನಿಮ್ಮ ದುರ್ಗಾವತಿ ಅಮ್ಮವ ಕಂಠವ ಕರಿಯವ ಪಾರ್ವತಿ ಸರಸ್ವತಿ ಲಕ್ಷ್ಮಿ ರಗಡಿದ್ವಲ್ಲ ಇವ್ರನ್ನೇ ಏನು ಶೇಂಗಾ ಗಿಂಗ ಹರಿಯಾಕ ಕಳಿಸಿದಿನ ಹೊಳೆದಂಡಿಗೆ ಇಲ್ಲ ಶೇಂಗಾ ಕಿತ್ಲ ಕಳ್ಸಾಲಿ ಇವ್ರನ್ನ ಇವ್ರು ಎಲ್ಲಿ ಹೋಗಿದ್ರ ಎಲ್ಲಿ ಹೋಗಿದ್ರು ಮತ್ ಇದೊಂದ್ ಯಾವ ಆತ ಇದ ಫೈನಲ್ ಆಯ್ತಿನ ಇನ್ನೊಂದ್ ಏನ್ ಹೇಳ್ತಾರ್ರಿ ಮತ್ತೆಲ್ಲ ಕೇಳ್ತಾರ ಧರ್ಮರಾಜ ಏನ್ ಮಾಡಿದತ್ತ ದಿನಂಪ್ರತಿ ಹೋಗು ಹೊತ್ನಾಗ ದ್ರೌಪದಿ ಕಾಲು ಬಿದ್ದು ಹೊಕ್ಕಿದ ಧರ್ಮರಾಜ ದ್ರೌಪದಿ ಕಾಲ್ ಬಿದ್ದು ಹೊಕ್ಕಿದ ಅಂತ ಹೇಳ್ಯಾರ ಈಕೆ ಹೇಳಾಕತ್ತ ನೀವು ಹೋಗ್ಯಾರಿ ನೀನ್ ಹೆಂಡತಿ ಕಾಲು ಬಿಡ್ರಿ ಎಲ್ಲಾರು ಇನ್ನು ಇದು ಹುಚ್ಚಲ ಗಂಡ ಮನೆ ಹೆಂಗ್ ಹೇಳಿಕೆರಿಂದ ಜಗತ್ ಹದಿಗಡಿಸಿ ಹೋದಿನಿ ಜಗತ್ ಹದಿಗಡಿಸಿ ಉಚ್ಪ್ಯಾಲಿ ಹಂಗ ಮಾಡಿ ಅವ ಧರ್ಮರಾಜ ಅಂದ್ರೆ ಎಂತದಿತ್ತ ಅವನ ಧರ್ಮ ಹೆಸರು ಎಂತದೈತಿ ಅವನು ಹೌದು ಅವಾಗ ಧರ್ಮರಾಜ ಅಂತ ಹೇಳಿಕೆಂದು ನಾಮಕರಣ ಇಟ್ಟಾರ ಧರ್ಮರಾಜ ಅವ ಧರ್ಮದಿಂದ ಒಂದು ನ್ಯಾಯದಿಂದ ಒಂದು ನೀತಿದಿಂದ ಒಂದ್ ಯಾರಿಗೆ ಅನ್ಯಾಯ ಮಾಡ್ತಿದಿಲ್ಲ ಯಾರಿಗ ಒಂದು ಅತ್ಯಾಚಾರ ಮಾಡ್ತಿದಿಲ್ಲ ಯಾರಿಗ ಒಂದ ಪಾಪ ಮಾಡ್ತಿದಿಲ್ಲ ಏನು ಮಾಡ್ತಿಲ್ಲ ಒಂದು ಧರ್ಮದಿಂದ ಇದ್ದ ಧರ್ಮರಾಜ ಧರ್ಮದಿಂದ ನಡೀತಿದ್ದ ಧರ್ಮದಿಂದ ಭೂಮಿ ತಲೆ ಮ್ಯಾಗಿದ್ದ ಅವನ ಮೇಲೆ ಭಗವಂತನ ಒಲ ಕರ್ನಿತ್ತು ಅವ ಎದಕ್ಕೆ ನಮಸ್ಕಾರ ಮಾಡಿದ ಎದಕ್ಕೆ ನಮಸ್ಕಾರ ಮಾಡ್ಯಾನ ನಿಮ್ಮ ಅವ್ವಾಗ ನಮಸ್ಕಾರ ಮಾಡಿಲ್ಲ ಅವ ತನ್ನ ಆತ್ಮ ಚೈತನ್ಯಕ್ಕೆ ನಮಸ್ಕಾರ ಮಾಡ್ಕೊಂಡ ನನ್ನ ಧರ್ಮರಾಜ ಇಲ್ಲ ನೋಡಿ ಇದು ಹುಚ್ಚಪ್ಯಾಲಿ ಎಲ್ಲಿ ಮಾಡಿ ನಾವು ಕಾಲಿಗೆ ಬಿದ್ದ ನಿನ್ನ ಕಾಲಿಗೆ ಬಂದ ಇದು ಹುಚ್ಚಪ್ಯಾಲಿ ಏನೋ ಹೇಳ್ತದ ಏನ್ ಮಾತಾಡ್ತೈತೋ ಏನಿಲ್ಲೋ ಏನ ಬಾಯಿ ಐತೋ ಬಾಟ ಗಿಟ್ಟ ಕಂಪನಿ ಐತೋ ಈಕಿ ಬಾಯಿಗೆ ಏನ್ ಹಚ್ಚಿ ತಿಕ್ಕಬೇಕತ್ತಮ್ಮ ಈಕಿಗೆ ಹಚ್ಚಿ ತಿಕ್ಕೂರ್ಲೆ ಕೆರ್ರು ಹೋಗ್ಲೆ ಕಡೆ ಬಿರುಕು ಬಿಡ್ಲಿ ಬಾಯಿ ಹತ್ತಿಲಿಕ್ಕಿದ ಎಲ್ಲಿ ಏನ್ ಹೇಳ್ತಾಳ ಹೆಣ್ಮಗಳು ಮತ್ತೇನ್ ಹೇಳ್ತಾಳ ಅಂದ್ರ ಏನ್ ಹೇಳ್ತಾಳಪ್ಪ ಅಂದ್ರ ಸಖಿ ಒಳಗೆ ಹೆಣ್ಮಗಳು ಬೆಡಗ ಕೇಳತೀನಿಂದ ನಿನಗ ಹೇಳ ಈ ಕೂಡಿದ ಮಂದಿಯಾಗ ನಿನ್ನ ಹೇಳ್ತಿ ನಿನಗ ಏನಾಗತ್ತಾಳ ತಿಳಿಯವಲ್ತ ನನಗ ಅಂತ ಹೇಳ್ತಾಳ ಮತ್ತೆ ಹೇಳ್ತಿರ್ತಾಳ ಸಣ್ಣದಾಗ ನಿನ್ನ ಹೇಳ್ತೀನಿ ತಗೊಂಡು ಬಂದಾವ ಹೇಳ್ತಿ ಬೇಕಲ್ಲ ಇಲ್ಲಿ ನೋಡುವ ಇದು ಅಲ್ಲಾರ್ದ ಏನ್ ಹೇಳ್ತಾಳು ಮತ್ತೇನ್ ಹೇಳ್ತಾಳ ದೈವ ದೇವರಂತ ಬಾಯಿ ಮಾಡ್ತೀವಿ ಎಲ್ಲಿ ಅದಾನ ನಿಮ್ಮ ದೇವರ ಯಾವ ಬಾಡ್ಯಾಳ ಮಗ ಹರದಾನ ಹೇಳ ಹೊರತಾಗಿ ತಂದಿ ಹೆಸರ ಬಾಡ್ಯಾಳ ಮಗ ಅಂತ ದೇವರಿಗೆ ನಡಿಲಿ ಮಾಸ್ತರ್ ದೇವ್ರು ಎಲ್ಲಿ ಅದಾನ ಹೇಳೋನು ದೈವ ದೇವರ ಅಂತ ನೋರಿ ನನ್ನ ಕೇಳ್ಯಾಳ ನಿಂತ ಸ್ಟೇಜ್ ಮ್ಯಾಗ ನನ್ನ ಕೇಳ್ತಾಳ ನಿಂತ ಹುಡುಗಿ ಬಂದ ನನ್ನ ಕೇಳ್ಯಾಳ ನಿಂತ ಮತ್ತೇನ್ ಕೇಳ್ತಾಂತಮ್ಮ ಹುಡುಗಿ ಏ ದೈವ ದೇವರಂತ ನಮನ ಎಲ್ಲಿ ಅವನ ಅಂದಿ ದೇವರ ಏ ದೇವರ ಕಾಣ್ಬೇಕಾದ್ರ ಕಷ್ಟ ಬಹಳ ಐತಿ ದೇವರ ಇರ್ತಾರ ನೋಡ ಹುಡುಗಿ ದೇವರ ಕಾಣ್ಬೇಕಾದ್ರ ಕಷ್ಟ ಬಾಳ ಐತಿ ದೇವರ ಕಸ ಮೊಳ ಹೆಂಗ ಸರಿ ಎಲ್ಲ ಏನ್ ಮಾಡ್ತಾನ ಪರಮಾತ್ಮ ನೋಡಿ ದೇವರ ಸಿಗಬೇಕಾದ್ರ ಏನ್ ಮಾಡ್ಬೇಕು ಹುಡುಗಿ ದೇವರ ಸಿಗಬೇಕಾದ್ರ ವಿದ್ಯಾ ಭಗವಂತ
ಸಿಗಬೇಕಾದ್ರ ಏನ್ ಮಾಡ್ಬೇಕು ಬಾಕಿ ದೇವರು ಸಿಗಬೇಕಾದ್ರ ಏ ಕಸಮೋಳ ಹೆಂಗಸರಿಗೆ ಅಲ್ಲ ದೇವರ ಸಿಗಬೇಕಾದ್ರ ಏ ಕಷ್ಟ ಬಹಳ ಐತಿ ಅನಿವಾರ ಏ ಶ್ರವಣ ಮರಣ ಮಾರ ನಿಧಿ ಧ್ಯಾಸ ನಿಜ ವಿರಲಿ ಭಕ್ತಿ ಆಗ್ತಾರ ನಿನಗ ದೇವರ ಏ ಶ್ರವಣ ಮನನ ಮಾಡ ನಿಧಿ ಧ್ಯಾಸ ನಿಜ ವಿರಲಿ ಭಕ್ತಿ ಆಗ್ತಾರ ನಿನಗ ಏ ದೇವರ ತಂದೆ ತಾಯಿ ಹೆಸರ ಕೇಳ ಏ ಅವಾಗ ಯಾರು ಇಲ್ಲ ನೋಡ ಹೆಸರ ಏ ನಿರಾಕಾರ ವಸ್ತು ಅವ ಕಂಡ ನಾನ ಸ್ವಯಂ ಜ್ಯೋತಿ ನೋಡ ಪರಬಾರ ಏ ತಂಗಿ ನಿರಾಕಾರ ವಸ್ತು ಅವ ಕಂಡ ನಾನ ಸ್ವಯಂ ಜ್ಯೋತಿ ನೋಡ ಏ ನಿಮ್ಮ ದ್ರೌಪದಿಗೆ ಅಪತ್ ಬಂದಾಗ ದೇವರ ಮೊದ ಮೊದಲೇ ನಿನ್ನ ಶೀಲ ಕಾಯ್ದೆ ಧನ ಸ್ವಂತ ನಿನ್ನ ಮಾಡ ಕಾಯ್ದೆ ಧನ ಸ್ವಂತ ಸೊಲಪುರ ಸಿದ್ದರಾಮ ಕಮರಿ ಕೊಲ್ಲಹರನ ಕಲೆ ಅಲ್ಲಿ ಮಲ್ಲಯ್ಯ ಗೆಳ ಸ್ವರೂಪ ನಿಮ್ಮ ಸೀತಾದೇವಿ ಹೋಗಿ ವನವಾಸದಾಗ ನನ್ನ ಬಲ ಭೀಮ ದೇವರ ಹೋಗಿ ಸಾಕ್ಷಾತ್ ಹೋಗಿ ನಿಂತು ಮಾರ್ಕಾಂಡ್ಯ ಋಷಿ ಹೋಗಿ ಲಿಂಗ ಅಲ್ಲಿ ಪರಮಾತ್ಮ ಪ್ರತ್ಯಕ್ಷಾಗಿ ನಿಂತ ಏ ಕೋಬಣ ಪದ ತಂದ ನನ್ನ ಮುಂದ ಹಾಡ ಬ್ಯಾಡ ಕೋಬಣ ಪದ ಏ ಕೋಬಣ ಪದ ತಂದ ನನ್ನ ಮುಂದ ಏ ಯಾವ ಶಾಣೆ ಕಲಿ ಶರಣೆ ನಗ ಮತ್ತೇನು ಹೇಳ್ತಾಳ ತಮ್ಮ ನಡೆದು ನೋಡ್ಲಿ ಹೆಂಗ್ ಹೋಗ್ತಾಳ ತ್ರಿಪುರ ಸುಂದ್ರಿ ಏ ಭಾಳ ಚಲೋ ಅದಾಳ ಹ್ಞೂ ಎಲ್ಲ ನಿಮ್ಮ ಪರಮಾತ್ಮ ಸೀರೆ ಉಟ್ಕೊಂಡ ಏ ಗಪ್ ಇನ್ನ ದೂರ ಐತಿ ತಡಿ ಇನ್ನ ಬಾಳ ಮುಂದೈತಿ ಇನ್ನ ವ್ಯವಹಾರ ಅದ ಏ ಭಾಳ ಭಾಳ ಈಗಿನ ಇನ್ನ ಒಟ್ಟ ಸಣ್ಣಂಗ ತಗೊಂಡ್ ಹಣ್ಣಾಗ ನೇದ್ರಣ ಹೆಂಗಾಗ್ಬೇಕು ಈಕಿ ಮಗಳ ಹೋಗಿ ಪಂಚಾಯತಿನ ಹಾದಿನ ಬಿಡ್ಬೇಕಾಗಿದ್ದು ಒಳಗಿಂದ ಕುಂದ್ರು ಹೋಗುದು ಹೆಂಗತ್ತೆ ನಿನ್ನ ತಟ್ಟಿಗಿಟ್ಟ ಸುಲಿಲ್ಲ ನಿನ್ನ ಮಗ ನನಗ ತಟ್ಟು ಸುಲಿತನ ಅಂತ ಹೇಳ್ತಾಳೆ ಈಕಿ ಏ ಹೆಂಗಸರಿಗೆ ಹೆಂಗಾಗ್ತೈತಿ ತಟ್ಟು ಯಾರ್ದು ತಟ್ಟಿ ಇದೆಲ್ಲ ಶರೀರ ಪಂಚಮೂತ ಈ ಚರ್ಮ ತಯಾರು ಮಾಡಿದವ್ರು ಯಾರು ಪರಮಾತ್ಮ ಒಳಗೆ ಏನ್ ಹೇಳ್ತಾಳ ಗೊತ್ತೇನ್ರಿ ಏನು ಹೇಳ್ತಾಳ ತಮ್ಮ ಅಂದ್ರ ಶರೀರನು ಹಂತದ ದ್ವಾರದದ ಜೀವನು ಹಂತದ ಸಾಣದದ ಇದ್ದಿ ಹೇಳ್ತಾಳ ಇಲ್ಲಿ ತಗೊಂಡು ಬಂದಾಳ ಯಾವ ಹುಡುಗಿ ಸೋಮ ಹೇಳ್ತಾಳ ಇಲ್ಲಿ ಅಧ್ಯಾತ್ಮ ವಿಷತ್ ಅಂತ ನೀ ಹೇಳ್ತಿ ಹಾ ಹಾ ಇಲ್ಲಿ ಯಾವಾರ ನೀನು ಹೇಳ್ತಾನೆ ಕೇಳ ಅಧ್ಯಾತ್ಮ ಹೆಂಗೈತಿ ಹೆಂಗ್ ಹೇಳ್ತಮ್ಮ ಯಾಕಂದ್ರ ನೋಡು ಹಾ. ಈ ಪಂಚತತ್ವ
ಅಂದ್ರೆ ಏನು? ಏನು ಪಂಚತತ್ವ ಅಂದ್ರೆ 5 ತತ್ವಗಳು. ಯಾವ ಪೃಥ್ವಿ, ಆಪ, ತೇಜ, ವಾಯು, ಆಕಾಶ. ಹೌದಲ್ಲ? ಇವು 5 ಯಾವ ಕಲರ್ ಅದಾವು? ಯಾವ ಕಲರ್ ಒಂದೊಂದು ಮಾಸ್ತರ, ಇದು ಹಣಿ ಮೇಲೆ ಕುಂಕುಮ ಯಾವ ಕಲರ್ ಅದ? ಕೆಂಪ. ಕೆಂಪ ಕಲರ್. ಇದು ಬೆಂಕಿ ಯಾವ ಕಲರ್ ಐತಿ? ಅದು ಕೆಂಪ ಐತಿಲ್ಲ. ಅದೇನಪ್ಪಾ ಅಂತಂದ್ರ ಬೆಂಕಿ ಕೆಂಪು ಕಲರ್ ಇಟ್ಟಾನ. ಹೌದು. ಕೈಯಾಗ ಹಸಿರು ಬಳಿ ಯಾವ ಕಲರ್ ಅದಾವು? ಅವು ಹಸಿರು ಅದಾವು. ಕೈಯಾಗ ಕಲರ್ ಯಾವ್ದಪ್ಪ ಬಳಿ ಅಂದ್ರೆ ಹಸಿರು ಬಳಿ ಅದಾವು. ಹಸಿರು ಅದಾವು. ಇದು ಭೂಮಿ ಎಲ್ಲ ಜಗತ್ತೆಲ್ಲ ಪರಿಸರ ಹೆಂಗೈತಿ? ಹಸಿರು ಐತಿ. ಹಸಿರು ಐತಿಲ್ರಿ? ಹೌದು. ಇದು ಅಲ್ಲಾರ್ದ ಕಾಲೊಳಗ ಏನಿಟ್ಟಾನ? ಕಾಲುಂಗ್ರ ಇಟ್ಟಾನ. ಕಾಲುಂಗ್ರ ಬೆಳ್ಳಗ. ಆ ಕಾಲುಂಗ್ರ ಬೆಳಗ ಏನೈತಿ ಮಾಸ್ತರ? ಬೆಳಗ ಯಾವ್ದೈತಿ ಮಾಸ್ತರ? ಆಕಾಶ ಅನ್ನೋ ಹಂತದ ಬೆಳಗದ. ಬೆಳಗೈತಿಲ್ಲ. ಮತ್ತ ಇದು ಅಲ್ಲಾರ್ದ ಮಾಸ್ತರ ಕೊಳ್ಳಾಗ ತಾಳಿ ಇಟ್ಟಾನ್ರಿ. ತಾಳಿ ಇಟ್ಟಲ್ಲ. ತಾಳಿ ಯಾವ ಕಲರ್ ಅದ? ಯಾವ ಕಲರ್ ತಮ್ಮ? ತಾಳಿ ಯಾವ್ದು ಮಾಸ್ತರ? ಬಂಗಾರ ಕಲರ್ ಅದ. ಕೆಂಪ. ಹೌದಲ್ಲ? ಕೆಂಪು ಕಲರ್ ಐತಿಲ್ಲ? ಹೌದು. ಇವನ್ ಎಲ್ಲಾ 5 ತತ್ವಗಳನ್ನ ಎಲ್ಲಿ ತಂದಿಟ್ಟ ನಮ್ಮಪ್ಪ? ತಂದು ಇಟ್ಟಾನ ತಮ್ಮ. ಇವನು ತಾಂದ ಕೇಳಿದ ಇಕ್ಕಿಗೆ ತಾಂದ ಕೇಳಿದ ಕೊಟ್ಟಾನ ನಮ್ಮಪ್ಪ. ಕೊಳ್ಳಾಗ ತಾಳಿ, ಹೌದು ಹೌದು. ಕಾಲಾಗ ಕಾಲುಂಗ್ರ, ಹೌದು. ಹಣಿ ಮೇಲೆ ಕುಂಕುಮ, ಹೌದ್ರಾ? ಕೈಯಾಗ ಹಸಿರು ಬಳಿ. ಹೌದು. ಈಕಿ ಮೂಗಿನ ಒಳಗೆ ಏನಪ್ಪಾ ಅಂತಂದ್ರ ನನ್ನ ಗೂಟ್. ಮುಗುಬಟ್ಟ. ಗೂಟ್ ಅಂದ್ರೆ ನೀ ತಪ್ಪು ತಿಳ್ಕೊಂಡಿ. ಮತ್ತ ಮುಗುಬಟ್ ಹಾನಪ್ಪ ಅಂದ್ರೆ ನೋಡ್ಬಾಯಿ, ಇಲ್ಲಿ ನಮ್ಮ ಅಪ್ಪ ನಿನಗೆ 5 ತತ್ವಗಳು ಕೊಟ್ಟಾನ. ಕೊಟ್ಟಲ್ಲ. ಮೊದಲು ನಿಮ್ಮ ಅವ್ವಗೆ ಚಾರ್ಜ್ ಇಲ್ಲ. ಇಲ್ಲ ಇಲ್ಲ. ನಮ್ಮ 5 ತತ್ವಗಳು ಹೆಂಗದಾವು? ಹೆಂಗ ತಮ್ಮ ಹೇಳ. ಮಸ್ತರ್ ಈಕೆ ಬಹಳ ಶಾಣೆ ಕಾಣ್ತಾಳ. ಪಂಚಕರ್ಣಿ ಬಹಳ ಓದಿದಂಗ ಕಾಣ್ತಾಳು. ಇಲ್ಲಿ ನಿನಗೆ ಪಂಚಕರ್ಣಿ ವಿಷಯನ ಹೇಳ್ತಾನೋ ಅಧ್ಯಾತ್ಮನ ಹೇಳ್ತಾನೋ ಕೇಳ. ಹೇಳ್ತಮ್ಮ. ಹೆಂಗೈತಿ ಗೊತ್ತೈತೆ ನಮಸ್ಕಾರ? ಹೆಂಗ? ಇಕ್ಕಿ ಕೊಳ್ಳಾಗ ತಾಳಿ ಕಟ್ಟಬೇಕಾದ್ರೆ ಹೋಗಿ ಕೇಳಿದ್ರು. ಕೊಳ್ಳಿಗೆ ತಾಳಿ ಯಾಕೆ ಕಟ್ಟಿದ್ರು? ರಗಡಿ ಜಾಗಿದ್ದುಲ್ಲ. ಈಕಿಗೆ ಸ್ವಂಟಕರ ಕಟ್ಟಬೇಕಾಗಿತ್ತು. ತಾಂದಕ್ಕಿಂದ ಇಲ್ಲಿ ಮೊಳಕಾಲಿಗರ ಕಟ್ಟಬೇಕಾಗಿತ್ತು. ಅಡಿಗೆ ಮೊಳಕಾಯಿಗೆ ಇದಕ್ಕೆ ಮೊಳಕಾಯಿಗರ ಕಟ್ಟಬೇಕಾಗಿತ್ತು. ಹಂಗ ಬರುದಿಲ್ಲ. ಕೊಳ್ಳಾಗ ತಾಳಿ ಯಾಕೆ ಕಟ್ಟಿದ್ರಿ? ಯಾಕೆ ಕಟ್ಟಿದ್ರಿ ಹೇಳ್ರಿ. ಇಲ್ಲಿ ಹೆಂಗೈತಿ ಹೇಳ್ತಾನೆ ಕೇ ಹುಡುಗಿ ನಿನಗೆ ವಿವರಣೆ ಮಾಡಿ ವಿಸ್ತಾರಣೆ ಮಾಡಿ ಹೇಳಪ್ಪ. ಕೊಳ್ಳ ಒಳಗ ಮಾಸ್ತರ ಒಂದು ತವರ ಮಣಿದ ಒಂದು ತಾಳಿ ಇರ್ತದ, ಗಂಡನ ಮಣಿದ ಒಂದು ತಾಳಿ ಇರ್ತದ. 2 ಇರ್ತಾವಲ್ಲ. ಆ 2 ತಾಳಿ ಒಳಗೆ ಏನಾಗಿರ್ತದ ಮಾಸ್ತರ? ನಡಬಾರಕ 4 ಗುಂಡುಗಳನ್ನ ಇಟ್ಟಾರ. 4 ಗುಂಡುಗಳನ್ನ. ಹೌದು ಹೌದಪ್ಪ. 4 ಗುಂಡುಗಳು ಯಾಕೆ ತಂದಿಟ್ರಿ? ಎದ್ರ ಸಂಬಂಧ? ಇದು ಅಲ್ಲಾರ್ದ ಕರಿಮಣಿನ ಯಾಕೆ ಕೊಳ್ಳಾಗ ಹಾಕಿದ್ರು? ಕರಿಮಣಿ ಹಾಕ್ಯಾರಲ್ಲ. ಇಲ್ಲಿ ಏನೈತಿ ಹೇಳ್ತಾನೆ ಕೇಳಿ ಹುಡುಗಿ ಯಾವಾರ ಹೇಳ್ತಮ್ಮ. ಇಲ್ಲಿ ನೋಡು 4 ಗುಂಡುಗಳನ್ನ. ಒಂದು ನೋಡು ತವರ ಮಣಿದ ಒಂದು ತಾಳಿ, ಒಂದು ಗಂಡನ ಮಣಿದ ಒಂದು ತಾಳಿ. ಹೌದು. ಇಲ್ಲಿ ಗಂಡನ ಮನೆ ಅಂದ ಹೋಗಿ ತವರ ಮನೆಯಾಗ ಹೇಳಬೇಡ, ತವರ ಮನೆ ಅಂದ ತಂದ ಗಂಡನ ಮನೆಯಾಗ ಹೇಳಬೇಡ. ಇಲ್ಲಿ ಹೇಳಬೇಡ. ಇಲ್ಲಿ ಹೋದ ಅಲ್ಲಿ ಹೇಳೋದು, ಅಲ್ಲಿದ ತಂದು ಇಲ್ಲಿ ಹೇಳೋದು. ಹೌದು. ಹೇಳಿಕೆರಿಂದ ಏನೈತಿ? ಮಸಿ ಹಚ್ಚಬೇಡ ಅಂತ ಹೇಳಿಕೆರಿಂದ ನಿನ್ನ ಕೊಳ್ಳೊಳಗೆ ಏನ್ ಮಾಡ್ಯಾರು? ಕರಿಮಣಿ ತಂದ ಕೇರಿಂದ ಕಟ್ಟ್ಯಾರ. ಹೌದು ಹೌದಪ್ಪ. ಮತ್ತ ಮಾಸ್ತರ ತಾಳಿನ ಯಾಕೆ ಕೊಳ್ಳಾಗ ಕಟ್ಟಿದ್ರು? ಯಾಕೆ ಕಟ್ಟಿದ್ರು ಹೇಳ್ತಮ್ಮ. ನಿನಗೆ ಎಲ್ಲಿ ತನ ಬರುತ್ತಾನ ತಾಳ್ಬೇಕು? ಕೊತ್ತಿಗೆಗೆ ಬರುತ್ತಾನ ತಾಳಿ 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 ನಡಿಲಿ ಅಂದ್ರಣ ಗಂಡನ ಮನೆಯಾಗ ನಿನಗೆ ಏನಾಗ್ತದ? ಮೋಕ್ಷ ಆಗ್ತದ, ಮುಕ್ತಿ ಆಗ್ತದ. ಮತ್ತ ನೀ ಕುತ್ತಿಗೆ ಬರುತ್ತಾನ ತಾಳಿಲ್ಲ ಅಂದ್ರಣ ಏನಾಗ್ತೈತಮ್ಮ? ಆಮ್ಯಾಗ ಕೇಳ್ತಾನ ಮುಕ್ಕುಳಿ ಮೇಲೆ ವಾದ ಕಳಿಸಿ ಬಿಡ್ತಾನ ಹೋದ ಹೇಳಿಕೆರಿಂದ. ಮತ್ತೊಂದ್ ತಯಾರ ಇದೊಂದು ಮತ್ತೆ ಏನ್ ಮಾಡ್ತಾನ? ಏನ್ ಮಾಡ್ತಾನ? ಇದನ್ನ ವಾದ ಕಳಿಸಿ ಮತ್ತೆ ಹೊಸ ಶೋರೂಮ್ ಡಿಲಿವರಿನ ಹೊಸ ಗಾಡಿಯಲ್ಲೇ ತರುದಿಲ್ಲ. ಮತ್ತೆ ಸೆಕೆಂಡ್ ಹ್ಯಾಂಡ್ ನೋಡಂಗಿಲ್ಲ. ನಮ್ಮ ಮತ್ತೆ ಹೊಸದ ನೋಡ. ಮತ್ತೆ ನಿನಗೆ ಒಂದ್ ಬಿಟ್ಟು 2ನೇದ ಅಂದ್ರನ ಹುಡುಗಿ ಈಕಿ ಹುಡುಕಿನೆಲ್ಲ ಚಾರ್ಜ್ ಐತೇನ್ರಿ? ಈಕಿ ಇಲ್ಲ 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 ಚಾರ್ಜ್ ಸಿಗುದಿಲ್ಲ. ಇಲ್ಲ ಇಲ್ಲ ಮಾಸ್ತರ ಇದು ಕೊಳ್ಳಾಗಿನ ತಾಳಿ ಯಾವಾರ ಆಯ್ತಲ್ಲ. ಏನ ಕಾಲೊಳಗ ಕಾಲುಂಗ್ರಿ ಯಾಕೆ ಇಡ್ತಾರೋ? ಯಾಕೆ ಇಟ್ಟಿರ್ತಮ್ಮ ಅಲ್ಲಿ? ಕಾಲೊಳಗ ಕಾಲುಂಗ್ರಿ ಇಡಬೇಕಾದ್ರ ಭಾಯಿ ನಿನ್ನ 2 ಕಣ್ಣುಗಳದಾವಲ್ಲ, 2 ಕಣ್ಣುಗಳ ಪರಪುರುಷರ ಮ್ಯಾಲ ನೆದರಿ ಎತ್ತಿ ನೋಡಬಾರ್ದು. ಹೌದಲ್ಲ? ಪರಪುರುಷರ ಮ್ಯಾಲ ಇವತ್ತ ಬೇಕಾದ ಹಂತ ಒಬ್ಬ ಗಂಡಸ ಮಗ ಹೊಂಟಾನಂದ್ರ ಅವನ ಕಣ್ಣು ಎತ್ತಿ ನೋಡಬಾರ್ದು. ನಿನ್ನ 2 ಕಣ್ಣಿನ ದೃಷ್ಟಿ ಕಾಲುಂಗ್ರ ಮ್ಯಾಲ ಇರ್ಲಿ ತಿಳಕೆ. ನಿನ್ನ ಕಾಲಾಗ ಕಾಲುಂಗ್ರ ನಾ ಮಾಪ ಬೇಡಿ ಹಾಕ್ಯಾನ ನಿನಗ. ಎಮ್ಮಿಗೆ ಮುಗದಾಣಿ ಹಾಕಿದಂಗ. ಹೌದಾ? ಹೌದು ಮಾಸ್ತರ. ಇದು ಅಲ್ಲಾರ್ದ ಮೂಗನ್ಯಾಗ ಮುಗುಬಟ್ಟೆ ಯಾಕೆ ಹಾಕಿದ್ರು? ಅಲ್ಲಿ ಯಾಕೆ ಹಾಕಿದ್ರಪ್ಪ ಹೇಳ. ಮೂಗನ್ಯಾಗ ಮುಗುಬಟ್ಟೆ ಹಾಕಬೇಕಾದ್ರೆ ಈ ಕಣ್ಣಿಗೆ ಈ ಮೂಗಿಗೆ ಸತ್ತ ಇದಕ್ಕೆ ಸರತ್ತಿರಬೇಕು. ಇದನ್ನ ಸರತ್ತು ಬಿಟ್ಟು ಕೇರಳ ಬೇರೆ ಪರ್ತ್ ಮಾಡಿದಿ. ನಿನ್ನ ರುಂಡನ ಕಡ್ಯಾಕ ಹಾಕತ್ತೆ ತಿಳಕೆಯಿಂದ ನಿನ್ನ ಮೂಗಿನ ಒಳಗ ಈಗ ಎಮ್ಮಿಗೆ ಮುಗದಾನ ಹಾಕ್ತಾರ ನೋಡ್ರಿ. ಹಾಕ್ತಾರಲ್ಲ ತಮ್ಮ. ಎಮ್ಮಿಗೆ ಮುಗದಾನ ಯಾಕೆ ಹಾಕ್ತಾರು? ಮತ್ತ ಅದು ಬಾಳ ವಾಂಡ್ ಇರ್ತೈತಿ. ವಾಂಡ್ ಇರ್ತತಿ. ನಿನ್ನ ಮುಗದಾನ ಹಾಕಿದ್ರಲ್ಲ ಸುಮ್ಮ ಬಗ್ಗಿ ನಿಂದಿರ್ತತಿ ಅವು. ಬರ್ತೈತಿ. ಹೌದಾ? ಇದೊಂದು ಯಾವಾರ ಕುಲ್ಲ ಆಯ್ತಲ್ಲ. ಏನ ಮಾಸ್ತರ? ಮತ್ತ ಕೊಳ್ಳಾಗ ತಾಳಿ ಕುಲ್ಲ ಆತು, ಕಾಲುಂಗ್ರ ಆತು, ಮೂಗಿನೊಳಗೆ ಮುಗುಬಟ್ಟ ಆತು. ಏನ ಮತ್ತ ಕೈ ಒಳಗ ಹಸಿರು ಬಳಿ ಯಾಕೆ ಬರ್ತಾವು? ಹಸಿರು ಬಳಿ ಇಲ್ಲ ತಮ್ಮ. ಕೈ ಒಳಗ ಹಸಿರು ಬಳಿ ಯಾಕೆ ಹಾಕ್ತಾರೋ? ಯಾಕೆ ಹಾಕ್ತಾರ? ಕೈ ಒಳಗ ಹಸಿರು ಬಳಿ ಹಾಕಬೇಕಾದ್ರ ನಿನ್ನ ಪ್ರಪಂಚದೊಳಗ ನಿನ್ನ ಗಂಡ ಹೆಂಡತಿ ಮಕ್ಕಳ ಒಳಗ ನಿಮ್ಮದು ಹಸಿರವಾಗಿ ಪ್ರಪಂಚ ಬಾಳಿ ಬೆಳಗಲಿ ಅಂತ ಹೇಳಿಕೆರಿಂದ ನಿನ್ನ ಕೈ ಒಳಗ ಹಸಿರು ಬಳಿ ಹಾಕ್ಯಾರ. ಇದು ನಿನ್ನ ಪ್ರಶ್ನೆಗೆ ಉತ್ತರ ಕುಲ್ಲ. ಮುಗಿತಲ್ಲ ತಮ್ಮ. ಮತ್ತ ಹಣಿ ಮ್ಯಾಲ ತಾದಕ್ಕೆ ಕೆಂಪು ಕಲರ್ ಯಾಕಿಟ್ರಿ? ಕುಕ್ಮ ಡೇಂಜರ್ ಕಲರ್ ಹೇಳ. ಕರಿದು ಇಡಬೇಕಾಗಿತ್ತು, ಬಿಳಿದು ಇಡಬೇಕಾಗಿತ್ತು, ಹಸಿರು ಇಡಬೇಕಾಗಿತ್ತು, ಹಳದಿ ಉಟ್ಕೊಂಡು ಬಂದಾರ ಹಣಬಾಣ ಸೀರಿ ಇಂಥದ್ರ ಕಲರ್ ಇಡಬೇಕಾಗಿತ್ತು. ಕೆಂಪು ಯಾಕೆ ಇಟ್ಟಾರ ಕಲರ್ ತಂದ ನಿನ್ನ ಹಣಿ ಮ್ಯಾಗ? ಯಾಕೆ ಇಟ್ಟಾರ ಹೇಳಪ್ಪ. ಅಲ್ಲಿ ಏನೈತಿ ಗೊತ್ತೈತಿ ಹಣಿ ಮ್ಯಾಲ? ಅಲ್ಲಿ ಹಣಿ ಮ್ಯಾಲ ನಮ್ಮ ಅಪ್ಪನ ಸಿಗ್ನಲ್ ಐತಿ. ಯಾವುದು? ರೆಡ್ ಇಸ್ ಡೇಂಜರ್. ಗಂಡನು ಅಂತ ಬಹಳ ಡೇಂಜರ್ ಅದಾನ. ಹೌದಲ್ಲ? ಎಟ್ಟ ತಿಳ್ಕೊಂಡು ಹೋಗಿ ಅಟ್ಟ ಸಮಾಧಾನ ಆಗತ್ತಾನ. ನೀ ತಿಳಿಲಿಕ್ಕಂದ್ರ ಬೇರೆ ಯಾವಾರ ಮಾಡಿದ್ರ
ರೆಡ್ ಇಸ್ ಡೇಂಜರ್ ಅಂತಾರ ನೋಡ್ರಿ. ರೈಲ್ವೆ ಇದ್ರಾಗಾದ್ರು ಟ್ರ್ಯಾಕ್ದಾಗಾದ್ರು ಏ ಕೆಂಪು ಸಿಗ್ನಲ್ ಯಾಕೆ ಕೊಡ್ತಾರ? ಹಾ, ಹಸಿರು. ಇದು ಅಲ್ಲಾರ್ದ ಟ್ರಾಫಿಕ್ ಒಳಗ ಸಿಟಿ ಒಳಗ ಹೌದು. ಕೆಂಪು ಸಿಗ್ನಲ್ ಯಾಕೆ ಕೊಡ್ತಾರ? ಹಾ. ಯಾಕಂದ್ರ ರೆಡ್ ಅನ್ನು ಹಂತದ ಗಂಡಿಂದ ಡೇಂಜರ್ ಐತ ತಿಳ್ಕಿರಿಂದ ಹೆಚ್ಚಿನ- ನಿನಗ ಸಿಂದೂರ್ ತಿಲಕ ತಂದ ಹಣ್ಣಿ ಮೇಲೆ ಇಟ್ಟ ನಮ್ಮ ಅಪ್ಪ ಕೂಡ ಹೌದು ಹೌದು ತಮ್ಮ. ಇದು ಬರಾಬರಿ ಆತ ಮಾಸ್ತರ. ಮತ್ತ ಈಕೀಗ 5 ಸ್ವಾಮಾನ ನಾ ಕೊಟ್ಟನ. ಹಾ ನೀ ಕೊಟ್ಟಿಲ್ಲ. ಈಗ ಕೈಗೆ ಬೇಡಿ ಹಾಕಿನಿ, ಈಕಿ ಕಾಲಿಗೆ ಬೇಡಿ ಹಾಕಿನಿ, ಮೂಗಿಗೆ ಬೇಡಿ ಹಾಕಿನಿ, ಕಿವ್ಯಾಗ ಕೊಳ್ಳಾಗ ಬೇಡಿ ಹಾಕಿನಿ. ಹೌದು. ಈಕಿ ಎಲ್ಲಿಪ್ಪ ಅಂತಂದ್ರ ಕಿವಿ ಒಳಗ ತಾಲೂಕು ಜಿಲ್ಲಾ ಪೋಸ್ಟ್ ಎಲ್ಲ ಒಟ್ಟು ನನ್ನುವ. ಹೌದು ಹೌದು. ಎತ್ತರ್ನ ನಾ ತೀರ್ಕೊಂಡಪ್ಪ ಅಂತಂದ್ರ ಇವನು ಒಟ್ಟು ತಕೊಂಡ್ ಹೋಗ್ತಾನ. ಏನು ಇವು ಎಲ್ಲ ನೀ ಕೊಟ್ಟಿದ್ ನೀ ತಗೊಂಡು ಇವ ನನ್ನ ಚಾದದಾಗ ಇತ್ತು ನಾ ಒಟ್ಟು ತಗೊಂಡ್ ಹೋಗ್ತಾನು. ಈಗ ನನಗ ಮದುವೆ ಮಾಡಿನಿ ಅನ್ನೋ ಅಂತದ ಈಕಿಗೆ ಕೂಣ ಇರ್ತದ. ಹೌದಲ್ಲ. ಕಾಂಬಾಗಿ ಸುರೇಶನ ಮದುವೆ ಮಾಡ್ಕೊಂಡಾಳ ತಿಳ್ಕೊಂಡ್ ಗಂಡದಾನ ತಿಳ್ಕೊಂಡ್ ಈಕಿ ಕೂಣ ಐತಿ. ಏ ಈ ಮಸಿಮಾಳ ವಿದ್ಯಾ ಲಗ್ನ ಆಗೈತೆ. ಜೋರ ಕಳತ ನನಕಿತ ಮೊದಲು ಈಕಿನ ಸತ್ಲು. ಈಕಿನ ನಿನಗಿಂತ ಮೊದಲು ಸತ್ರ ನಾನು ಏನ್ ಹರಿತಾರ ಹಂಗ ಅನ್ಬೇಡ. ಅಲ್ಲ ನಾನು ಏನ ಕಿತ್ತಾರ ಅಂತ ಹೇಳಕತ್ತೀನಿ. ಹೆಂಗ ನಾನು ಏನ ತೆಗಿತಾರ ಹಿಂಗನ್ನು ಹೋತಮ್ಮ. ಯಾಕಂದ್ರ ನೋಡ ಹುಡುಗಿ ಹಾ. ಈಗ ಜೋರ ಕಡತ ನಾನ ತೀರ್ಕೊಂಡೆ ಅಂದ್ರೆ ನಾನು ನಾ 5 ಒಟ್ಟು ಸ್ವಾಮಾನ ತಗೊಂಡ್ ಹೋದ್. ಏನ್ ನೀ ತಗೊಂಡ ಹೋಗ್ತಿಲ್ಲ. ಜೋರ ಕಡತ ನನಗಿಂತ ಮೊದಲ ಹಾ. ನೀನ ಸತ್ಯ ಅಂದ್ರೆ ನಾನು ಏನು ತೆಗಿತಾರ. ಏ ಬೇಕಲ್ಲ. ಮದುವೆ ಆಗೈತೆ ಅನ್ನೋ ಅಂತದ ಕೂಣ ಏನೈತಿ ನಿನಗ? ಹೌದು ಹೌದು. ನಾನು ನಿನಗ ಹಾಕಿನ ಒಟ್ಟು 5 ಸ್ವಾಮಾನಿಕೆ ನಾನು ಹೆಂತದವತ್ತ ನೀನು ವಾದ ಕರ್ಕೊಂಡು ಹೋಗ್ಕನ ಕೈ ಹಿಡದ. ಏ ಬರೋಬರಿಲ್ಲ. ನೀ ನನಗ ಮದುವೆ ಆಗೈತೆ ಅಂತ ಹೇಳ್ಕೊಂಡ್ ಇವತ್ತಿನ ದಿನ ಕೂಣ ಕೊಟ್ಟಿ ಏನ್ ಹೊಕ್ಕಿ ಹೋಗಿ ಸಿಂಗಡಗಾಂವ್ ಗ್ರಾಮದಾಗ. ಕಿಲೆ ತೋಣ ವಿದ್ಯೆ. ಹೌದಲ್ರಿ? ಹೌದು ಹೌದು. ನೋಡ್ರು ನಿಮ್ಮ ಅವ ಏನಿದಾವ ದೊಡ್ಡಕ್ಕಿ ಹಂತಕ್ಕಿದಾರ ತೋರ್ಸಾಕತ್ತ ನನಗ. ನೋಡಲ್ಲ. ಇವತ್ತು ನೀ ನಾನು ಹೇಳ್ತೇದಿ ನನ್ನ ಮದುವೆ ಆಗೈತಿ, ತಾಳಿ ಕಟ್ಟಿನಿ, ಎಲ್ಲಾ ತರ ನಾನು ಚಾದವ್ ಕರ್ಕೊಂಡು ಹೋಗ. ಹಾ ತಗೊಂಡ್ ಹೋಗಿ. ಈ ನಾನು ನೀ ಮದುವೆನ ಆಗಿಲ್ಲ ಅಂತೇಳಿ ಇವತ್ತು ನಾ ಇಲ್ಲಿ ಸಿಂಗಡ ಗ್ರಾಮದಾಗ ಹೇಳ್ತೋ ನಾನು ಏನ ಚಾದ ಕೊಟ್ಟು ಒಯ್ ತಗೊಂಡ್ರಿ ನೀನು ಊರಿ. ಹೆಂಗ ಮಸಿಮಾಳಕ ಹೌದು ಹೋಗ್ತಾಳ ತಗೋ ಮಾಸ್ತರ. ಹಾ. ಮತ್ ಒಳಗ ಜೀವಕ್ಕ ಶರೀರಕ್ಕ ತಗೊಂಡ್ ತಂದು ಹೋಗ್ಸಾಳ. ಮತ್ ಇಲ್ಲಿ ಹೋಗ್ಸಾಳ ನೋಡ. ಅಂದ್ರ ಇಕ್ಕಿದು ಪಿಂಡ ಹೆಂಗ ನಾನು ಜೀವನಕ್ಕಿಂತ 4 ತಿಂಗಳು ದೊಡ್ಡದತ್ ಹೇಳ್ತಾ. ಪೀಠದ ಹೊಡೆದತಿ. ಏ ನಿನಗ ಪೈಲೆ ಪ್ರಥಮದಾಗ ಹೇಳಿನ್ಯ. ಹೆಂಗ ಮತ್ತೇನ್ ಹೇಳ್ತಾಳ ನನಗ? ಏನಂತ? ಒಂದು ಶಾಸ್ತ್ರ ಅಲ್ಲ, ಒಂದು ಪುರಾಣ ಅಲ್ಲ, ಒಂದು ಆಧ್ಯಾತ್ಮಿಕ ಅಲ್ಲ, ಒಂದು ಪಂಚಕರ್ಣಿ ಅಲ್ಲ ಅಂತ ಹೇಳ್ತಾಳ. ಇವ್ ಈ ಕಂಬಗಿ ಹುಡುಗಂದ್ರ ನೋಡ್ ಹುಡುಗಿ ನಿನಗೊಂದು ಮಾತು ಹೇಳ್ತಾನೆ ಕೇಳು. ಹೇಳಕಿಗೆ. ಕಂಬಗಿ ಹುಡುಗಂದ್ರ ಒಂದು ನೆಗ್ಗಿನ ಮುಳ್ಳಿದ್ದಂಗ. ಹೌದು ಹೌದು. ನಿನಗ ಪ್ರಥಮದಾಗ ತಳದಾಗ ಪಾಯ ಹಾಕಿ ಕೊಟ್ಟನ. ಹೌದಲ್ಲ. ನೀ ನೋಡು ಪಂಚಕರ್ಣಿ ಒಳಗ ಬಾ, ಅಧ್ಯಾತ್ಮದೊಳಗ ಬಾ, ರಾಮಾಯಣ ಒಳಗ ಬಾ, ಮಹಾಭಾರತದೊಳಗ ಬಾ, ಇದು ಅಲ್ಲಾರ್ದ ಮೂಲ ಸ್ತಂಭದೊಳಗ ಬಾ. ಇದನ್ನ ಎಲ್ಲಾ ಬಿಟ್ಟು ತಿಂಡಿ ಒಳಗ ಬರ್ತೀರ, ತಿಂಡಿ ಒಳಗ ಬಾ. ಕೌದಿಗೆ ತಯಾರ ಮಗ ಇವು. ಕೌದಿಗೆ ತಯಾರ ಆತ ನೀವು. ಕೌದಿ ಬೇಡ ಹಿಂಗ. ಯಾಕಂದ್ರ ನೋಡು ಇಲ್ಲಿ ಯಾವಾಗ ಹೇಳ್ತಾನೆ ಕೇಳ. ಜೀವನಕ್ಕಿಂತ ನಿಂದ ಪ್ರಾಣಕ್ಕಿಂತ ಈಕಿ ಶರೀರ 4 ತಿಂಗಳು ದೊಡ್ಡದತ್ ಹೇಳ್ತಾ. ಎಲ್ಲೈತಿ ನಿನ್ನ ಶರೀರ? ಎಲ್ಲೈತಿ? ನಿನ್ನ ಶರೀರ ತಯಾರು ಮಾಡಿದವ ನಮ್ಮ ಅಪ್ಪ ಸ್ವಯಂ ಜ್ಯೋತಿ ಪರಮಾತ್ಮ. ಹೌದು. ಪೈಲೆ ಪ್ರಥಮದಾಗ ಜೀವನು ಅಂತದ್ ಎಲ್ಲಿಟ್ಟಿದ ನಮ್ಮ ಅಪ್ಪ? ಎಲ್ಲಿ? ಹಿರಣ್ಯ ಗರ್ಭದಾಗ ಏನ್ ಮಾಡಿದ? ಜೀವನು ಅಂತದ್ ಇಟ್ಟಿದ ನನ್ನ ಪರಮಾತ್ಮ. ಹಿರಣ್ಯ ಗರ್ಭದಾಗಿತ್ತ ಜೀವನು ಅಂತದ. ಹೌದಲ್ಲ. ಅವಾಗ ಹಿಂದಾಗಡೆ ನಮ್ಮ ಅಪ್ಪ ಏನ್ ಮಾಡಿದ? ಏನ್ ಮಾಡ್ತಂತಮ್ಮ? ಸ್ಥೂಲ, ಸೂಕ್ಷ್ಮ, ಕಾರಣ, ಮಹಾಕಾರಣ, ತೂರ್ಯ, ತೂರ್ಯಾತೀತ, ಆಧಾರ, ಈ 7 ಚರ್ಮದಿಂದ ಏನ್ ಮಾಡಿದ? ಇದನ್ನ ಏನ್ ಮಾಡಿದಪ್ಪ ಅಂದ್ರೆ ಶರೀರ ತಯಾರು ಮಾಡಿದ. ಪ್ರಥಮದಲ್ಲಿ ಇದ್ರೊಳಗ ಪಂಚೇಂದ್ರಿಗಳನ್ನ ಇದಿಟ್ಟ, ಜ್ಞಾನೇಂದ್ರಿಗಳನ್ನ ಇದಿಟ್ಟ, ಕರ್ಮೇಂದ್ರಿಗಳನ್ನ ಇದಿಟ್ಟ, ದಶೇಂದ್ರಿಗಳನ್ನ ಇದಿಟ್ಟ. ಹೌದಾ? ಈಕಿ ಶರೀರ ಸುಳ್ಳು ಮಾಡ್ಬೇಕ್ರಲ್ಲ. ಏನ್ ಮಾಡ ದೊಡ್ಡ ಕೆತ್ತ ಹೇಳ ಅಧ್ಯಾತ್ಮದೊಳಗ. ಇದ್ರೊಳಗೆ ಇದ್ದವ್ರು ಯಾರು? ದಶೇಂದ್ರಿಗಳಂದ್ರೆ ಯಾರು? ದಶೇಂದ್ರಿಗಳಂದ್ರ ಒಟ್ಟು ನಮ್ಮ ಅಪ್ಪಗಳದಾರದ್ರ ಯಾರ್ಯಾರದವರು? ಅದ್ರ ಯಮದಾನ, ರುದ್ರದಾನ, ಕುಬೇರದಾನ, ವಾಯುವದಾನ, ಅಗ್ನಿಯದಾನ, ಚಂದ್ರದಾನ, ವರುಣದಾನ. ನಿನ್ನ ಪಡಿಕೆಯಲ್ಲಿ ಐತೆ ನನ್ನ ಜಿಂಗಿರಿ ಬಿಲ್ಲಿ ಇದ್ರಾಗ. ಅಲ್ಲಿ ಸೀರೆ ಐತಿ ಹೇಳು. ಎಲ್ಲಿದ ನಿಮ್ಮ ಇದ್ರಾಗ? ಇಲ್ಲ ಇಲ್ಲ. ನಿನ್ನ ಶರೀರ ಹೆಂಗ ಎಲ್ಲೈತಿ ನಿನ್ನ ಶರೀರ? ನಿನ್ನ ಶರೀರ ತಯಾರು ಮಾಡಿದವನ ಅದನ್ನ. ಹೌದಲ್ಲ. ಮತ್ತ ನೀ ಏನ್ ತಂದು ಹೇಳಕತ್ತಿ ನನಗ? ಏನ್ ಹೇಳ್ತಾರು? ನೀ ಒಟ್ಟ ಇವತ್ತಿನ ದಿನ ಎಂದಾಗ್ಲಿ ನಾಳಾಗ್ಲಿ ನಿಮ್ಮ ಅವ್ವನ ಒಟ್ಟ ದೊಡ್ಡಕ್ಕೆ ಮಾಡಿ ಕೊಡಂಗಿಲ್ಲ. ನಾಳೆ 4 ತನ ಇದೊಂದು ನಿನಗ ಕರಾರ ಕಂಡೀಷನ್. ಮತ್ತೇನ್ ಹೇಳ್ತಾರ್ರಿ? ಏನ್ ಹೇಳ್ತಾರ? ಇಲ್ಲಿ ನಮ್ಮ ಯಾರು ಹೇಳ್ತಾರೋ ಹೇಳದಾವ ತುಕಾರ ಮಾರದ್ರು ಒಂದು ಮಾತು ಹೇಳ್ತಾರ. ಏನಂತ ಹೇಳ್ತಾರೆ? ಹುಟ್ಟುವ ಸ್ಥಳ ಹೇಳ್ತಾರ, ಚಿತ್ತ ಬಿಟ್ಟ ಕೇಳಾಕ, ನಾದ ಬಿಂದು ಕಳ ತಿಳಿಯಾಕ, ನಿನ್ನ ದೇಹದೊಳಗ ನನ್ನ ಜೀವ ಗಂಡ ಐತಿ ಸಿದ್ಧಾಂತ ಶಾಸ್ತ್ರ ನೋಡಾಕ, ಹೌದಾ? ನೆತ್ತಿಲೆ ಬಂದು ಜೀವ ಕೂಡಿತು ತ್ರಿಕೂಟ ಸ್ಥಾನ ತಿಳಿಯಾಕ, ಇದನ್ನ ಎತ್ತಿ ಹೇಳಾಕತಿ ಮಾಡಿಕೊಂಕ. ಹೌದಲ್ಲ. ನಿನ್ನ ದೇಹಕ್ಕ ನನ್ನ ಜೀವಕ್ಕ ಸಗುಣ ನಿರ್ಗುಣ 4 ತಿಂಗಳ ಪರಕತ್ತಿ ಹೇಳ್ತಾರ ಅವ್ರ. ಎಲ್ಲೈತಿ ನಿನ್ನ ಶರೀರ? ಎಲ್ಲೋ ತಮ್ಮ. ನಿನ್ನ ಶರೀರಕ್ಕಿಂತ ನನ್ನ ಜೀವ 4 ತಿಂಗಳ ದೊಡ್ಡದೈತಿ. ಎಲ್ಲೈತಿ? ಹಿರಣ್ಯ ಗರ್ಭದೊಳಗೈತಿ. ಅವಾಗ ನಮ್ಮ ಅಪ್ಪ ಇದನ್ನ ಶರೀರ ತಯಾರು ಮಾಡಿ ಇದನ್ನ ಯಾವ ದ್ವಾರದಿಂದ ಬಿಟ್ಟು ಇದಕ್ಕೆ ಜೀವಾತ್ಮ ಒಳಗ ಹೆಂಗ ಬಿಟ್ಟ? ಎಲ್ಲಿ ಬಿಟ್ಟಪ್ಪ ಅಂತಂದ್ರೆ ಈ ಶರೀರಕ್ಕೆ 8 ದ್ವಾರಗಳದಾವ, 10 ದ್ವಾರಗಳದಾವ. 10 ದ್ವಾರಗಳಂದ್ರೆ ಮಾಸ್ತರ್ ಇನ್ನೂ ಒಂದು ದ್ವಾರ ಯಾವುದು? ಇಲ್ಲಿ ನೆತ್ತಿ ಮ್ಯಾಲ ಮುಚ್ಚೈತಿ. ಇದಕ್ಕೇನ
ಹೇಳ್ತಾರೋ ಕುಟಸ್ಥಲ ಅಂತ ಹೇಳ್ತಾರ. ಕುಟಸ್ಥಲ ಹೌದ್ ಹೌದ್. ಜೀವ ಬಂದು ಕೂಡ್ಬೇಕಾದ್ರೆ ಇಲ್ಲಿ ನೆತ್ತಿಲಿ ಯಾಕೆ ಕೂಡ್ತೈತ್ರಿ? ಹಾ ಯಾಕೆ ನೋಡ್ರಿ, ನೀವು ಸಣ್ಣ ಮಕ್ಕಳು ಹುಟ್ಟಿದು ಅಂದಾಗ ಹೌದ್ ನೆತ್ತಿಗೆ ಏನು ಮಾಡಬೇಡ್ರಿ, ನೆತ್ತಿಗೆ ಬೆಡಿಬೇಡ್ರಿ. ನೆತ್ತಿಗೆ ಏನ್ ರಾಜ ತರ ಗೊತ್ತೇನ್ರಿ? ಹೌದ್ 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 ಅಲ್ಲಿ ಜೀವ ಯಾವತ್ತು ಟುಕ್ಕು 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 ಹಾಡ್ತಿರ್ತದ, ಬಡಿತಿರ್ತೈತೆ ಅಲ್ಲಿ. ಹೌದಲ್ಲ. ಅದು ಬಂದಕ್ಕೆ ಜೀವಾತ್ಮ ಏನ್ ಮಾಡ್ತದ? ಏನ್ ಮಾಡ್ದ? ಕುಟಸ್ಥಲ ಅನ್ನೋ ಹಂತದ ಬಂದಕ್ಕೆ ನೆತ್ತಿಲಿ ಬಂದು ಕೊಡ್ತದ. ಹೌದ್. ಮತ್ತಿನ್ನು ಹೋಗ್ಬೇಕಾದ್ರೆ ಯಾವ ದ್ವಾರಲಿ ಹೋಗ್ತದ್ರಿ? ಅದು ಹೋಗ್ತೈತಮ್ಮ ಹೇಳ. ಅದು ಜೀವ ಹೋಗ್ಬೇಕಾದ್ರೆ ಯಾವ ದ್ವಾರಲಿ ಹೋಗ್ತದಪ್ಪ ಅಂದ್ರೆ ಪಶ್ಚಿಮ ದ್ವಾರಲಿ, ಹಿಂದಿನ ಮುಖಾಂತರ ದ್ವಾರವಾಗಿ ಹೋಗ್ತದ. ಹೌದ್ ಹೌದ್ ಹೌದು. ಮತ್ತ ಇದು ಒಂದು ಬಂದು ಕೇಳ್ತಾಳಕ್ಕೆ ನನಗೆ ಉಲ್ಟಾ ಪಲ್ಟಿ. ಮತ್ ಹೆಂಗ? ಅಲ್ಲ, ಈಗ ಕೆಲವೊಂದು ನೋಡು ಆಕ್ಸಿಡೆಂಟ್ ಆಗಿ ಸಾಯ್ತಾವ್, ಹೌದಾ? ಕೆಲವೊಂದು ಉರ್ಲ್ ಹಾಕೊಂಡು ಸಾಯ್ತಾವ್, ಹೌದ್ ಹೌದ್. ಕೆಲವೊಂದು ಏನ್ರ ವಯಸ್ಸಾಗ್ಯಾರ ಸಾಯ್ತಾವ್, ಹೌದಾ? ಕೆಲವೊಂದು ಏರ್ ಸತ್ಯರ ಸಾಯ್ತಾವ್. ಅದು ಸಾಯ್ತಾವಲ್ಲ. ಇಲ್ಲಿ ಯಾರಿಗೆ ಆಗೈತಿ ಒಟ್ಟು ಇದು? ಈ ಶರೀರಕ್ಕ ಇಲ್ಲಿ ನಮ್ಮ ಅಪ್ಪ ಏನ್ ಮಾಡಿದ? ಏನ್ ಮಾಡಿದಪ್ಪ? ನಮ್ಮ ಅಪ್ಪ ಪರಮಾತ್ಮ ಏನ್ ಮಾಡ್ಯಾನು? ಹತ್ತದಕ್ಕೆ ಏನ್ ಮಾಡ್ಯಾನ್ರಿ? ಮೆಟ್ಟಲು ಮಾಡಿಟ್ಟಾನ. ಹೆಂಗ ಹೆಂಗ್ ಮಾಡ್ಯಾನ್ರಿ? ಹೆಂಗ್ ಹೇಳ. 10ಕ್ಕ ಹಕ್ಕಿ, ಹೌದಾ? 20ಕ್ಕ ನಕ್ಕಿ, 20ಕ್ಕ ನಕ್ಕಿ, 30ಕ್ಕ ಮುರುಕ, ಮುರುಕ, 40ಕ್ಕ ನಾಚಿಗೆ, ನಾಚಿಗೆ, 50ಕ್ಕ ರು, ಅರುವ, 60ಕ್ಕ ಮರು, ಮರು, 70ಕ್ಕ ಕಾಗಿ, 80ಕ್ಕ ಗೂಗಿ, 90ಕ್ಕ ರೋಗ ಬರ್ತವ. ಈಗ ವಿದ್ಯಾಗ ಹಾಡಿ 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 ಆ ರೋಗ ಸೇರ್ತಾ ನೋಡಿ. ಅಲ್ಲೋ ಸುರೇಶ, ಮೊನ್ನೆ ಸಿಂಗಡಗಾಂವಕ್ಕೆ ಬಂದಿತ್ತು ಹುಡುಗಿ. ಅಂತ ಚಲೋ ಇತ್ತು. ಏನಾತು ತಮ್ಮ? ಹೌದು. ಏನಿಲ್ರಿ, ಹಾಕಿದ್ವು ಒಮ್ಮೆ ಏಕ ಬಿಪಿ ಕುಲ್ಲ ಹಾಕಿದ್ರೆ ಸತ್ತ ಹಾದಳ್ರಿ. ಶಟದ ಹಾದಳ. ಅಲ್ಲ, ನಿನ್ನ ಶರೀರಕ್ಕೆ ಬಿಪಿ ಬಂದೈತಿ, ನಿನ್ನ ಶರೀರಕ್ಕೆ ಶುಗರ್ ಬಂದೈತಿ, ಹೌದಾ? ನಿನ್ನ ಶರೀರಕ್ಕೆ ಟಿಬಿ ಬಂದೈತಿ, ಬಂದೈತ್ಲ? ನಿನ್ನ ಶರೀರಕ್ಕೆ ಮಲೇರಿಯಾ ಬಂದೈತಿ, ನಿನ್ನ ಶರೀರಕ್ಕೆ ಜ್ವರ ಬಂದೈತಿ, ಹೌದು. ನಿನ್ನ ಶರೀರಕ್ಕೆ ಕೆಮ್ಮು ನಗಡಿ ಎಲ್ಲ ಬಂದೈತಿ. ಎಲ್ಲಾನು ಸೇರೈತಿ. 2021 ನಿನ್ನ ಒಳಗೆ ಬಂದು ಹೊಕ್ಕೈತಿ ಕೊರೋನಾ. ಈ ವಿದ್ಯಾನ ಒಳಗೆ ಏನು ಶರೀರದಾಗ ಬಂದು ಹೊಕ್ಕೈತಿ ಕೊರೋನಾ? ಹೌದು ಹೌದು. ಏನ್ ಅಂದ್ರಾಗ ಏನ್ರ ಹೊಕ್ಕೈತಿನ? ಇಲ್ಲ ಹೋತಮ್ಮ. ನಮ್ಮ ಅಪ್ಪಗ ನೋಡ, ಜೀವಕ್ಕೆ ನೋಡ, ಹಸು ಇಲ್ಲ, ತ್ರಸೆ ಇಲ್ಲ, ನಿದ್ದಿ ಇಲ್ಲ, ನೀರಾಡಿಕೆ ಇಲ್ಲ, ಜನನ ಇಲ್ಲ, ಮರಣ ಇಲ್ಲ, ಹುಟ್ಟಿ ಇಲ್ಲ, ಸಾವಿಲ್ಲ. ಹೌದಾ? ಯಾರು ನನ್ನ ಜೀವಾತ್ಮ. ಹೌದಪ್ಪ. ನನ್ನ ಜೀವಾತ್ಮ ಕೈಯ ಹಿಡಿತನಂದ್ರ ಸಿಗಾವಾನ, ನೀರ ಹೋಗಿತನಂದ್ರ ಮುಳುಗಾವಾನ, ಬೆಂಕಿಯಾಗ ಹೋಗದ್ರ ಸುಡಾವ. ಅಲ್ಲ, ನಮ್ಮ ಅಪ್ಪ ಹೆಂಗದಾನು? ಹೆಂಗ? ನಮ್ಮ ಅಪ್ಪ ನೀರು ನಿರಾಕಾರ ನಿರ್ಲಿಪ್ತ ವಸ್ತು ಪರಮಾತ್ಮ ಅದಾನ. ಹೌದು ಹೌದಪ್ಪ. ಅವ ಅಖಂಡ ಅದ್ವೈತ ಅದಾನ, ಕಣ್ಣಿಗೆ ಕಾಣಂಗಿಲ್ಲ ಅವ. ಹೌದಾ? ಅವೇನು ಸಿಗತಾನ ನಿನಗ? ಇದ್ದಲ್ಲೇ ರಾತ್ರಿ ಹಗಲ ಚಲನ ವಲ ನೀವು ಎಲ್ಲ ನಡೆದವ ತಮ್ಮ. ನೋಡ ಬಾಯಿ, ಇವತ್ತು ನಿನ್ನ ಶರೀರಕ್ಕೆ ಶಿಕ್ಷೆ ಆಗೈತಿ, ಆಗೈತಿ. ನಿನ್ನ ಶರೀರಕ್ಕೆ ಮೋಕ್ಷ ಆಗೈತಿ. ಹೌದು. ನಿನ್ನ ಶರೀರಕ್ಕೆ ಏನು ಬೇಕಾದ ಬಂದು ರೋಗ ರುಜಿಗಳು ಬಂದು ಹೊಕ್ಕಾವ. ಶರೀರಕ್ಕ ಪಡೆದಾರ. ಮತ್ತ ನೋಡ್ರಿ, ಈ ಒಂದು ಮಾತು ಹೇಳ್ತಾರ ಕೇಳ್ರಿ. ಹೆಂಗಪ್ಪ? ಈಗ ಶರೀರ ದೊಡ್ಡದ ಹೇಳ್ತಾರ. ಹೇಳ್ತಾಳ. ಈಗ 84 ಲಕ್ಷ ಜೀವರಾಶಿಗಳು ಅಂತೇಳಿ ಹೇಳ್ತಾರೋ, ಏನ್ 84 ಲಕ್ಷ ಶರೀರ ಅಂತ ಹೇಳ್ತಾರೋ? ಏ ಶರೀರ ಅಂದಿಲ್ಲ ಅಲ್ಲಿ. ಶರೀರ ಅನ್ಬೇಕಾಗಿತ್ತಲ್ಲ. ಇಲ್ಲ. ಮತ್ 84 ಲಕ್ಷ ಜೀವರಾಶಿಗಳಂತ ಯಾಕಂದ್ರು? ಹೆಚ್ಚಿಗೆ ಅಂದ್ರ ಎಲ್ಲ ಒಟ್ಟು ಈ ಜೀವದ ಮೇಲೆ ನಿಂತೈತೆ ಅಂತ ಹೇಳ್ತಾರ ಅವ್ರ ಜ್ಞಾನಿಗಳು. ಹೌದು ಹೌದಪ್ಪ. ಈ ಜೀವನು ಹಂತದ ದ್ವಾರದದ, ಈ ಶರೀರ ಅನ್ನೋ ಹಂತದ ನಾಶ ಆಗಿ ಹೋಗ್ತದ. ಕೊಳಿಜಿ ಹೋಗಿ ಯಾವ ನಾಮ ನೋಡ್ರಿ, ಹುಬ್ಬಳ್ಳಿ ಸಿದ್ದಾರೋಡು ಏನ್ ಮಾಡಿದ್ರು? ಕೊಡಿ ಎಲ್ಲಾ ಲಿಂಗ ಮತ್ಯಾರು, ಹೌದಾ? ಲಚ್ಚಾರ ಸಿದ್ಧಲಿಂಗ ಮತ್ಯಾರು, ಹೌದಲ್ಲ? ಯಾವ ನಮ್ಮ ನವಲಿಂಗ ನಾಗಲಿಂಗ ಮತ್ಯಾರು, ಯಾವ ನಮ್ಮ ಸೊಲ್ಲಾಪುರ ಸಿದ್ದರಾಮವರು, ಯಾವ ನಮ್ಮ ಶ್ರೀಶೈಲ ಮಲ್ಲಿಕಾರ್ಜುನರು, ಹೌದಪ್ಪ. ಯಾವ ನಮ್ಮ ಬಾಲ ಬ್ರಹ್ಮಚಾರಿ ಆಗಿರ್ತಕ್ಕಂಥ ಹನುಮಂತ. ಏನ್ ಮಾಡಿದ? ಏನ್ ಮಾಡಿದ್ರಿ ಇವರು? ಏನ್ ಮಾಡಿದ್ರು ಹೇಳ. ಇವ್ರು ಎಲ್ಲಾರು ಏನ್ ಮಾಡಿದ್ರು? ಶರೀರ ಮೇಲೆ ಆಶೆ ಮಾಡಿಲ್ಲ ಇವರು. ಮಾಡಿಲ್ಲ ಮಾಡಿಲ್ಲ. ಶರೀರ ಮೇಲೆ ಮೋಹ ಮಾಡಿಲ್ಲ. ಇಲ್ಲ. ಶರೀರ ಮೇಲೆ ಏನಪ್ಪಾ ಅಂತಂದ್ರ ಈ ಶರೀರ ಅನ್ನೋ ಹಂತದ ಒಮ್ಮೆ ನಾಶ ಆಗಿ ಹೋಗುದದ. ಇದು ಶರೀರ ಅನ್ನೋ ಹಂತದ ಹೆಂಗೈತಿಪ್ಪ ಅಂತಂದ್ರ ಇದು ಅಜರಾಮರವಾಗಿರಂಗಿಲ್ಲ, ಇದು ಸ್ಥಿರವಾಗಿ ಇರಂಗಿಲ್ಲ. ಹೌದಾ? ಈ ಶರೀರಕ್ಕೆ ಕೆಮ್ಮತ್ತಿಲ್ಲ ಅಂತ ಹೇಳ್ತಾರ ಅವರು. ಹೌದು ಹೌದಪ್ಪ. ಅವ್ರು ಎಲ್ಲಾರು ಏನ್ ಮಾಡಿದ್ರು? ನಮ್ಮ ಸಾಧುಗಳು ಏನ್ ಮಾಡಿದ್ರು? ಹುಬ್ಬಳ್ಳಿ ಅವ್ರು ಏನ್ ಮಾಡ್ಯಾರು? ಅಂಗ ಅನ್ನೋ ಹಂತದು ನೋಡು, ಲಿಂಗ ಅನ್ನೋ ಹಂತದ ಪತಿ ಮಾಡ್ಯಾರು, ಅಂಗ ಅನ್ನೋ ಹಂತದ ಸತಿ ಮಾಡ್ಯಾರು. ಮಾಡ್ಯಾರ ಮಾಡ್ಯಾರ. ಅಂಗ ಅಂದ್ರೆ ಯಾವುದು? ಯಾವತ್ತಮ್ಮ? ಅಂಗ ಅಂದ್ರೆ ಈ ಶರೀರ. ಶರೀರ. ಲಿಂಗ ಅಂದ್ರೆ ಏನಪ್ಪಾ ಅಂದ್ರೆ ಜೀವ. ಹೌದು. ಜೀವ ಅನ್ನೋ ಹಂತದ ಗಂಡನ ಮಾಡ್ಯಾರ, ಶರೀರ ಅನ್ನೋ ಹಂತದ ಹೆಂಡತಿನ ಮಾಡ್ಯಾರ. ಹೌದಲ್ಲ? ಇಲ್ಲಿ ಹೆಂಗೈತಿ ಹೇಳ್ತಾನೆ ಕೇಳವ ನಿನಗ. ಹೇಳ್ತಮ್ಮ. ಇಲ್ಲಿ ಸಾಧು ಅಂದ್ರೆ ಯಾರಿಗೆ ಅನ್ಬೇಕಾಗ್ಯದ? ಯಾರಿಗೆ ಅನ್ಬೇಕು? ಸಾ ಅಂದ್ರ ಆರು, ಧೂ ಅಂದ್ರ ತೊಳಿ. ಸಾಂದ್ರ ಸಾ ಅಂದ್ರ ಆರು, ಧೂ ಅಂದ್ರ ತೊಳಿ. ಅಂದ್ರೆ ನೋಡು ಮಾಸ್ತರ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಚ್ಚರ, ಈ 6 ಗುಣಗಳನ್ನು ಯಾವ ತೆಗೆದು ಇಡ್ತಲ್ಲ ಅವ್ ಮಾತ್ರ ಈ ಜಗತ್ತದೊಳಗೆ ಸಾಧು ಆಗಾಕ ನಡೀತೈತೆ ಅಂತ ಹೇಳಿಕೆರಿಂದ ಮಹಾಜ್ಞಾನಿಗಳು ಹೇಳ್ತಾರ. ಹೌದು ಹೌದಪ್ಪ. ಇವನು ಎಲ್ಲಾ ಒಳಗೆ ಇಟ್ಟುಕೊಂಡ ಕೇಳಿದ ನೀವು ಹೋಗಿ ಕ್ಯಾಮಿ ಅರಿವಿ ಹಾಕುವ, ಬೇಕಾದಟ್ಟು ರುದ್ರಾಕ್ಷಿ ಹಾಕುವ, ಕೈ ಒಳಗೆ ಕಮಲ ಹಿಡ್ಕುವ, ತ್ರಿಶೂಲವನ್ನು ಹಿಡ್ಕುವ. ಇದನ್ನ ಹಿಡ್ಕೊಂಡ್ರ ಸಾಧು ಅನ್ನಂಗಿಲ್ಲ. ಈಗ ಗುರ್ತ ಆಗ್ಲಾ ಬರ್ತದೆ. ಇವನು ಎಲ್ಲಾ ಒಟ್ಟು ತೆಗೆದು ಹೋಗದಾಗ ಅವಾಗ ಸಾಧು ಆಗಾಕ ಬರ್ತದ ಅಂತ ಹೇಳಿಕೆಯಿಂದ ಮಹಾತ್ಮರು ಹೇಳ್ತಾರ. ಇಲ್ಲಿ ಧೂ ಅಂದ್ರೆ ಏನ? ಮತ್ತ ಧೂ ಅಂದ್ರೆ ಏನು? ಹೇಳಪ್ಪ. ತೊಳಿ. ಎದರದಿಂದ ತೊಳಿಬೇಕ್ರಿ? ಹೋಗಿ ಕೆರೆದ ಸಬಕಾರ ಪುಡಿ ನೀರು ಹೋಗಿ ಹಚ್ಚಿ ತೊಳೆದ್ರೆ ತೊಳೆಯಂಗಿಲ್ಲ. ಯಾವುದು ತೊಳಿ ಅಂದ್ರೆ ಯಾವುದು? 3 ಜ್ಞಾನಗಳು ಬರ್ತಾವ, 3 ಅಕ್ಷರಗಳ ತಿಳ್ಕೋಬೇಕಾಗ್ತದ. ಯಾವ ತಮ್ಮ? 3 ಅಕ್ಷರಗಳು ಯಾವಪ್ಪ ಅಂತಂದ್ರ ಸತ, ರಜ, ತಮ ಅನ್ನೋ ಅಂತ 3 ಗುಣಗಳನ್ನು ತಿಳಿದಾಗ ಅವಾಗ ಇದನ್ನ ಎಲ್ಲ ತೊಳಿಬೇಕಾಗ್ತದ ಪ್ರಪಂಚದೊಳಗ ಅಂತೇಳಿ ಮಹಾಜ್ಞಾನಿಗಳು ಹೇಳ್ತಾರ. ಹೌದು ತಮ್ಮ. ಅವಾಗ ಸಾಧು ಏನ್ ಹೇಳ್ತಾರ್ರಿ ಹೆಣ್ಮಗಳು? ಏನ್ ಹೇಳ್ತಾಳ? ಇಲ್ಲಿ ದೇವರ ನಿನಗ
ನಿನಗೆ ಸಿಗಬೇಕಾದ್ರನ ಹಾ ದೇವರು ಸಿಗಬೇಕಾದ್ರೆ ಕೆಲಸ ಏನ್ ಮಾಡ್ಬೇಕ್ರಿ? ಏನ್ ಮಾಡ್ಬೇಕು ಇವು? ಇಲ್ಲಿ ನೀ ದೇವರು ನಿನಗೆ ಕಾಣಬೇಕಾದ್ರೆ ದೇವರು ನಿನಗೆ ಸಿಗಬೇಕಾದ್ರೆ ಬಾಯಿ ನೀ ಹೋಗಿ ಕಾಮಕ್ಕೆ ಭಕ್ತಿದಿಂದ ಹೋದ್ರೆ ಸಿಗಂಗಿಲ್ಲ. ಮತ್ತೆ ಹೆಂಗ? ನೀ ಹೋಗಿ ಕೇಳಿ ನೋಡು, ಕಾಮ ಭಕ್ತಿ ಮಾಡಿದ್ರೆ ಸಿಗಂಗಿಲ್ಲ. ನೀನು ತಕ್ಕ ಸಿಟ್ಟು ಇರಬಾರ್ದು, ದೋಷ ಇರಬಾರ್ದು, ಏನೇನು ಇರಬಾರ್ದು ನಿನ್ನ ಮನುಷ್ಯರ ಒಳಗ. ಹೌದಲ್ಲ? ಭಕ್ತಿ ಹೆಂಗ್ ಮಾಡ್ಬೇಕು? ಹೆಂಗ್ ಮಾಡ್ಬೇಕು? ನವವಿಧ ಭಕ್ತಿಗಳು ಬರ್ತಾವ. ಯಾವ್ಯಾವ ಬರ್ತಾವ ನವವಿಧ ಭಕ್ತಿಗಳು? ಹುಡುಗಿಗೆ ಒಂದು ಸ್ಮರಣ ಭಕ್ತಿ, ಅರ್ಚನ ಭಕ್ತಿ, ಕೀರ್ತನ ಭಕ್ತಿ, ಶಕ್ಯ ಭಕ್ತಿ. ಹೌದಲ್ಲ? ಇವು 5 ಭಕ್ತಿಗಳದು. ಅದು ಇನ್ನು ಒಂದನೇ ಭಕ್ತಿ ಪಾದ ಭಕ್ತಿ, ದಾಶ ಭಕ್ತಿ ಮತ್ತು ಆತ್ಮ ನಿವೇದನ ಭಕ್ತಿ. ನವವಿಧ ಇವನು ಎಲ್ಲಾ ಭಕ್ತಿ ಯಾಕೆ ಮಾಡಿದ್ರಿ? ಯಾಕ ಈ ಭಕ್ತಿಗಳು ಯಾಕಿಟ್ರು? ಇವನ ಭಕ್ತಿಗಳು ಮಾಡಿ ಕೆರಿಂದ ಹೋಗಿ ಕೆರಿಂದ ಮೋಕ್ಷದ ದಾರಿ ಹೊಂದಬೇಕಾಗ್ಯದ. ಯಾರ್ಯಾರು ಹೊಂದಾರ ಹೇಳಪ್ಪ ಮಾಸ್ತರ. ಕೈ ಕೆಸರಾದಾಗ ಬಾಯಿ ಮೊಸರಲ್ಲ. ಹೌದು ಹೌದು ಹೌದಿಲ್ರಿ? ನಾವು ಹೆಂಗ ದುಡಿತೀವಿ ನಮಗ ದುಡ್ದಟ್ಟು ಪಗಾರ ಇರ್ತೈತಿ. ದಿನದಿಂದ ದುಡಿಲಾರದ ಪಗಾರ ಹಂಗ ಹಾಡ್ಲಾರ್ದ ಪಗಾರ ಕೊಡಂದ್ರ ಕೊಡ್ತೀರಿ ನೀವು? ಯಾರು ಕೊಡಂಗಿಲ್ಲ ಅಂತಮ್ಮ. ಹಾಡ್ಲಾರ್ದ ಪಗಾರ ಕೊಡಂದ್ರ ಕೊಡ್ತೀರಿ? ಕೊಡುದಿಲ್ಲ. ಯಾಕಂದ್ರೆ ಇಲ್ಲಿ ನಾ ಕಾಯಕ ಮಾಡ್ಬೇಕಾಗೈತಿ. ಯಾವ ನಮ್ಮ ಅಣ್ಣ ಬಸವಣ್ಣ ಅವ್ರು ಹೇಳಿದ್ರು 12ನೇ ಶತಮಾನದಾಗ ಏನಂತ? ಕಾಯಕವೇ ಕೈಲಾಸ ಅಂತ ಹೇಳ್ಯಾರ ಅವ್ರ. ಯಾವ ಕಾಯಕ ಮಾಡ್ತಾನ, ಯಾವ ಎಟ್ಟು ದುಡಿತಾನ, ದುಡಿದಟ್ಟ ಅವಾಗ ಪ್ರತಿಫಲ ಸಿಗತೈತೆ ಅಂತ ಹೇಳ್ತಾರ. ಹೌದಪ್ಪ. ಅವಾಗಿತ್ತು ನಾವು ನವವಿಧ ಭಕ್ತಿಗಳನ್ನ ಮಾಡಿದಾಗ ಅವಾಗ ನಿನಗ ದೇವರು ಅನ್ನೋ ಹಂತದ, ಅವಾಗ ನಿನಗೆ ಎಲ್ಲಿ ಐತಿ ಏನೈತಿ ಅನ್ನೋ ಹಂತ ನಿನ್ನ ಒಳಗಿಂದ ನಿನ್ನ ಮನದಾಗನ ಅರ್ರಕ್ಕೆ ಬರ್ತೈತಿ, ಒಟ್ಟು ತಿಳಿತೈತಿ. ಅದು ಹೌದು ಹೌದಪ್ಪ. ದೇವರು ಎಲ್ಲಿ ಇರ್ತಾನೋ ಏನ್ ಮಾಡ್ತಾನೋ ಅನ್ನೋ ಹಂತದ್ದು ನಿನ್ನಲ್ಲಿ ನಿನಗ ಏನಾಗ್ತದಪ್ಪ ಅಂದ್ರ ಅಲ್ಲಿ ಒಳಗ ಆತ್ಮ ಜ್ಯೋತಿ ಬೆಳಗಾಕ ಹತ್ತದ. ಆತ್ಮ ಜ್ಯೋತಿ ನಿನ್ನಲ್ಲಿ ನೀ ತಿಳಿದು ನೋಡೋಣ. ಅದಕ್ಕಾಗಿ ಹೇಳ್ತಾರ ಏನಂತ? ಕೇಳ ಧ್ಯಾನ ಶಿವ ಧ್ಯಾನ ಮಾಡಣ್ಣ, ನಿನ್ ಒಳಗ ನೀನು ತಿಳಿದ ನೋಡಣ್ಣ. ಹಿಂಗೈತೆ ಅದ. ಅದಕ್ಕೆ ಹುಚ್ಚದಾರ ನಮ್ಮ ಮಾಡಿದವ್ರು ಅವ್ರ ಕವಿಗಳು. ಯಾಕಂದ್ರ ನೀ ಜ್ಞಾನ ಮಾಡ್ಬೇಕಾದ್ರೆ ಶಿವ ಜ್ಞಾನ ಮಾಡಿದೆ ಅಂದಾಗ ನಿನ್ನ ಒಳಗ ನೀ ತಿಳ್ಕೊಂಡ ಮೇಲೆ ಅವಾಗ ನಿನಗ ದೇವ್ರ ಪ್ರತ್ಯಕ್ಷ ಕಾಣ್ತಾನೋ ಅಂತೇಳಿ ಮಹಾತ್ಮರು ಹೇಳ್ತಾರ. ಹೌದು ಹೌದಮ್ಮ ಮಾಸ್ತರ. ಇದ್ರ ಯಾವಾರ ಮುಗಿತು ದೇವ್ರದ ಯಾವಾರ ಮುಗಿತಲ್ಲ. ಏನ್ ಒಳಗೆ ಏನ್ ತಂದಾಡ್ರಿ? ಏನ್ ತಂದಾರು ಒಳಗ ಮತ್ತೆ ಯಾವಾಗಪ್ಪ ಅಂತಂದ್ರೆ ಇವ್ರ ಶಬರಿ ಗಾಂಡ್ ಇಲ್ಲಾರ್ದ ಮುಕ್ತಿ ಹೊಂದಾಳತ್ತ ಹೇಳ್ತಾಳತ್ತಮ್ಮ. ನಿನ್ನ ಮಾತು ಫೇಲ್ ಆಗತೈತಿ ಇಲ್ಲಿ. ಹೆಂಗ? ನಿಮ್ಮ ಶಬರಿಗೆ ಯಾಕೆ ಗಂಡಾಗಿಲ್ಲ? ಹೇಳಕ್ಕಿ ಬೇಕಲ್ರಿ, ತಳ ಬೇಕಲ್ಲ. ತಳ ಬೇಕಲ್ಲ. ಈಕಿಗೆ ಎದಕ್ಕೆ ಗಂಡನ ಮಾಡ್ಕೊಂಡಿಲ್ಲ ಅಂತದ ಮೊದಲು ತಳ ಬೇಕ. ಹೌದು. ಎದರ ಸಲುವಾಗಿ ಮಾಡ್ಕೊಂಡಿಲ್ಲ, ಯಾವ ಕಾರಣಕ್ಕೆ ಮಾಡ್ಕೊಂಡಿಲ್ಲ ಈಕಿ? ಹೇಳ್ತಮ್ಮ. ಈಕಿ ಶಬರಿ ಏನ್ ಮಾಡ್ತೀರ ಅಂದ್ರೆ ಒಂದಾನೊಂದು ಕಾಲದಾಗ ಒಂದು ಪ್ರಾಣಿ ಒಂದು ಪಕ್ಷಿ ಈ ಮಾನವರನ್ನ ಹೊಡಿದು ಬಡಿದು ತಿನ್ನುದು ಮಾಡ್ತಿದ್ರೆ ಈಕಿ ಶಬರಿ. ಏನೋ ಶಬರಿ. ಈಕಿ ಶಬರಿಗೆ ಏನಾಗಿತ್ತು? ಅವಾಗ ನಮ್ಮ ಅಪ್ಪ ಒಬ್ಬ ಋಷಿಮುನಿ ಶಾಪ ಕೊಟ್ಟಿಗಿ. ಹೌದಲ್ಲ? ನೀ ಮಾನವ ಜನ್ಮಕ್ಕ ಹುಟ್ಟಿ ಬಂದ ಬಳಕ, ಹೆಣ್ಣಿನ ಜನ್ಮಕ್ಕ ಹುಟ್ಟಿ ಬಂದ ಬಳಕ ನೀ ಇಂಥದೆಲ್ಲ ಭೂಮಿ ತೆರಿ ಮೇಲೆ ಬಂದು ಹೊಡಿದು ಪಡಿದು ಪ್ರಾಣವನ್ನ ಹಾನಿ ಮಾಡಾಕತಿ ಅಂದ್ರ ನಿನಗ ಒಟ್ಟ ಗಂಡನ ಮೋಕ್ಷ ಆಗಬಾರ್ದು, ನಿನಗ ಗಂಡ ಆಗಬಾರ್ದು ಅಂತ ಹೇಳಿ ಶಾಪ ಕೊಟ್ಟಿದ್ದ ನನ್ನ ಋಷಿಮುನಿ. ಹೌದು ಹೌದು. ಅವಾಗ ಏನಾತ್ರಿ ಇವ್ರ ಏನಾಯ್ತು ಮುಂದೆ? ಇವ್ರ ಎಷ್ಟೋ ವರ್ಷ ಆದ್ರೂ ಗಂಡನ ಮಾಡ್ಕೊಳ್ಳಿಲ್ಲ. ಹೌದಾ? ಹಿಂದಾಗಡೆ ಈಕಿ ಹೆಂಗ ಸದ್ಗತಿ ಸಿಕ್ತು, ಈಕಿ ಹೆಂಗ ಮುಕ್ತಿ ಆಯ್ತು ಹೇಳ್ತಾರ ಹೇಳ್ತಮ್ಮ. ಅವಾಗ ಏನಾಯ್ತು ಒಂದಾನೊಂದು ಕಾಲದಾಗ ಏನಾಯ್ತಪ್ಪ? ಅವಾಗ ಏನಪ್ಪಾ ಅಂದ್ರೆ ಇದು ರಾಮಾಯಣ ವಿಷಯ ಯಾವ ರಾತ್ರಿ ತಿಳ್ಕೊಂಡು ಹೇಳ್ತಾನೋ. ಹೇಳ್ತಮ್ಮ. ಕೃತಾವಿಗೆ ಯಾವ ಸುದ್ದಿದು. ಅವಾಗ ಏನಾಯ್ತು? ಮಾತಂಗ ಮಹಾಋಷಿ ಅನ್ನೋ ಅಂತ ಒಬ್ಬ ಋಷಿಮುನಿ ಇದ್ದಲ್ಲ. ಅವೆಲ್ಲಿದ್ದ? ಎಲ್ಲಿ? ಪಂಚವಾಟಿಕೆ ಒಳಗ ಬಂದ ಕುಟೀರವನ್ನ ಹಾಕೊಂಡ ಕೇರಿನ ಅವ ಮಾತಂಗ ಮಹಾಋಷಿ ಎಲ್ಲಿ ಬಂದ ಪರ್ವತದೊಳಗ ತನ್ನ ಕಾಲಗಳನ್ನ ಕಳಿತಿದ್ದ. ಹೌದಲ್ಲ? ಅವಾಗ ಇವ್ರು ಶಬರಿ ಅದಾರಲ್ಲ, ಏನ್ ಮಾಡ್ತಾರೆ ಶಬರಿ? ಇವರು ಶಬರಿ ಏನ್ ಮಾಡ್ತಿದ್ರು ಅಲ್ಲಿ ಮಾತಂಗ ಮಹಾಋಷಿನ ಗುರುವಿನ ಮಾಡ್ಕೊಂಡಿದ್ರು. ನಿನಗ ಪೈಲೆ ಏನ್ ಹೇಳಿ ನಾನು? ಗುರು ಬೇಕತ್ ನಿನಗೆ ಹೇಳಿನಿ. ಗುರು ಅಂದ್ರೆ ಯಾರು? ನಮ್ಮ ಅಪ್ಪನ ಗುರು ಅಂದ್ರೆ ನಮ್ಮ ಅಪ್ಪ. ಗಂಡನ ಗುರು, ಗಂಡನ ಗಂಡ, ಗಂಡನ ಗುರು. ಗುರು ಅಂದ್ರೆ ಗಂಡನ ಹೌದು, ಗುರುನ ಹೌದ. ಅಲ್ಲಿ ನಿಮ್ಮ ಅವು ಯಾರನ್ನ ಮಾಡ್ಕೊಂಡ ಹೋಗಿ? ಯಾರಿಗೆ? ಅಲ್ಲಿ ಯಾರ ಮಾತಂಗ ಮಹಾಋಷಿನ ಗುರುವಿನ ಯಾಕೆ ಮಾಡ್ಕೊಂಡ್ರು? ಮತ್ ಬೇಕಾಗಿ ಯಾಕೆ ಗುರುವೇ ಮಾಡ್ಕೊಂಡ್ರು? ಬೇಕಾಗಿತ್ತು. ಬ್ಯಾಡ ಹೋಗಿ ಮಾಡ್ಕೋಬೇಕಾಗಿತ್ತು ನಿಮ್ಮ ಹೆಣ್ಮಕ್ಳು. ಮತ್ತೆ ತಾವ ಮಾಡ್ಕೋಬೇಕಾಗಿತ್ತು. ಮತ್ತೆ ನಮ್ಮ ಪಡದಾಗ ಯಾಕೆ ಬಂದು ಡೊಗ್ಗಿಲ್ ನಿಮ್ ಶಬರಿ? ಇವ್ರು ಅವಾಗ ಹೇಳ್ತಾನ ಮಾತಂಗ ಮಹಾಋಷಿ ಏನ್ ಮಾಡ್ತಿದ್ಲ ಈಕಿ ದಿನಂಪ್ರತಿ? ಏನು ಮಾಡ್ತಿದ್ಲ? ದಿನಂಪ್ರತಿ ಏನ್ ಮಾಡ್ತಿದ್ರು? ಕಸವನ್ನ ಹೊಡೆದು, ನೀರವನ್ನ ಹೊಡೆದು, ರಂಗೋಲಿವನ್ನ ಹಾಕೋದು ಮಾಡ್ತಿದ್ರು. ದಿನಂಪ್ರತಿ ಕಾಯಕ ಮಾಡ್ತಿದ್ಲು. ಯಾರು? ನಮ್ಮ ಮಾತಂಗ ಮಹಾಋಷಿ ಕುಟೀರದೊಳಗ. ಹೌದಲ್ಲ? ಎಲ್ಲಿ? ಮಠದ ಮುಂದ. ಹೌದು. ಮಾಡ್ತಿದ್ಳು. ಮಾಡೋ ಹೊತ್ನ್ಯಾಗ ಅವಾಗ ಮಾತಂಗ ಮಹಾಋಷಿ ನೋಡಿದ. ಏನ್ ಮಾಡ್ತಾರು? ದಿನಂಪ್ರತಿ ಇದ ಕಾಯಕವನ್ನು ಯಾರು ಮಾಡಿ ಹೋಗ್ತಾರ? ಹೌದು. ಒಂದು ದಿನ ನೋಡ್ಬೇಕಂದ್ರೆ ಸಿಗಬಾರ್ಯಾರು. ಹೌದು. ಇವತ್ತಿನ ದಿನ ನಾವು ಒಟ್ಟು ಕೂತು ನೋಡ್ಬೇಕಂತೇಳಿ ಮಾತಂಗ ಮಹಾಋಷಿ ಸುಮ್ಮ ಕೂತ ಬಿಟ್ಟಿದ್ದ ಒಳಗ. ಅವಾಗ ಏನ್ ಮಾಡ್ತಾನ? ಅವಾಗ ಈಕಿ ಶಬರಿ ಏನ್ ಮಾಡ್ತಿದ್ರು? ಬೆಳಗು ಸರಿ 4 ಗಂಟೆಗೆ ಬಂದ ಕೇಳಿದ ಕಸವನ್ನ ಗೂಡಿಸಿ, ನೀರವನ್ನ ಹೊಡೆದ, ರಂಗೋಲಿವನ್ನ ಹಾಕಿ ಹೋಗಿ ಬಿಡ್ತಿದ್ರು ಇವರು ಶಬರಿ. ದಿನಂಪ್ರತಿ ಮಾಡ್ತಾರೆ. ಹಾಕಿ ಕೇಳಿದ ಹೋಗ್ತಿದ್ರು. ಹೋಗುವ ಹೊತ್ನಾಗ
ಒಳಗ ಒದರಿದ ನೋಡ್ರಿ ಮಾತಂಗ ಮಹಾರುಚಿ. ಹಾ ಬದ್ರಿ ಏನಂತ ಕೇಳ ಏ ತಾಯಿಯೇ ಅಮ್ಮ ಬಾಯಿಲೆ ಅಂತ ಕೇಳಿ ಕರೆದ. ಅಂದಾಗ ಕರೆದಾಗ ಈಕಿ ಹೋದಳ ಶಬರಿ. ಹೋದಲ್ಲ ಏನಾತ್ರಿ ಈ ಗುರುಗಳ ಅಂತ ಕೇಳಿದ್ಲು. ಹೌದಾ ಅಲ್ಲಮ್ಮ ದಿನಂಪ್ರತಿ ಬಂದು ನೀನು ಕಸ ಗುಡಿಸೋದು, ನೀರು ಹೊಡಿದು ಮತ್ತೆ ರಂಗೋಲಿ ಬಣ್ಣ ಹಾಕೋದು, ಇದನ್ನ ಯಾಕೆ ಮಾಡ್ತೀಯಮ್ಮ ನೀ ಕಾಯಕ ಅಂದಾಗ ಹೇಳ್ತಾಳ, ನಮಗೊಬ್ಬ ಋಷಿಮುನಿ ಹೇಳಿದ, ದಿನಂಪ್ರತಿ ನಿನ್ನ ಪಾಪ ಕಳ್ಕೋಬೇಕಾದ್ರ ಹೋಗಿ ಕೆರಿಂದ ನಿಮ್ಮ ಹತಂಗ ಮಹಾಋಷಿ ಅನ್ನುವಂತ ಗುರು ಅದನ್ನ ಗುರುವಿನ ಮಾಡಕೋ, ದಿನಂಪ್ರತಿ ಅವನ ಸೇವಾ ಮಾಡು, ಅವಾಗ ನಿನಗ ಮುಕ್ತಿ ಆಗ್ತದ, ನಿನಗ ಮೋಕ್ಷ ಆಗ್ತದ ಅಂತ ಹೇಳಿದ್ರು. ಅಂದಾಗ ದಿನಂಪ್ರತಿ ಅವಾಗ ಹೇಳಿದವ, ಏ ಹುಚ್ಚವ್ವ ಅಂದವ್, ನೀ ಎಂತ ಮಳ್ಳದಿ, ನೀ ಎಂತ ಹುಚ್ಚದಿ, ನೀ ಮತ್ತು ಹೋಗಿ ಕೇಳಿದ ನೀನು ಹೆಣ್ಮಕ್ಳ ಬುದ್ಧಿಗೆ ಹೋಗಬೇಡ ತಾಯಿ ಅಂತ ಹೇಳಿದ. ಹೌದಪ್ಪ, ಇಲ್ಲಿ ಎಲ್ಲಾ ಮಾಡಿದ್ರೆ ಇಂತಾದ ಮೋಕ್ಷ ಆಗಂಗಿಲ್ಲ, ಇಂತಾದ ನಿನಗ ಭಕ್ತಿ ಆಗಂಗಿಲ್ಲ. ಹೌದಾ ನಿನಗ ಮುಕ್ತಿ ಆಗಬೇಕಾದ್ರೆ ಏನ್ ಮಾಡ್ಬೇಕು? ಏನು ಮಾಡ್ಬೇಕು ಈಗ? ಯಾವ ಕೃತಾಯುಗದಾಗ ತ್ರೇತಾಯುಗದಾಗ ರಾಮ ಹುಟ್ಟಿ ಬಂದಾನ, ವಿಷ್ಣು ಅವತಾರ ತಾರಣ ಮಾಡಿಕೊಂಡು 7ನೇ ಅವತಾರಕ್ಕೆ ರಾಮ ಹುಟ್ಟಿ ಬಂದಾನ. ರಾಮ 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 ಅಂತ ಹೇಳಿಕೆರಿಂದ ಜಗತ್ತದೊಳಗೆ ರಾಮ ಮಂತ್ರವನ್ನ ನುಡಿಕೆರಿಂದ ಜಗತ್ತದೊಳಗೆ ಎಷ್ಟೋ ಮಂದಿ ಮೋಕ್ಷ ಹೊಂದಾರ, ಮುಕ್ತಿ ಹೊಂದ್ಯಾರ, ಭೂಮಿ ತಲೆ ಮ್ಯಾಗ ಅಂದಾಗ ಇವ್ರು ಏನಂದ್ರಿ? ಏನಂತಾಳು? ಹೌದ್ರಿ ಈ ಗುರುಗಳ ಅಂದ್ರು, ನನಗ ಮೋಕ್ಷನ ಆಗಬೇಕಾಗ್ಯದ, ಮುಕ್ತಿನ ಆಗಬೇಕಾದ, ಹೆಂಗ ಮಾಡ್ಲ? ಎಲ್ಲದ ರಾಮ ಕರಸ್ರಿ ಅಂದ್ರಿಕ್ಕಿ. ಅವಾಗ ನೋಡ್ರಿ ಮಾತಂಗ ಮಹಾಋಷಿ ಹೆಂಗ್ ಹೇಳ್ತಾನ, ಏನಂತಪ್ಪ? ಏ ತಂಗಿ, ನಾ ಬಾ ಅಂದಾಗ ಬರಂಗಿಲ್ಲ, ಹೋಗಂದಾಗ ಹೋಗಂಗಿಲ್ಲ, ಅದು ದೇವರ ಸ್ವರೂಪದನ. ರಾಮ ಅಂದ್ರೆ ಸಾಮಾನ್ಯ ವ್ಯಕ್ತಿ ಅಲ್ಲ ತಂಗಿ ಅಂತ ಹೇಳಿದ. ಅವ ಬರಬೇಕಾದ್ರ ಬರ್ತಾನ, ಹೋಗ್ಬೇಕಾದ್ರ ಹೋಗ್ತಾನ, ನಿನಗ ಮೋಕ್ಷ ಆಗೋ ಅಂತದ್ ನೀನು ನಶೀಬರಾಗಿದ್ರ ಬಂದೇ ಬರ್ತಾನ ನನ್ನ ರಾಮ ಅಂತ ಹೇಳಿದ್ರು. ಅಂದಾಗ ಅವಾಗ ಈಕಿ ಏನ್ ಮಾಡ್ತಿದ್ದಾಳೆ ಶಬರಿ? ಏನು ಮಾಡ್ತಿಲ್ಲ? ಅಟ್ಟ ನಮ್ಮ ಮಾತಂಗ ಮಹಾಋಷಿ ಹೇಳೋದು ಅಟ್ಟ ತಡ, ಬಾರಿ ಹಣ್ಣವನ್ನ, ಸಿಹಿ ಇದ್ದ ಬಾರಿ ಹಣ್ಣ ಒಂದು ಬುಟ್ಟಿ ಒಳಗ ಕಚ್ಚಿಡ್ತಿದ್ರು, ಕಹಿ ಇದ್ದ ಬಾರಿ ಹಣ್ಣವನ್ನ ಒಂದು ಕಚ್ಚಿ ಬುಟ್ಟಿ ಒಳಗೆ ಇಡ್ತಿದ್ಳು. ಅವಾಗ ಏನಾಯ್ತು? ಅವಾಗ ಏನ್ ಹೇಳಿದ? ಆ ರಾಮ ಬಂದಂದಾಗ ರಾಮ ನಿನ್ನ ಬಾರಿ ಹಣ್ಣು ತಿಂದಂದಾಗ ತಾಯಿ ನಿನಗ ಮೋಕ್ಷ ಆಗ್ತದ, ಭೂಮಿ ತೆಲಿ ಮ್ಯಾಗ ತಿಳಿಕೆರಿಂದ ಹೇಳಿದ ನನ್ನ ಮಾತಂಗ ಮಹಾಋಷಿ. ಹೌದು ತಮ್ಮ. ಅವಾಗ ಇವರ ಮಾತನ್ನು ನೋಡಿ ನಮ್ಮ ರಾಮ ಬಂದ. ರಾಮ ಬಂದಾಗ ಶಬರಿ ಹೋಗಿ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು ಇವ್ರ ಅವ್ವ. ಕರೆ ಐತಿಲ್ಲ, ನಿಮ್ಮ ಅವ್ವ ದೊಡ್ಡಕ್ಕಿದ್ರು ಅಂದ್ರೆ ನಮ್ಮ ಅಪ್ಪಗೆ ಹೋಗಿ ಸಾಷ್ಟಾಂಗ ಯಾಕೆ ಹಾಕಿದ್ರೆ? ಏ ಚಿಮಣಿ ಮುಗಿನಕ್ಕಿನ ಆಕೆನೂ ಹಾಕ್ಯಾರ. ಬಾಂಡಿ ಮಗಳ ಅಲ್ಲೇ ಒಳಗ ಬಾಂಡಿ ಎಲ್ಲಿ ಪಂಚಾಯತಿಗೆ. ಅವಾಗ ನಿಮ್ಮನ್ನು ಕರಿಬೇಕಾಗಿತ್ತು, ನಿಮ್ಮ ಶೀತೌನ್ ಕರಿಬೇಕಾಗಿತ್ತು, ನಿಮ್ಮ ಹಿಲ್ಯಾನ್ ಕರಿಬೇಕಾಗಿತ್ತು, ನಿಮ್ಮ ಮಂಡೋದರಿನ ಕರಿಬೇಕಾಗಿತ್ತು, ನಿಮ್ಮ ಕೊಂತಿನ ದ್ರೌಪದಿನ, ಪಾರ್ವತಿ ಲಕ್ಷ್ಮೀ ಸರಸ್ವತಿ ದುರ್ಗಾ ದ್ಯಾಮೋ ಕಂಠೇವ್ ಕರಿಯವ್ ಬಹಳ ಮಂದಿ. ಇವ್ರನ್ನೇನು ಕಬ್ಬಿಗೆ ಕಡಿಯಾಕ ಕಳಿಸಿದ್ದೇನೆ ನನ್ನ ಜಿಂಗರಿ ಬಿಲ್ಲಿ. ಕಸಕ್ ಹೋಗ್ಯಾವ, ಕಸಕ್ ಎಲ್ಲಿ ಕರ್ಕೊಂಡು ಹೋಗಕ್ಕೆ ಒಟ್ಟಾಕಿನ ಕಡೆ ತೋಲ್ಬಾರಿ ಸ್ಟೇಜ್ ಕಡೆ ತಂದು ಕುಡಿದ್ರಿ ಇಲ್ಲಿ ಬಿಸಿಲು. ಅವಾಗ ಏನ್ ಮಾಡಿದ್ರು? ಅವಾಗ ನಾನು ರಾಮ ಬಂದಾಗ ಬಾರಿ ಹಣ್ಣು ಈಕಿ ಕೊಟ್ಟಾಗ ನಾನು ರಾಮ ತಿಂದಾಗ ಇವ್ರ ಶಬರಿಗೆ ಜಗತ್ತದೊಳಗೆ ಮೋಕ್ಷ ಆಗ್ಯದ, ಮುಕ್ತಿ ಆಗ್ಯದ. ಇದು ಸತ್ಯವಾದ ಮಾತೈತಿ. ಈ ಕೋಳಿದ ಹಟ್ಟ ಸಭದ ಕೈ ಎತ್ತಿ ಹೇಳ್ತಾನ. ಹೌದು ತಮ್ಮ. ಮತ್ತೆ ನಿಮ್ಮವ್ ಹೆಂಗ ದೊಡ್ಡಕ್ಕೆ ಆಗ್ತಾಳು? ಏ ನಿಮ್ಮನ್ನ ಒಂದೊಂದು ಜಾಗದೊಳಗೆ ಒಬ್ಬೊಬ್ರು ಮೆಟ್ಟಿ ಹೆಚ್ಚಾರ ನಮ್ಮ ಅಪ್ಪಗಳು. ಜಗತ್ತೊಳಗೆ ಬಹಳ ಮಂದಿ. ಮತ್ತೇನ್ ಹೇಳ್ತಾಳ ನನಗ? ಏನ್ ಹೇಳ್ತಾಳು? ಏ ನಿಮ್ಮ ಪರಮಾತ್ಮ ಸತ್ತು ಯಾಕೆ ಹುಟ್ಟ್ಯಾನು? ಏ ನನ್ನ ಪರಮಾತ್ಮಗ ದಶ ಅವತಾರ ಬ್ಯಾಡನ್ ಕೈಯಾಗ ಹೇಳ್ತಾಳೆ. ನಮ್ಮ ಪರಮಾತ್ಮ ವಿಷ್ಣು ಪರಮಾತ್ಮಗ ದಶ ಅವತಾರ, 10 ಅವತಾರ. ಮಾಸ್ತರ್ ಯಾವ ನನ್ನ ಪರಮೇಶ್ವರಿಗೆ 21 ಅವತಾರ. ಹೌದಾ? ಯಾರಿಗೆ ನಮ್ಮ ಅಪ್ಪಗೋಳಿ? ಅದಾವಲ್ಲ ನಿಮ್ಮವ್ಗೆ ಎಷ್ಟು? 18 ಅವತಾರ. 18 ಅವತಾರ ಕೊಟ್ಟವ್ರು ಯಾರು? ಅಲ್ಲ ಪರಮಾತ್ಮ. ಮತ್ತೆ ನಿಂದೇನೈತಿ ಇದ್ರಾಗ ಬಗರಿ? ಏನೈತಿ ಹೇಳ. ಮತ್ತೆ ನಿಮ್ಮವ್ ಹೆಂಗ ದೊಡ್ಡಕ್ಕೆ ಆಗ್ತಾರ? ಇಲ್ಲ. ಏ ನಿಮ್ಮವ್ವ ಎಲ್ಲೆಲ್ಲಿ ದೊಡ್ಡಕ್ಕೆ ಆಗಂಗಿಲ್ಲ, ಎಲ್ಲಿ ದೊಡ್ಡಕ್ಕೆ ಹಾಕಳು? ಹೌದಲ್ಲ ಮಾಸ್ತರ್ ಹೇಳ್ತಾನೆ ಕೇಳು. ಏನಿ ನೋಡು 18 ಯಾಕಂದ್ರ ನೀ ಸತ್ತು ಹುಟ್ಟಿ ನನಗಂತ ಹೇಳ್ತಾಳ. ನಾನು ಪರಮಾತ್ಮ ನೋಡು ಸತ್ತು ಹುಟ್ಟಬೇಕಾದ್ರೆ ಒಂದೊಂದು ವ್ಯವಹಾರ ಮಾಡ್ಯಾನ ಭೂಮಿ ತೆಲಿ ಮ್ಯಾಗ. ಏನ್ ಮಾಡ್ಯಾನೋ ನಮ್ಮ ವಿಷ್ಣು ಪರಮಾತ್ಮಗ ದಶ ಅವತಾರ. ಹೌದಲ್ಲ? ಮತ್ಸ್ಯ ಅವತಾರ, ವರಾಹ ಅವತಾರ, ಪೂರ್ಮ ಅವತಾರ, ಮತ್ತೆ ಇದು ಅಲ್ಲಾರ್ದ ನರಸಿಂಹ ಅವತಾರ, ಪರಶುರಾಮ ಅವತಾರ, ರಾಮ ಅವತಾರ, ಕಲಂಕಿ ಅವತಾರ, ಬುದ್ಧ ಅವತಾರ, ಕಲಿಕಿ ಅವತಾರ. ಇವು ಯಾರೋ ಇವು ಒಟ್ಟು ನಮ್ಮ ಅಪ್ಪನ ಅವತಾರಗಳು. ಪರಮಾತ್ಮನು ಹೌದಿಲ್ರಿ? ಕೃಷ್ಣಗೆ ಎಷ್ಟು ಮಂದಿ ಹೆಂಡ್ರು? 16,000 ಹೆಂಡ್ರು. ಕೃಷ್ಣಗ 16,000 ಹೆಂಡ್ರು, 8 ಮಂದಿ ಪಟ್ಟದರ್ಶಿಯರು. ಹೌದಾ? ಇವ್ರು ಎಲ್ಲ ಯಾರ ಆಜ್ಞೆದಾಗಿದ್ರು? ಯಾರ ಆಜ್ಞೆದಾಗ? ನರಕಾಸುರ ದೈತನ ಆಜ್ಞೆದಾಗಿದ್ರು. ನರಕಾಸುರ ದೈತ ಓದಕ್ಕೆ ಕ್ವಾಟಿ ಒಳಗೆ ಇಟ್ಟಿದ್ರು ಒಟ್ಟು ಹೆಂಗಸರ್ನ. ಓಸು ಕುರಿ ಹಿಂಡು ಇವನ ಕುರಿ ಹಿಂಡು ಹೋದಾಗ ಓದಕ್ಕೆ ನರಕದ ಕ್ವಾಟ್ಯಾಗ ಹೋಗೋದಕ್ಕೆ ಕೆಟ್ಟ ಕೊಳಚಾಗ ಬಿದ್ದು ಉಳ್ಳಾಡ್ತಿದ್ದು ಹೆಂಗಸರು. ಇವು ಕುಮ್ಮು ನಾರ್ತಿದ್ದು. ಮತ್ತೆ ಇವ್ರು ಹೆಂಗಸರನ್ನ ತಂದು ಮೆಟ್ಟಿಗ್ಯಾರ ಹಚ್ಚಾರ. ಹೋಗಕ್ಕ ನಾವಲ್ಲ ಈಕಿನ ತಂದು ಮೆಟ್ಟಿಗ್ಯಾರ ಹಚ್ಚಿದ್ರು. ನಾವ ಹಚ್ಚವಲ್ಲ. ಅವಾಗ ನಿಮ್ಮ ಅವು ಯಾರ್ಯಾರು ಇಲ್ಲ. ಎಲ್ಲಿ ಹೋಗಿದ್ರು ನಿಮ್ಮ ಅವುಗಳು? ಅವಾಗ ನಾನು ವಿಷ್ಣು ಪರಮಾತ್ಮ ಏನ್ ಮಾಡಿದ? ಏನು ಮಾಡ್ತಾನಂತಮ್ಮ? ವಿಷ್ಣು ಪರಮಾತ್ಮ ವರಹ ರೂಪವನ್ನು ಧಾರಣ ಮಾಡಿ. ವರಹ ರೂಪ ಅಂದ್ರೆ ಯಾವುದು? ಯಾವತ್ತಮ್ಮ? ಹಂದಿ ರೂಪವನ್ನು ಧಾರಣ ಮಾಡಿ. ಅರ್ಧ ಶರೀರ ಮಾನವಂದು, ಅರ್ಧ ಶರೀರ ಹಂದಿದು. ಅವಾಗ ಅದನ್ನ ವರಹ ಅವತಾರ ಧಾರಣ ಮಾಡಿ ಎಲ್ಲಿ ಹೋದ? ನರಕಾಸುರ ದೈತನ ಕ್ವಾಟಿಗೆ ಹೋದ. ಹೋಗಿ ನರಕಾಸುರ ದೈತನ ಕ್ವಾಟ್ಯಕ್ಕೆ ಹೋಗಿ ಕೆರೆದ ನರಕಾಸುರ ದೈತನ ಹೊಡೆದ ಕೊಂದ.
ಬಿಡುಗಡೆ ಮಾಡ್ಕೊಂಡು ಬಂದ ನಮ್ಮ ಅಪ್ಪ. ಮತ್ತೆ ಎಲ್ಲಿ ದರ್ಗಾ ಜೈಲ್ನಾಗ ಇದ್ದಾಗ ಬೇರ್ದಾಗ ಬಿಡುಗಡೆ ಮಾಡ್ಕೊಂಡು ಬಂದವ್ ನಮ್ಮ ಅಪ್ಪದ. ಹೌದು ಮತ್ತ ನಿಂದ ಏನೈತಿದ್ರಾಗ ಸೀರಿ ಅವರ ಮತ್ತ ಅದು ಮಾಡ್ಕೊಂಡ್ ಬರ್ಬೇಕ ಆಗಿಲ್ಲ ತಮ್ಮ. ಮತ್ತ ನಿಮ್ಮ ಅವ್ವ ಮಾಡ್ಬೇಕಾಗಿತ್ತು. ಏನೂ ಇಲ್ಲ. ಎಲ್ಲಿದ್ರ ನಿಮ್ಮವ್ವ? ಇಲ್ಲ ಏನಾರ ಹೇಳಿಕೆ ಎಲ್ಲ ಜಗತ್ತು ಹದಿಗಡಿಸಿ ಹೋದಿನಿ. ಸೋಮ ಹೇಳ್ತಾಳ ಹಂಗ ಒಂದೊಂದು ಯಾವಾರಗಳನ್ನು ಮಾಡಿಬಿಟ್ಟಾರ ನಮ್ಮ ಅಪ್ಪಗೋಳ. ಜಗತ್ತೊಳಗೆ ಜೈಬೇರಿ ಹೊಡೆದೈತಿ. ಇದು ಅಲ್ಲಾರ್ದ ನರಸಿಂಹ ಅವತಾರವನ್ನು ಧಾರಣ ಮಾಡ್ಯಾರ. ಇದು ಅಲ್ಲಾರ್ದನ ಪೂರ್ಣ ಅವತಾರವನ್ನು ಧಾರಣ ಮಾಡ್ಯಾರ. ಇದು ಅಲ್ಲಾರ್ದನ ಮಾಸ್ತರ ಪರಶುರಾಮ ಅವತಾರ ಧಾರಣ ಮಾಡ್ಯಾರ. ರಾಮ ಅವತಾರ ಧಾರಣ ಮಾಡ್ಯಾರ. ಬುದ್ಧ ಅವತಾರ ಧಾರಣ ಮಾಡ್ಯಾನ. ಕರಂಕಿ ಅವತಾರ ಧಾರಣ ಮಾಡ್ಯಾನ. ಎದಕ್ ಮಾಡ್ಯಾನ? ಒಟ್ಟು ನಿಮ್ಮ ಹೆಂಗಸರನ್ನ ಮೆಟ್ಟಿಗೆ ಹಚ್ಚಾಕ, ಉಳಿಸಲಾಕ. ಹೌದಿಲ್ಲ? ಮತ್ತ ನೀ ಯಾಕೆ ದೊಡ್ಡ ಕೆಕ್ಕಿ? ಮತ್ತೆ ಇದು ಅಲ್ಲಾರ್ದ ಮಾಸ್ತರ ಏನ್ ತಗೊಂಡು ಬಂದಾಳ? ಏನು ಭೀಮ? ಏನು ಒಳಗ ನಿಮ್ಮ ಕೃಷ್ಣ ಸೀರಿ ಒಟ್ಟ, ಒಳಗ ನಿಮ್ಮ ಭೀಮ ಸೀರಿ ಉಟ್ಟಾನು. ಮತ್ತಿದು ಅಲ್ಲಾರ್ದ 3 ಲೋಕದ ಗಂಡ ಅರ್ಜುನ್ ಸೀರಿ ಉಟ್ಟಾನು. ಇದು ಅಲ್ಲಾರ್ದ ನಿಮ್ಮ ವಿಷ್ಣು ಪರಮಾತ್ಮ ಮೋಹಿನಿ ರೂಪ ಧಾರಣ ಮಾಡಿ ಸೀರಿ ಉಟ್ಟಾನು. ಹೌದಪ್ಪ. ನೀವು ಗಂಡ ಮಕ್ಕಳು ಸೀರಿ ಹುಟ್ಟಿದ್ರೆ ಎಂತವ್ರು ನೀವು ಗಂಡಸರು? ನೀವು ಗಂಡ ಹೆಂಗ ಅನ್ಬೇಕತ್ತಾಳಕ್ಕೆ? ನೀವು ಗಂಡ ಹೆಂಗ ಅನ್ಬೇಕು? ನಿನಗಾದ್ರೆ ಯಾವಾರ ಗೊತ್ತಿಲ್ಲ, ಆದ್ರೆ ನಿನಗೆ ತಾತ್ಪರ್ಯ ಗೊತ್ತಿಲ್ಲ. ಅಲ್ಲಿ ಸೀರಿವನ್ನ ಧಾರಣ ಮಾಡ್ಬೇಕಾದ್ರ ನಿಮ್ಮ ಹೆಣ್ಮಕ್ಳ ಕಡೆಯಿಂದ ಸಾಧ್ಯ ಇದ್ದಿದ್ದಿಲ್ಲ. ಹೆಂಗ? ಯಾಕಂದ್ರ ಅಂತದೊಂದು ಕೆಲಸ ಅಲ್ಲದ ಕೆಲಸವನ್ನ ಆಗತ್ತಿತ್ತ ಭೂಮಿ ತೆಲಿಬೇಕು ನಿಮ್ಮ ಹೆಣ್ಮಕ್ಳಿಗೆ. ನಿಮ್ಮ ಅವುಗಳಿಂದ ಯಾರಿಂದ ಸಾಧ್ಯ ಆಗ್ತಿದ್ದಲ್ಲ. ನಮ್ಮ ಅಪ್ಪಗಳು ಹೋಗಿ ಕೇಳಿ ನಿಮ್ಮ ಅವುಗಳನ್ನ ಬಿಡಿಸ್ಕೊಂಡು ಬಂದಾರ. ಹೌದಾ? ಮತ್ತ ಅಲ್ಲಿ ಯಾರು ಇದ್ರ ನಿಮ್ಮ ಅವುಗಳು ಇದ್ರ ಅಂತಾರ ಅವ್ರ ಅಲ್ಲೇ ಹೋತಮ್ಮ ಮಾಸ್ತರ. ಕೃಷ್ಣ ಪರಮಾತ್ಮ ಶಿರಿ ಹುಟ್ಟಾನ ಅಂತ ಹೇಳ್ಯಾರ. ನಡಿಲಿ ಪದ್ಯದಾಗ ನಡಿಲ್ಲ. ಅಂತ ಹೇಳ್ಯಾಳ ನಾಗ. ಇಲ್ಲಿ ಎದರ ಸಲುವಾಗಿ ಒಟ್ಟಣ ಹೇಳ್ತಾನ ಕೇಳ ಎನ್ನಾಗ. ಎಲ್ಲಿ ಯಾವರ ಎತ್ತಿ ಹುಡುಗಿ ತಿಳ್ಕೊ ಎನ್ನಾಗ. ಒಂದಾನೊಂದ ಕಾಲದಾಗ ಸತ್ರ ರಾಜನ ಮಗಳಾಗ ಯಾರು ತಮ್ಮ ಸತ್ಯ ಭಾಮಗ ಸೊಕ್ಕ ಬಂದಿತ್ತ ಆಗಿನ ಗಳಿಯಾಗ. ಸತ್ರ ರಾಜನ ಮಗಳ ಹುಡುಗಿ ಹೇಳ್ತಾರ ಕೇಳ ಏಕಿಗೆ ನಾನು ಹಂಕರ ತುಂಬಿತ ತನ್ನ ಮನನಾಗ. ನಮ್ಮ ಕೃಷ್ಣ ಪರಮಾತ್ಮ ಏನ ಕೊಟ್ಟಿದ ಈಕೆಯ ಕೈಯಾಗ. ಶಾಮಂತಕ ಮಣಿಯ ಕೊಟ್ಟಣ ನೋಡ್ರಿ ಆಕೆಯ ಕೈಯಾಗ. ಇದನ್ನ ಒಯ್ಬೇಕಾದ್ರ ಕೃಷ್ಣ ಅಂತ ಹೇಳ್ತಾಳ ನೋಡ್ರಿ ಹಂಗ. ಎಲ್ಲಿಯ ಗಂಡಸರು ಯಾರು ಬರಬಾರದ ನನ್ನ ಮನೆಯಾಗ. ಗಂಡಸರು ಯಾರು ಬರಬಾರದಂತ ಕೃಷ್ಣನ ಮುಂದ ನಾನು ದೇವಿ ಪೂಜೆ ಹಾಕ್ತನ ಅಂದಳ ತನ್ನ ಮನೆಯಾಗ. ಆಗ ಕೃಷ್ಣ ಪರಮಾತ್ಮ ಏನ ಮಾಡಿದ ಒಂದೇ ಕ್ಷಣದಾಗ. ಅವ ಬೇಡಿದ ಎಲ್ಲ ಆಗತ್ತಿದ್ದ ಒಂದೇ ಗಳಿಗಾಗ. ಅವನ ಹತ್ತಿರ ಹುಡುಗಿ ಅಂತ ಪಾವರ ಎತ್ತ ನೋಡಾಗ. ಹೆಣ್ಣ ಎದ್ದದ ಗಂಡ ಎದ್ದದ ಹೆಣ್ಣ ಅವಾಗ. ಏಕಿಯ ಸೊಕ್ಕ ಮುರಿಬೇಕಂತ ಏನ ಮಾಡ್ಯಾನ ನೋಡಿ. ಬ್ರಹ್ಮಾಂಡನ್ನು ಬುಟ್ಟಿ ತಯ್ಯಾರ ಮಾಡ್ಯಾನ ಒಂದೇ ಕ್ಷಣದಾಗ. ಯಾವನ
ನಮ್ಮ ಅಪ್ಪು ಅಣ್ಣ ಸಿಂಗಡಗಾವ ಹೌದು ಹುಲಿ. ಸಾಕಿನ ಸಿಂಗಡಗಾವ ಗ್ರಾಮದವರು 10 ರೂಪಾಯಿ ಕೊಟ್ಟರು ಅವ್ರಿಗೆ ಇಲ್ಲಿ ವಾಸ ಮಾಡ್ತಕ್ಕಂಥ ದೈತ್ಯನ ಹುಡುಗಪ್ಪ ಹುಡುಗ ಏ ಬ್ರಹ್ಮಾಂಡಣ್ಣು ಬೊಟ್ಟಿ ತಯಾರ ಮಾಡ್ಯಾರ ನೋಡ ಹುಡುಗಿ ಏ ಬಸರ ಆಗಿ ಬಂದಾನಂತ ಹೇಳ್ಯಾಳ ನನಗ ನಿಮ್ಮ ಕೃಷ್ಣನ ಯಾರ ಬಸರ ಮಾಡ್ಯಾರ ಅಂದಾರ ನನಗ ನಿನಗ ಸ್ವಚ್ಛವಾಗಿ ಬಿಚ್ಚಿ ಹೇಳ್ತಾನ ಕೇಳಾಗಿನ ಬ್ಯಾಗ ಏ ಅವನ ಯಾರ ಬಸರ ಮಾಡಿಲ್ಲ ಹುಡುಗಿ ಹೇಳ್ತಾನ ಕೇಳ ನಿನಗ ತನ್ನ ಕಾಮದಿಂದ ಕೂಸಿನ ತಯಾರ ಮಾಡ್ಯಾರ ಅವಾಗ ತನ್ನ ಕಾಮದಿಂದ ಕೂಸಿನ ತಯಾರ ಮಾಡ್ಯಾರ ಅವಾಗ ಹೌದಾ ಏ ಕೂಸಿನ ಹೆಸರ ಪ್ರದ್ಯುಮ್ ಅಂತ ಹೆಸರ ಇಟ್ಟಣ ನೋಡ ಹಿಂದ ತುರುವಿನ ಒಳಗ ಚಕ್ರ ಇಟ್ಟಣ ಹುಡುಗಿ ಅವಾಗ ಆ ಚಕ್ರ ಹೆಸರ ಸುದರ್ಶನ ಚಕ್ರ ಅವಾಗ ಆಗ ಸಿರಿ ಹಂತದ ಧಾರಣ ಮಾಡೋಣ ಹೇಳ್ತಾ ಇರಲ್ಯಾಗ ಏ ನಿನ್ನಂತ ಹಂಡ ಬಂಡ ಸಿರಿ ವಿಟ್ಟಲ ವಿದ್ಯಾಗ ಏ ನಿರ್ಮಲ ಅನ್ನೋದ ಬಿರಿಯ ಸಿರಿ ಧಾರಣ ಅವಾಗ ಏ ಆಗ ತಲೆಯ ಮ್ಯಾಲ ಬ್ರಹ್ಮಣ ಬುಟ್ಟಿ ಇಟ್ಕೊಂಡ ನೋಡ ತನ್ನ ಬಗಲ ಒಳಗ ಕೂಶಿನ ಹಿಡ್ಕೊಂಡ ಹೊಂಟ ಅವಾಗ ಇಲ್ಲಿ ಏನ್ ಮಾಡಿದ ನನ್ನ ಕೃಷ್ಣ ಪರಮಾತ್ಮ ಏನ್ ಮಾಡ್ತಾರೆ ಇಲ್ಲಿ ಮಾತಿನ ತಾತ್ಪರ್ಯ ಹೆಂಗೈತೆ ಅನ್ನೋ ಹಂತದ ವಿಚಾರ ಮಾಡ್ಬೇಕಾಗ್ತದ ಹೆಂಗೈತಿಲಿ ಯಾಕಂದ್ರೆ ಇವ್ರ ಅವ್ವನ ಭಕ್ತಿ ಪರೀಕ್ಷೆ ಮಾಡ್ಬೇಕಂತೇಳಿ ನಮ್ಮ ಎಷ್ಟು ಪರಮಾತ್ಮ ಮಾಡಿದ ಆಟದ ಕೃಷ್ಣ ಪರಮಾತ್ಮ ಏನ್ ಮಾಡ್ತಾನ ಏನ್ ಮಾಡಿದ ಅಂದ್ರೆ ಇವ್ರ ಅವ್ವ ಏನ್ ಮಾಡ್ತಿದ್ರು ಸತ್ಯಭಾಮ ಸತ್ರರಾಜನ ಮಗಳಿಗೆ ಸೊಟ್ಟು ಮಾಡಿ ತಕ್ಕಿ ಬದಲು ಈಕಿಗೆ ಸೊಕ್ಕ ಬಂದೈತಿ ನೋಡ್ರಿ ಮಶಿವನಾಳ ಸತ್ರಭಾಮ ಈಕಿಗೆ ಊರಡ್ಯಾಡ ಸೊಕ್ಕ ಬಂದಾರ ಈಕಿಗೆ ಏನ್ ಹೇಳ್ತಾಳ ಗೊತ್ತೈತೆ ನಮ್ಮ ಅಸ್ತರ ನನಗ ಏನ್ ಏ ಕಂಬಗಿ ಸುರೇಶ ನೀ ಎಲ್ಲಿದ್ದಿ ಯಾವ ಮೂಲ್ಯಾಗಿದ್ದಿ ನೀ ನನ್ನ ಬೆನ್ನ ಹತ್ತಿ ಕೆರೆಯಿಂದ ನಾ ಹಾಡಾನ ನೀ ಮುಂದಕ್ಕೆ ಬಂದಿ ಅಂತ ನನಗೆ ಹೇಳ್ತಾಳ ಈಕಿ ಹಿಂಗೆ ಏ, ದೊಡ್ಡ ಗಿಡ ಇದು. ಇದು ದೊಡ್ಡ ಗಿಡಾರ ಇರ್ಲಿ ಸಣ್ಣ ಗಿಡಾರ ಇರ್ಲಿ ಇಲ್ಲಿ ಹೇಳ್ತಾನೆ ಕೇಳ ಹುಡುಗಿ ನಿನಗ ನೀ ದೊಡ್ಡಕ್ಕಿದ್ದೀನಿ ಹೆಚ್ಚಿಗೆ ಹಾಡ್ತಿದ್ದಿ ಹೌದ್ ಹೌದಲ್ಲ ಮತ್ತ ನಾನು ತಗೊಂಡು ಇಲ್ಲಿ ಯಾಕೆ ಬಂದಿ ಸಿಂಗಡಗಾಂವ್ ಗ್ರಾಮಕ್ಕ ಈಕಿ ಒಬ್ಬಕ್ಕೆ ಹಾಡಲ್ಲ ನೀ ಒಬ್ಬಕಿನ ಬಂದ ಪೂಜಬೇಕಾಗಿತ್ತು ಇಲ್ಲಿ ಸಿಂಗಡಗಾಂವ್ ಗ್ರಾಮದಾಗ ನೋಡೋದು ತಿಳಿದಿರ್ತೀನಿ ಅದಕ್ಕ ಗಂಡಿಲ್ಲಾರ್ದೆ ಆರ್ತಿ ಹಿಡ್ದಂಗ ಹಾಕಲ್ಲ ಏ ಗಾಂಡಿಲ್ಲಾರದ ಆರ್ತಿ ಹಿಡ್ಯಾಕ ಹೋದೆ ಅಂದ್ರೆ ನೀನು ಒದಿತಾರ ಡುಬ್ಬದ ಮ್ಯಾಗ ಈಗ ಅಕ್ಕ ತಂಗಿ ಯಾಕಂದ್ರೆ ತಿಳ್ಕೊ ಇಲ್ಲಿ ಮಾತಾಡೋ ಹಂತದ ವಿಚಾರ ಮಾಡಿ ಮಾತಾಡಬೇಡ ಹೌದ್ ಹೌದ ಯಾಕಂದ್ರೆ ನೋಡು ನಾನ ಅಂತ ಕೇರಿಂದ ಭೂಮಿ ತೆರೆಯ ಎಷ್ಟೋ ಮಂದಿ ಸುಟ್ಟುಕೊಂಡು ಹೋಗ್ಯಾರ ನಿತ್ತ ಕೇರಿಂದ ಸುಟ್ಕೊಂಡು ಹೋಗ್ಯಾರಲ್ಲ ಮತ್ತ ಈಕಿಗೆ ನಾನು ಅಂತ ಹಂಕರ ಬಂದತಿರ್ಲಿ ಬಂದಲಿಕ್ಕಿದ ಸನೇದಾಗ ನೋಡು ನನ್ನಿಂದ ನೀ ಅದಿ ನಿನ್ನಿಂದ ನಾದನ ಇಲ್ಲಿ ನಾನು ಬೇಕಾಗ್ತೈತಿ ನೀನು ಬೇಕಾಗ್ತೈತಿ ಇಲ್ಲಿ ಮತ್ತ ನಾನ ಕಲಿಸಿನಿ ನೀನ ಕಲಿಸಿನಿ ಅಂದ್ರೆ ಏನ ಯಾವಾರ ಅದ್ ನೋಡು ಲಕ್ಷ್ಮಿಗೆ ಸೊಕ್ಕ ಬಂದಿತ್ತ ಏನತ್ತ ಪಾರ್ವತಿಗೆ ಸೊಕ್ಕ ಬಂದಿತ್ತ ಹೌದ್ರಲ್ಲ ಮತ್ತ ಇವ್ರಿಗೆ ಹಾ ಯಾರಿಗೆ ಸರಸ್ವತಿಗೆ ಸೊಕ್ಕ ಏ ಬಂದಿತ್ತ ಬಂದಿತ್ತಲ್ರಿಪ್ಪ ಇಂತ ಸೊಕ್ಕ ಬಂದು ಏನಾಗೈತ್ರಲ್ಲ ಅವ್ರ ಶಾಪ್ ಆಗೈತಿ ಏ ಆಗೈತ್ರಲ್ಲ ಶಾಪ್ ಆಗ್ಯದ್ರಲ್ಲ ಮೂರು ಮಂದಿ ಬಂದ್ರಾಗಿ ಉಳಿರು ನೀವು ಅಂತ ನೀ ಶಾಪ್ ಕೊಟ್ಟಾನ ಎನ್ನಮ್ಮನ್ನ ಇವರಿಗೆ ಮಕ್ಕಳಿಲ್ರಿ 3 ಮಂದಿಗೆ ಮತ್ ಈಗ ಹೆಂಗ್ ಹಡಿತಾಳೆ ಹೇಳಿ ನೋಡು ಹೌದ್ರಲ್ಲ ನೀನು ಶಾಪ್ ಕೊಟ್ಟ ಹಾಕಿನ ಏ ಶಾಪ ಕೊಟ್ಟನೆ ಏನಾತ ಬಗಿನ ಹರ್ವತ್ ಹೇಳಿಲ್ಲ ಮೊದಲ ಶಾಪ ಕೊಟ್ರನ್ನ ಸುಟ್ಕೊಂಡು ಹೋಗ್ಲಿ ಅದಕ್ಕಾಗಿ ಮಸ್ತಾರ ಇಲ್ಲಿ ನಮ್ಮ ಕೃಷ್ಣ ಪರಮಾತ್ಮ ಏನ್ ಮಾಡಿದ ಏನು ಮಾಡಿದಪ್ಪ ಅವಾಗ ಏನ್ ಮಾಡಿದ ಕೊರವಂಜಿ ರೂಪವನ್ನ ಧಾರಣ ಮಾಡಿ ಧಾರಣ ಮಾಡಿ ಬ್ರಹ್ಮಾಂಡನು ಹಂತ ಬುಟ್ಟಿವನ್ನ ತಲೆ ಮ್ಯಾಗ ಇಟ್ಟುಕೊಂಡ ಹೌದಿಲ್ಲ ಅವ ಚಕ್ರವನ್ನ ಹಿಂದೆ ತುರುಬಿನ ಒಳಗೆ ಇಟ್ಟುಕೊಂಡ ಆತ ಕೋಶಿನವನ್ನ ಬಗಲ ಒಳಗೆ ಇಟ್ಟುಕೊಂಡ ನಿರ್ಮಲವನ್ನು ಹಂತ ಶಿರಿವನ್ನ ಧಾರಣ ಮಾಡಿ ಇಳಿ ಸೀರೆ ಉಟ್ಕೊಂಡ ಅಲ್ಲಿ ಏನು ನಿಮ್ಮ ಅವ್ವನ ನಾಮಸ್ಮರಣೆ ಮಾಡ್ಕೊತ ಹೋಗ್ಯಾನ ಚಿಮಣಿ ಮುಗಿನಕಿನ ಯಾರು ನಾಮಸ್ಮರಣೆ ಮಾಡ ಅಲ್ಲಿ ಒಳಗ ಮಂದಿರದಾಗ ಹೋಗ್ಬೇಕಾದ್ರೆ ಹೆಂಗ್ ಹೋಗ್ಯಾನ್ರಿ ಹೆಂಗ್ ಹೋಗ್ಯಾನ ಇಲ್ಲಿ ಹೇಳ್ತಾನ ಕೇಳ ಹೇಳ್ತಮ್ಮ ಮನ ಮೋಹನ ಮನನಾಥ
ಮನರಂಜನ ಬಾಳ ಜೋ 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 ರೇ ನಿಮ್ಮ ಅವ್ವನ ನಾಮಸ್ಮರಣೆ ಮಾಡ್ಯಾನ ನಾವಿಲ್ಲಿ ಪರಮಾತ್ಮನ ನಾಮ ಸ್ಮರಣೆ ಮಾಡ್ಕೋತ ಪರಮಾತ್ಮ ನಾಮಸ್ಮರಣೆ ಎಡಬಿಡದೆ ಮಾಡ್ಕೋತ ಮಂದಿರದಾಗ ಹೌದಾ ಹೋದಾಗ ಧೂತಿ ಉದವ್ರನ್ನೇ ಹಿಂದ ಆಕಿ ಹಿಂದದವ್ರಲ್ಲ ಆಕೆ ಹಿಂದ ಬಂದವ್ರನ್ನೇ ಒಂದು ತಲೆ ಹಿಡುದು ಒಂದು ಒಲಿ ಊದುದು ಹಿಂತಾವ್ ಅವಾಗ ಒಳಗ ಅವಾಗ ಕೊರವಂಜಿ ರೂಪವನ್ನು ಧಾರಣ ಮಾಡಿ ಒಳಗ ಹೌದು ಒಳಗ ಹೋದಾಗ ಕೇಳ್ತಾನ ಯಾವ ಕೊರವಂಜಿ ರೂಪವನ್ನು ವಿಷ್ಣು ಪರಮಾತ್ಮ ಏನಂತ ಎಲ್ಲಿದಾಳ ನಿಮ್ಮ ಸತ್ಯಭಾಮ ಕರಿಯಕಿನ ಹೊರಗ ದೂತಿನ ಹೇಳಿದಾಗ ಧೂತಿಗೆ ಹೇಳಿದಾಗ ಕೇಳ್ತಾವ ಧೂತಿ ದೂತಿ ಏನ್ ಮಾಡ್ತಾರೋ ಇಲ್ಲ ಈಗ ನಮ್ಮ ಅವ್ವ ಬರಂಗಿಲ್ಲ ಒಳಗ ದೇವಿ ಪೂಜೆ ಹಾಕೊಂಡು ಕೂತಾಳ ನೀವ್ ಯಾರಾದ್ರೂ ಹೇಳತ್ತಂದವ್ ಅಂದಾಗ ಹೇಳ್ತಾನ ವಿಷ್ಣು ಪರಮಾತ್ಮ ಏನ್ ಹೇಳ್ತಾವ ವಿಷ್ಣು ಪರಮಾತ್ಮ ಏನ್ ಹೇಳ್ತಾನೆ ಕರವಂಜಿ ರೂಪವನ್ನು ಧಾರಣ ಮಾಡಿ ಏನ್ ಹೇಳ್ತಾನು ನೋಡು ನಾ ದೇವಲೋಕದಿಂದ ಕೊರಿಯು ಬಂದನು ಯುಗ ಯುಗಗಳನ್ನು ತಿರುಗಿ ಕೆರೆಯಿಂದ ದೇವಲೋಕದಿಂದ ಕೊರಿಯು ಬಂದನು ಹೌದಾ ನಿಮ್ಮ ಸತ್ಯಭಾಮ ಎಲ್ಲಿದ್ದಾಳ ಕರಿ ಹಿಂದಾಗೋದು ಮುಂದಾಗೋದು ಎಲ್ಲ ಹೇಳ್ತಾನ ಭವಿಷ್ಯ ಅಂತ ಹೇಳಿದಿವ ಅಂದಾಗ ಅವಾಗ ಏನಂದ್ರೆ ಇವ್ ಧೂತಿ ಏನ್ ಮಾಡ್ತಾನ ಏ ಅಮ್ಮವ್ರ ಏ ತಾಯಿಯವ್ರ ಇಲ್ಲಿ ಹೊರಗೆ ಯಾರ ಬಂದಾರ ನಿಮ್ಮನ್ನ ಕೇಳ್ಕೊತ ಬರ್ರಿ ಹೊರಗತ್ತಂದ ಅಂದಾಗ ಈಕೆ ಸತ್ಯಭಾಮ ಎದ್ದು ಬಂದಡ್ಲೆ ಪೂಜೆ ಬಿಟ್ಟು ಬಂದಳ ಈಕೆ ಪೂಜೆವನ್ನು ಒಳಗೆ ಹಾಕೊಂಡು ಕೂತಿದ್ಲು ಹೌದಾ ಸತ್ಯಭಾಮ ಬಂದ ಕೇಳಿದ ನೋಡ್ರಿ ಕೃಷ್ಣ ಪರಮಾತ್ಮ ಸತ್ಯಭಾಮನ ಗಂಡ ಹೌದಲ್ಲ ಬಂದ ಕೂಡಲೇ ಕುಣ ಹಿಡಿಬೇಕಾಗಿತ್ತಲ್ಲ ಈಕಿ ಹಿಡಿಬೇಕಲ್ಲ ಇವನ ನನ್ನ ಗಂಡ ಅನ್ನೋದು ಇವನ ನನ್ನ ಗಂಡದ ಗಪ್ಪ ಕುಣ ಹಿಡಿಬೇಕಾಗಿತ್ತಲ್ಲ ನೀ ಇಲ್ಲಿ ಹಿಡಿದಿಲ್ಲ ಮಗಳ ಮತ್ತ ನೀ ಯಾಕ ಕುಣ ಹಿಡಿಲಿಲ್ಲ ಮತ್ತ ನೀ ಹೆಂಗ ದೊಡ್ಡಕ್ಕೆ ಆಗತಿ ಹೌದು ಮತ್ತ ನಿನಗ ಅರು ಇದ್ದಿಲ್ಲ ನಿನ್ನ ಗಂಡ ಅನ್ನೋದು ಬೇಕಲ್ಲ ಮತ್ತ ನೀನು ತ್ರಿಕಾಜ್ಞಾನಿ ಇದ್ದಿಲ್ಲ ಹೌದು ಹಿಂದಿನ ಮುಂದಿನ ಎಲ್ಲ ಹಿಂದಾಗೋದು ಮುಂದಾಗೋದು ಎಲ್ಲ ಗೊತ್ತಾಗ್ತಿತ್ತ ಹೌದಾ ಅನ್ನ ಊಟ ಮಾಡ್ತಿದ್ದಿ ನೀರು ಕುಡ್ತಿದ್ದಿ ಎಲ್ಲ ತಿತ್ತಿದಿ ಉಡ್ತಿದ್ದಿ ಏನ್ ಬೇಕಾದ ಮಾಡ್ತಿದ್ದಿ ಹೌದಾ ಮತ್ತ ನಿನ್ನ ಗಂಡನ ನೀ ಕುಣ ಹಿಡಿಲಿಲ್ಲ ಅಂದ್ರೆ ನೀ ಹೆಂಗ ದೊಡ್ಡಕ್ಕೆ ಆಗ್ತಿ ಈಗ ಈ ಜಗತ್ತದಾಗ ಆಗುದಿಲ್ಲ ಹೋತಮ್ಮ ಅವಾಗ ಹೇಳಿದ ಏನ್ ಹೇಳಿದ ಪರಮಾತ್ಮ ಏನಂತ ನೋಡು ನಿನಗೆ ಹಿಂದಾಗೋದು ಮುಂದಾಗೋದು ಎಲ್ಲ ಹೇಳಕ್ ಬಂದಿರು ಹೌದಾ ನಿನಗೆ ಏನ್ ಬೇಕು ಕೇಳಂದ ಅಂದಾಗ ಹೇಳ್ತಾನ ಪರಮಾತ್ಮ ಏನಂತಪ್ಪ ಏನ್ ನಿನಗೆ ಬೇಕು ಕೇಳಂದಾಗ ನೋಡು ನೀವೊಂದು ಕೆಲಸ ಮಾಡ್ಬೇಕು ಏನ್ ಮಾಡ್ಬೇಕು ನನಗೆ ಇವತ್ತು ಮುಷ್ಟವನ್ನ ಭೋಜನವನ್ನ ಊಟಕ್ಕೆ ಹಾಕಬೇಕಂತ ಹೇಳಿದ ಹೌದು ನೋಡು ಇವತ್ತು ನೋಡು ಒಂದು ನೊಣ ಮುಟ್ಟಿರಬಾರ್ದು ಒಂದು ಇರುವಿ ಮುಟ್ಟಿರಬಾರ್ದು ಯಾರು ಬಂದು ಕೇಳಿದ ಅದನ್ನ ನೋಡಿರಬಾರ್ದು ಹೌದಾ ಅದು ನನಗೆ ಹಂತಾದವನ್ನ ಅನ್ನ ಪ್ರಸಾದವನ್ನ ನೀಡಬೇಕು ನನಗಂತ ಹೇಳಿದ ಅಂದಾಗ ಇವ್ರು ಒಂದ ಗಜ್ಜಿಗೆ ಟಾಕೆ ಸಲ್ಲ ಮಗಳ ತರ್ತಾರ ನಡಗಾಕ್ ಹತ್ತಿ ಒಟ್ಟಳಿಕ್ಕಿ ನಡಗಾಕ್ ಹತ್ತಿದಾಗ ಹೇಳ್ತಾನ ಕೃಷ್ಣ ಪರಮಾತ್ಮ ಅವಾಗ ಇವ್ರು ರೌಡ ಕಡೆದಿಂದ ಕೆಲಸ ಆಗ್ಲಿಲ್ರಲ್ಲ ಸಾಷ್ಟಾಂಗ ಹಾಕ್ತಾಳೆ ಅವಾಗ ಸಾಷ್ಟಾಂಗ ಹಾಕಿ ಏನಂದ್ರ ಮಾಸ್ತಾರ ಏನಂತ ತಮ್ಮ ಅವಾಗ ಏನ್ ಮಾಡ್ತಾಳೆ ಹೇಳೇನ ಏನಂದ್ರು ಪರಮಾತ್ಮನ ಕೈಯಾಗ ಪದ್ಮಿತ್ತು ಹೌದು ಪದ್ಮಿತ್ತು ಯಾವತ್ತು ಹಿಂಗ ಹಸ್ತ ಮಾಡ್ತಿದ್ರು ಯಾವತ್ತು ನಮ್ಮ ಅಪ್ಪ ಏನ್ ಮಾಡ್ತಿದ ಆಶೀರ್ವಾದ ಮಾಡ್ತಿದ ಕೈಲಿ ಅವಾಗ ಇವ್ರು ಏನ್ ಮಾಡಿದ ಆ ಕೈ ಒಳಗಿನ ಪದ್ಮವನ್ನು ನೋಡ್ಕೊಂಡು ಇವನ ನನ್ನ ಗಂಡ ತೆಕ್ಕೊಂಡು ತೆಕ್ಕಿ ಬಂದು ಬಿದ್ದಾಳ ಚಿಮಣಿ ಮುಗಿನಕ್ಕೆ ನಿಮ್ಮ ಅವ್ವ ಅವಾಗ ಈಗಿನ ತಗೊಂಡು ಹಾತ್ ನೋಡಿ ಅದನ್ನ ಪದ್ಮ ನೋಡ್ಲಾರ್ದ ನಿಮ್ಮ ಅವ್ವ ಕೂಡ ಹಿಡಿಬೇಕಾಗಿತ್ತು ಮತ್ತೆ ನಿಮ್ಮ ಅವ್ವ ಹೆಂಗ ಪತಿವರ್ತಿ ಆಗ್ತಾಳು ನಿಮ್ಮ ಅವ್ವ ಹೆಂಗ ಗರಿತ ಆಗ್ತಾಳು ಮತ್ತೆ ನಿಮ್ಮ ಅವ್ವ ಹೆಂಗ ದೊಡ್ಡಕ್ಕೆ ಆಗ್ತಾಳು ಭೂಮಿ ತಲೆ ಮ್ಯಾಗ ಹೌದು ಮತ್ತೆ ನೀರ ನನ್ನ ಮುಂದೆ ಹೆಂಗ ದೊಡ್ಡಕ್ಕೆ ಆಗ್ತಿ ಏ ಮಶಿಬನಾಳ ವಿದ್ಯೆ ಇಲ್ಲ ತಮ್ಮ ಹೇಳಿದ ನಿಮ್ಮ ಅವ್ವ ನಿಮ್ಮ ಅವ್ಗಳು ಇಂತ ಯಾವಾರದಾಗ ತಪ್ಪ್ಯಾರು ನಿಮ್ಮ ಅವ್ಗಳಿಗೆ ಕೂಡ ಹಿಡುದಾಗಿಲ್ಲ ಹೌದಲ್ಲ ಅವಾಗ ನಮ್ಮ ಅಪ್ಪ ಬಂದು ಕೇಳಿದಕ್ಕೆ ಪತಿವರ್ತ ಧರ್ಮ ಐತೇನ ಅಥವಾ ಇಲ್ಲೋ ಕೂಡ ಹಿಡಿತಾಳೆ ನಿಲ್ಲೋ ಅಂತ ಶಮಂತಕ ಮಣಿ ತಗೊಂಡ್ ಹೋಗಕ್ ಬಂದಿದ ನಮ್ಮ ಅಪ್ಪ ಹೌದು ಮತ್ತೆ ನಿನಗ್ಯಾಕ ನಿಗಲಿಲ್ಲ ಅವ ಪರಮಾತ್ಮ ಗಾರುಡಿಗೆ ಅವ ಪರಮಾತ್ಮ ಹೆಂಗದಾನಂದ್ರ ಗಾರುಡಿಗೆ ಅದಾನ ಗಂಡ ಇದ್ದದ ಹೆಣ್ಣು ಮಾಡ್ತಾನ ಹೆಣ್ಣು ಇದ್ದದ ಗಂಡ ಮಾಡ್ತಾನೋ ಜಗತ್ತದೊಳಗೆ ಏನೇ ಬೇಕಾದೆಲ್ಲ ಒಂದ ಕ್ಷಣದಾಗ ಹುಟ್ಟಿಸ್ತಾನ ನಮ್ಮ ಅಪ್ಪ ಹೌದು ಅವನ ಸರಿ ನೀ ಹೆಂಗಾಗತಿ ಏನ್ ಮಾಸ್ತರ ಏನು ಭೀಮ್ ಸೀರಿ ಹುಟ್ಟ ಎದಕ್ಕೆ ಉಟ್ಕೊಂಡ ನಡಿಲ್ಲ ಹೇಳ್ಕತ್ತ ಹೋಗೋಣ ಏದು ವರದ ವಿದ್ಯಾ ಬಂದ ಪ್ರಶ್ನೆ ನನಗ ನಿಮ್ಮ ಭೀಮ ಯಾಕ ಸೀರಿ ಒಟ್ಟ ನಂಡಾಳ ನನಗ ಇಲ್ಲಿ ಏನ ಯಾವರ ಆಗತಿ ಹುಡುಗಿ ದ್ರೌಪದಿದ ಅವಾಗ ನಮ್ಮ ಕೀಚಕ ಮನಸ ಮಾಡಿದ ನೋಡ್ರಿ ದ್ರೌಪದಿ ಮ್ಯಾಗ ಇವರ ಅವ್ವ ಹೋಗಿ ನಮ್ಮ ಭೀಮನ ಮುಂದ ಹೇಳ್ಯಾಳಾಗ ನಿಮ್ಮ ಅವ್ವ ಯಾಕ ಬಂದ ಹೇಳಬೇಕಾಗಿತ್ತ ಅವಾಗ ನಿಮ್ಮ ದ್ರೌಪದಿ ಹಂಗ ದೊಡ್ಡಕ್ಕೆ ಅದಾಳ ನೋಡ
ನೀನ ಹೋಗಿ ಹೊಡಿಯ ಬೇಕಾಗಿತ್ತ ಭೀಮಗ ಅವಾಗ ನಿನ್ನ ಕೈಲೇ ಕೆಲಸ ಯಾಕ ಆಗಲಿಲ್ಲ ಅವಾಗ ನೀ ಹೋಗಿ ಸಿಕ್ಕಿದೆ ಅಂದ್ರ ನಮ್ಮ ಕೀಚಕನ ಕೈಯಾಗ ಕೀಚಕನ ಕೈಯಾಗ ಹೋಗಿ ನಿಮ್ಮ ಅವ್ವ ಸಿಕ್ಕಿಳ ಅಂದ್ರಾಗ ನಿಮ್ಮ ಅವ್ವನ ಡೆಬ್ಬಿ ಹೊಡೆದ ಹೊಕ್ಕಿತ ಕೀಚಕನ ಕೈಯಾಗ ಇಲ್ಲಿ ಏನ್ ಹೇಳ್ತಾಳ ಹುಡುಗಿ ಏನ್ ಹೇಳ್ತಾರಪ್ಪ ಅಂದ್ರ ಭೀಮನು ಅಂತ ದೊಡ್ಡ ಮಿದ್ದ ಇವ ಯಾಕೆ ಸೀರೆ ಉಟ್ಟಾನು ಅಂತ ಕೇಳ್ತಾಳ ಭೀಮ ಯಾಕೆ ಸೇರಿ ಹುಟ್ಟಾರ ಅಂತಾರ ಇಲ್ಲಿ ಹೇಳ್ತಾರ ಕೇಳ ವಿದ್ಯಾ ನಿನಗ ಇವ ಕೀಚಕ ಎದ್ರ ಮ್ಯಾಲ ಆಶೆ ಮಾಡಿದ್ದ ಎದ್ರ ಮ್ಯಾಗ ಮಾಡಿದಪ್ಪ ಇವ ಸೀರೆ ಮ್ಯಾಲ ಮೋಹ ಮಾಡಿದ ಕೀಚಕ ಸೀರಿ ಮ್ಯಾಗ ಯಾವ ನಮ್ಮ ಅಣ್ಣಪ್ಪ ಕಾಕ ನಾಯ್ಕೋಡಿ ಸಾಕಿನ ಸಿಂಗಡಗಾಂವ್ ಗ್ರಾಮದವರು ಅವರಾದ್ರೂ 50 ರೂಪಾಯಿ ಕೊಟ್ಟಾರ ಅವ್ರಿಗೆ ಇಲ್ಲಿ ವಾಸ ಮಾಡಿರ್ತಕ್ಕಂಥ ದೈಚರಣ ಪೂರ್ಣ ಮಾಡಿಸ್ತಕ್ಕಂಥದ್ದು ಯಾವ ನಮ್ಮ ಕಲಾ ಪ್ರೇಮಿಗಳಾಗಿರ್ತಕ್ಕಂಥ ಅಶೋಕ್ ಕಾಕ ಮಹಾದೇವ ಭೀಮಣ್ಣವರ ಸಾಕಿನ ಸಿಂಗಡಗಾಂವ್ ಗ್ರಾಮದವರು ಅವರು ಅವರಾದ್ರೂ ಕೂಡ ಹರದೇಶಿ ಕಲಾವಂತರು ಹೌದು ಅವರಾದ್ರೂ ಕೂಡ ಏನೋ ಈ ಚಿಕ್ಕ ಬಾಲಕನ ಪದ್ಯವನ್ನ ಕೇಳಿ ಈ ಹೇಳ್ತಕ್ಕಂತ ವಿಷಯ ಆಗಲಿ ಮಾತಾಡ್ತಕ್ಕಂತ ವಿಷಯಗಳಾಗ್ಲಿ ಕರೆಕ್ಟ್ ಸತ್ಯದ ಅಂತೇಳಿ ತಿಳ್ಕೊಂಡು ಅವರ ಮನಸ್ಸಿಗೆ ತೀರ್ಣವಾಗಿ 50 ರೂಪಾಯಿ ಬಹುಮಾನ ಕೊಟ್ಟಾರ ಅವ್ರಿಗೆ ಇಲ್ಲಿ ವಾಸ ಮಾಡಿರ್ತಕ್ಕಂಥ ದೈಚರಣ ಕಾದ್ರ ಪೂರ್ಣ ಮಾಡಿಸ್ತಕ್ಕಂಥ ಮತ್ತೇನಾಯ್ತವ ಮುಂದ ಅವಾಗ ಏನಾತಂದ್ರ ಹೇಳ್ತಾನೆ ಕೇಳು ಏನಾಯ್ತು ಇವ ಕೀಚಕಿದ್ದವ ಸೀರಿ ಮ್ಯಾಗ ಆಶೆ ಮಾಡಿದ್ದ ಹೌದಲ್ಲ ಏನ್ ಮಾಡಿದ್ದ ಸೀರೆ ಮ್ಯಾಗ ಆಶೆ ಮಾಡಿದ್ದ ಅವಾಗ ನೋಡು ನಿಮ್ಮವನು ಸೀರೆ ಉಟ್ಕೊಂಡಿದ್ಳು ನಿಮ್ಮವ್ವ ದ್ರೌಪದಿ ದೊಡ್ಡಕ್ಕಿದ್ಳು ಹೌದಲ್ಲ ಮತ್ತ ನಮ್ಮ ಭೀಮನ ಮುಂದೆ ಯಾಕೆ ಹೋಗಿ ಹೇಳಿಲ್ಲ ನಿಮ್ಮವ್ವ ಖರೆ ಐತಿ ನಿಮ್ಮವ್ವ ಭೀಮನ ಮುಂದೆ ಯಾಕೆ ಹೇಳಿದ್ರ ಯಾಕೆ ಹೇಳಿಲ್ಲ ಮತ್ತ ಹೋಗಿ ನಿಮ್ಮ ಅವ್ವದ ಪವರ್ ಇದ್ರ ಹೋಗಿ ಭೀಮ್ ಹೊಡಿಬೇಕಾಗಿತ್ತಲ್ಲ ಕೀಚಕನ ಹೊಡಿಬೇಕಾಗಿದ್ದಿಲ್ಲ ನಿನ್ ಶಕ್ತಿ ನೋಡ್ತಿದ್ದೆ ನಿಮ್ಮ ಅವ್ವನ ಕಡೆದಿಂದ ಆಗಂಗಿಲ್ಲ ಕೆಲಸ ಅದ ಅವಾಗ ಏನಾಗಿತ್ತು ಮಾಸ್ತರ ಏನಾಯ್ತು ಮುಂದೆ ಅಲ್ಲಿ ವಿರಾಟ್ ರಾಜನ ಮನೆಯಾಗ 12 ವರ್ಷ ವನವಾಸ 1 ವರ್ಷ ಅಜ್ಞಾಪವಾಸ ಇತ್ತು ಹೌದು ಇವ್ರ ಎಲ್ಲಾ ಪಾಂಡವರು ಏನ್ ಮಾಡಿದ್ರಪ್ಪ ಅಂದ್ರ ತನ್ನ ಒಂದೊಂದೊಂದು ಕೆಲಸ ಕಾಯಕವನ್ನು ಮಾಡ್ಕೋತ ಕೂತಿದ್ರು ವಿರಾಟ್ ರಾಜನ ಮನೆಯಾಗ ಹೌದಪ್ಪ ಅವಾಗ ಧರ್ಮರಾಜ ಒಂದು ಕಾಯಕ ಮಾಡ್ತಿದ್ದ ಭೀಮ ಒಂದು ಕಾಯಕ ಮಾಡ್ತಿದ್ದ ಅರ್ಜುನ ನಕುಲ ಸಹದೇವ ಒಂದು ಕಾಯಕ ಮಾಡ್ತಿದ್ರು ಅವಾಗ ವಿರಾಟ್ ರಾಜನ ಮನೆಯಿಂದ ಏನಾಗ್ತಿತ್ತು ದಿನಂಪ್ರತಿ ಗರಡಿನ ಮನೆಗೆ ಬಿಟ್ಟು ಹೋಗ್ತಿತ್ತು ಅವಾಗ ಏನ್ ಮಾಡಿದ ಭೀಮ ಇವ್ರು ಬಂದು ಕೇಳಿದ ಭೀಮನ ಮುಂದೆ ಹೇಳಿದ್ರು ಯಾವಕ್ಕಿ ದ್ರೌಪದಿ ಏನಂತ ಹೇಳ್ತಾ ಹೇಳಿದ್ರು ಹಿಂಗರ ಕೀಚಕರ ನನ್ನ ಮೇಲೆ ಮನಸ್ಸು ಮಾಡ್ಯಾನ ಹಿಂಗರ ನಾವು ಹಾದ್ರ ತಗದ್ ಹಿಂಗಾಕತಿ ಅಂದಳು ಅಂದಾಗ ನಾನು ಭೀಮ ಏನ್ ಮಾಡಿದ ಈ ಸೀರೆ ಮ್ಯಾಗ ಯಾವಾಗ ಆಶೆ ಮಾಡ್ಯಾನ ಅಂದ್ರನ ಏನ ದಗದ ಹಿಂಗ ಮಾಡಬಾರದು ಅವಾಗ ಏನ್ ಮಾಡಿದ ಭೀಮ ಶೀರಿವನ್ನ ವೇಷ ಧಾರಣ ಮಾಡಿದ ಎಂತ ಸೀರೆ ವೇಷ ಧಾರಣ ಮಾಡಿ ಉಡಬೇಕಾದ್ರೆ ನೋಡ್ಬಯ್ಯ ನಿನ್ನಂತದ ಸೀರೆ ಹುಟ್ಟಿಲ್ಲ ಮತ್ತ ಅಲ್ಲಿ ಏನ್ ಮಾಡಿದ ಬಿಳಿ ನಿರ್ಮಲ ಅನ್ನೋ ಅಂತ ಶೀರಿವನ್ನ ಧಾರಣ ಮಾಡಿ ಅವಾಗ ಏನ್ ಮಾಡಿದ ನಾನು ಭೀಮ ತಲೆ ಮೇಲೆ ಬುತ್ತಿ ಇಟ್ಟುಕೊಂಡು ಕೇಳಿದ ಎಲ್ಲಿ ಹೋದ ಗರಡಿನ ಮನೆಗೆ ಹೋದ ಬುತ್ತಿ ತಗೊಂಡ ಗರಡಿನ ಮನೆಗೆ ಹೋದ ಕೀಚಕ ಆತುರ ಕಾಯ್ಕೋತ ಕೂತಿದ್ದ ಯಾವಾಗ ಬರ್ತಾಳ ದ್ರೌಪದಿ ಅಂತ ಹೇಳಿ ಕೇಳಿದ ಅವಾಗ ದ್ರೌಪದಿ ಯಾವಾಗ ಬರ್ತಾಳೋ ಈಕಿನ ಯಾವಾಗ ಸಿಕ್ಕಾಳು ಈಕಿನ ಯಾವಾಗ ಏನ್ ಮಾಡ್ಲಿತ್ತಿದ್ದವ್ ಅವಾಗ ಇವ ಹೋದ ಭೀಮ ಒಳಗ ಬುತ್ತಿ ತಗೊಂಡ್ ಕೇಳಿದ ಹೋದ ಕೀಚಕ ಬಂದ್ ಹಿಂದೆ ತ್ಯಾಕಿ ಬಿದ್ದು ಬಿಟ್ಟ ಅವಾಗೇನೈತೆ ಕೀಚಕ ಬಂದ್ ಹಿಂದೆ ತ್ಯಾಕಿ ಬಿದ್ದ ಅವಾಗ ಭೀಮನ ತಕ್ಕ ಸಾಕಟ ತಾಕತ್ತಿತ್ರಿ ಸಾವಿರ ಆಣಿ ಉಳ್ಳಂತ ಭೀಮ ಇದ್ದ ಭೀಮನ ಗದ ಬಂದ್ ಕೇಂದ್ರ ಭೂಮಿ ಮ್ಯಾಗ ಇಟ್ರ ಈಕಿನ ವಿದ್ಯಾನ ಭೂಮಿ ಗದ 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 ನಡಗತಿತ್ತು ಹೌದಪ್ಪ ಅವಾಗ ಏನ್ ಮಾಡಿದ್ರಿ ಭೀಮ ಏನ್ ಮಾಡಿದ ಕೀಚಕನ ಎತ್ತಿ ತಳಗ ಹೋಗೋದಕ್ಕೇನು 2 ಕಾಲು ಹಿಡಿದು ಗೀಚಿ ಬಿಟ್ಟು ಹೋಗೋದ ಬಿಟ್ಟು ಯಾವ ನನ್ನ ಭೀಮ ಸೀಳಿ ಬಿಟ್ಟಿಲ್ಲ ಜೋರ ಕಡತ ನಾನು ಭೀಮ ಹೋಗ್ಯಾನು ಬರಾಬರಿ ಆತಲ್ಲಿ ಜೋರ ಕಡತ ನಮ್ಮ ಭೀಮ ಹೋಗ್ಲಾರ್ದ ನಿಮ್ಮ ಅವ್ವ ಹೋಗಿಲ್ಲ ಅಂದ್ರಣ ಮರ ಹರಿದು 12 ಆಗ್ತಿತ್ತಲ್ಲ ಮತ್ತ ನಿಮ್ಮ ಅವ್ವದ ಪಡಿಗೆ ಯಾಕೆ ಉಳಿತಿತ್ತು ನಮ್ಮ ಕೀಚಕನ ಕೈಯಾಗ ಮತ್ತೆ ಇಲ್ಲೊಂದು ತಮ್ಮ ಏನಾತ್ ಮಾಸ್ತರ ನೋಡು ಭೀಮ ಸೀರೆ ಉಟ್ಕೊಂಡ ಆಕೆ ಮಾತಾಡ ವಿಚಾರ ಮಾಡೋ ಹೌದಲ್ಲ ಯಾರು ಕೀಚಕನ ಈಗಿ ಸಂಬಂಧ ಅವ ಏನು ಹಾತೋದ್ ಕೂತಿದ್ದ ಹೌದು ಕರೆ ಅವ ಸೀರೆ ಉಟ್ಕೊಂಡ್ರು ಒಳಗಿನ ಪೀರ ಏನು ಬದಲಾಗ್ಯವನ ಅದು ಬರಾಬರಿ ಐತಿರ್ಲ ಸಾಮಾನ ಹಂಗ ಹೌದ್ರಲ್ಲ 3 ಸಾಮಾನ ಅದೇ ಗಾರುಡಿಗೆನ ಆಟ ಪರಮಾತ್ಮನ ಆಟ ಇದ್ದ ಹೌದು ನಡೀಲಿ ಹಂಗ ಇದು ಅಲ್ಲಾರ್ದ ವಿಷ್ಣು ಪರಮಾತ್ಮ ಅಂತ ಹೇಳ್ತಾಳ ಯಾಕಂದ್ರೆ ನಿಮ್ ವಿಷ್ಣು ಪರಮಾತ್ಮ ಯಾಕೆ ಸೀರೆ ಬಿಟ್ಟ ಹೌದು ಯಾಕಂದ್ರ ನೋಡ್ಬಾಯಿ ಅಲ್ಲಿ ಒಂದಾನೊಂದು ಕಾಲದಾಗ ಏನಾಗಿತ್ತಪ್ಪ ಅಂತಂದ್ರ ಏನಾಯ್ತಪ್ಪ ದೈತ್ಯ
ದೈತರ ಸಂಖ್ಯೆ ಎಷ್ಟಿತ್ತು 66 ಕೋಟಿ ಇತ್ತು ದೇವತೆಗಳ ಸಂಖ್ಯೆ 33 ಇತ್ತು ಹೌದು ಅವಾಗ ಏನಾಗಿತ್ತಪ್ಪ ಅಂದ್ರ ಏನಪ್ಪ ಅಂದ್ರ ದೇವಲೋಕದಾಗ ದೈತರ ಕಾಗಳ ಹೆಚ್ಚಾಗಿ ಬಿಟ್ಟಿತ್ತು ಆಗಿತ್ತಲ್ಲ ದೈತರ ಕಾಗಳ ಹೆಚ್ಚಾಗಿ ಬಿಟ್ಟಿತ್ತು ಅವಾಗ ಏನ್ ಮಾಡ್ತಾರ ಇವರು ಹೆಣ್ಮಕ್ಳು ಏನ್ ಮಾಡ್ತಾರು ಅವಾಗ ವಿಷ್ಣು ಪರಮಾತ್ಮ ಹತ್ತಿರ ಬರ್ತಾರೆ ದೇವತೆಗಳು ಯಾಕಂದ್ರೆ ದೈತರ ಕಾಗಳ ಹೆಚ್ಚಾಗ್ಯದ ಹೌದಾ ಯಾವ ಹನುಮಂತ ಈಶ್ವರಪ್ಪ ಪರಡ್ಡಿ ಸಾಕಿನ ಸಾರವಾಡ ಗ್ರಾಮದವರು ಗೊಂಬಿ ಸೋಂಗದವ್ರು ಅವರಾದ್ರೂ ಕೂಡ ಯಾವ ನಮ್ಮ ಅಲ್ಲಿ ನಮ್ಮ ನೆರೆಹಳ್ಳಿ ಸಾರವಾಡದಾಗಿರ್ತಕ್ಕಂಥ ಅವ್ರು ನಮ್ಮ ಅಣ್ಣವರು ಗೊಂಬೆ ಸೋಂಗವನ್ನು ಹಾಕಾಕ ಬಂದಾರ ಅವರು ಕೂಡ ಏನೋ ಈ ಚಿಕ್ಕ ಬಾಲಕನ ಪದ್ಯವನ್ನ ಕೇಳಿ ಅವರ ಮನಸ್ಸಿಗೆ ಅತ್ಯಂತವಾಗಿ 50 ರೂಪಾಯಿ ಬಹುಮಾನ ಕೊಟ್ಟರು ಅವ್ರಿಗೆ ಇಲ್ಲಿ ವಾಸ ಮಾಡಿರ್ತಕ್ಕಂಥ ದೈಚರಕಾದ್ರ ಪೂರ್ಣ ಮನಸ್ತಕ್ಕದ್ದು ಹೋಲಗಪ್ಪ ಅವಾಗ ಏನಾಯ್ತು ಮಾಸ್ತರ ಏನಾಯ್ತು ಮುಂದೆ ಈ ದೇವತೆಗಳ ಸಂಖ್ಯೆ 33 ಇತ್ತು ದೈತರ ಸಂಖ್ಯೆ 66 ಕೋಟಿ ಇತ್ತು ಹೌದಲ್ಲ ಅವಾಗ ಏನ್ ಮಾಡಿದ್ರು ದೇವತೆಗಳು ಎಲ್ಲಿ ಬಂದ್ರು ನಮ್ಮ ವಿಷ್ಣು ಪರಮಾತ್ಮನ ಹತ್ತಿರ ಶರಣಾದ್ರು ಬಂದ್ರಲ್ಲ ಅವಾಗ ಹೇಳ್ತಾರೆ ವಿಷ್ಣು ಪರಮಾತ್ಮನ ಹತ್ತಿರ ಬಂದ ಏನಂತ ಏನ್ ಹೇಳ್ತಾರಪ್ಪ ಅಂತಂದ್ರ ದೈತ್ರ ಕಾಗಳು ಹೆಚ್ಚಾಗ್ಯದ ನಾವು ದೈತ್ರನ ಏನಾರ ಮಾಡಿಕೊಂಡು ನೀವು ಒಂದು ಉಪಾಯ ಮಾಡಿಕೊಂಡು ದೈತ್ರಿಗೆ ಏನಾರ ಒಂದು ದಾರಿ ತೆಗೆದುಕೊಡ್ಬೇಕು ಅಂತ ಹೇಳಿದ್ರು ಹೌದು ಹೌದಾ ಅವಾಗ ಬಂದ್ರು ನೋಡಿ ಏನ್ ಮಾಡ್ತಾರೆ ಅವಾಗ ಹೇಳ್ತಾನ ನಾನು ವಿಷ್ಣು ಪರಮಾತ್ಮ ಏನಂತ ಆ ದೈತ್ರನ ಸಂಹಾರ ಮಾಡ್ಬೇಕಾದ್ರೆ ನೀವು ಒಂದು ಕೆಲಸ ಮಾಡ್ಬೇಕಂತ ಹೇಳಿದ ಏನ್ ಮಾಡ್ಬೇಕು ಏನಪ್ಪಾ ಅಂದ್ರೆ ಮಂದಾಗಿರಿ ಪರ್ವತವನ್ನ ತಗೊಂಡು ಬರ್ಬೇಕು ವಾಸುಕಿ ಅನ್ನೋ ಅಂತ ಹಗ್ಗವನ್ನ ಮಾಡಬೇಕು ಹಗ್ಗ ಮಾಡಿ ಸಮುದ್ರ ಒಳಗೆ ಏನೈತಪ್ಪ ಅಂದ್ರ ಎಟ್ಟು ಕೇಳಿದ ಕಟ್ಟಿಬೇಕು ಕಡಗೋಲ್ ಅಂತ ಹೇಳಿದ್ರು ಕಡಗೋಲಿಟ್ಟು ಕಟ್ಟಿ ಅಂದಾಗ ಏನ್ ಮಾಡಿದ್ರಿ ಏನ್ ಮಾಡಿದ ಇವ್ರಿಗೆ ಯಾರಿಗೂ ತರೋದಾಗ್ಲಿಲ್ರಿ ಅದನ್ನ ಹೋಗ್ಕಿರಿಂದ ಆಗ್ಲಿಲ್ಲ ಅವಾಗ ಯಾರಿಗೂ ತರೋದಾಗ್ಲಿಲ್ಲ ಅವಾಗ ವಿಷ್ಣು ಪರಮಾತ್ಮ ಏನ್ ಮಾಡಿದ ಹೋದ್ ನೋಡ್ರಿ ಎಲ್ಲಿಗೆ ಹೋದ ಎಲ್ಲಿಪ್ಪ ಅಂತಂದ್ರೆ ಮಂದಾಗಿರಿ ಪರ್ವತವನ್ನ ತರಾಕ್ ಹೌದು ಅವಾಗ ಹೋದ ಹೋಗಿ ಕೇಳಿ ಏನ್ ಮಾಡಿದ ಹೆಬ್ಬಟ್ಟಿನೊಳಗೆ ತಗೊಂಡು ಬಂದ ಮಂದಾಗಿರಿ ಪರ್ವತ ತಂದ ತಗೊಂಡು ಬಂದ ಕೇಳಿ ನಿನ್ನ ಹೊಳಿ ಒಳಗೆ ಇಡ್ಬೇಕಿರ್ಲಿ ಇಡಬೇಕಲ್ಲ ಹೊಳಿ ಒಳಗೆ ಮಂದಾಗಿರಿ ಪರ್ವತವನ್ನ ಇಟ್ರೆ ಮುಳುಗತೈತಿ ಹೌದು ಕಡ್ಗೋಲ ಅವಾಗ ವಿಷ್ಣು ಪರಮಾತ್ಮ ಏನ್ ಮಾಡಿದ ಕೂರ್ಮ ಅವತಾರವನ್ನ ತಾಳಿದ ತಾಳಿ ಕೂರ್ಮ ಅವತಾರ ಅಂದ್ರೆ ಯಾವುದು ಆಮಿ ಅವತಾರವನ್ನು ಧಾರಣ ಮಾಡಿದ ಆಮಿವನ್ನ ನೀರಿನ ಮ್ಯಾಲ ಸಮುದ್ರ ಮ್ಯಾಗಿಟ್ಟ ಆ ಆಮಿ ಮೇಲೆ ಏನ್ ಮಾಡಿದ ಪರ್ವತವನ್ನ ಬಿಟ್ಟ ಹಗ್ಗವನ್ನು ವಾಸುಕಿ ಮಾಡಿ ದೇವತೆಗಳ ಕೈಯಾಗ ಬಾಲ ಕೊಟ್ಟ ದೈತ್ರ ಕೈಯಾಗ ಏನು ಕೊಟ್ಟ ಉಂಡ ಕೊಟ್ಟ ಪಾಟಿಗೆಯಿಂದ ಕಟ್ಟಿಯ ತೆರಿಕೆಯಿಂದ ಹೇಳ್ಬಿಟ್ಟು ನೋಡಿ ಆಜ್ಞೆ ಮಾಡಿದ ಅವಾಗ ಕಟ್ಯಾಕ ಹತ್ತಿ ಬಿಟ್ರಲ್ಲ ಕಟ್ಯಾಕ ಹತ್ತಿದ ಅದರೊಳಗೆ ಎಷ್ಟೋ ಚೌದಾರತ್ನಗಳ ಉತ್ಪತ್ತಿ ಅದು ಚೌದಾರತ್ನಗಳು ಹುಟ್ಟುದು ಎಲ್ಲಿ ಪೈಲೆ ಪ್ರಥಮದಾಗ ಎಲ್ಲಿ ಸಮುದ್ರ ಮಂಥನ ಮಾಡುವಾಗಿದ್ದು 14 ರತ್ನಗಳು ಹುಟ್ಟುದು ಎಲ್ಲಿಪ್ಪ ಅಂದ್ರೆ ಸಮುದ್ರದೊಳಗ ಹೌದಲ್ಲ ಅವಾಗ ಹುಟ್ಟಿದಾಗ ಮಸ್ತರ ಏನಾಗಿ ಬಿಡಿತು ಗೊತ್ತೇನ್ರಿ ಆ ವಾಸುಕಿ ಅನ್ನೋ ಹಂತದೇನ್ ಹಗ್ಗ ಮಾಡಿದ್ರಲ್ರಿ ಮಾಡಿದಿಲ್ಲ ಅದೇನಾಗಿ ಬಿಡಿತಪ್ಪ ವಾಸುಕಿ ಬಾಯಿದಿಂದ ಏನಾಗಿ ಬಿಡಿತು ವಿಷ ಹೊರಗೆ ಬಿದ್ದು ಬಿಡಿತು ನೋಡ್ರಿ ವಿಷ ಛಲತಲ ಬಾಯಿ ವಿಷ ಹೊರಗೆ ಬಿದ್ದು ಬಿಡಿತು ದೈತ್ರ ಮ್ಯಾಗ ಬಿತ್ತದ ಹೋಗಿ ವಿಷ ಬಿದ್ದಾಗ ಏನಾಯ್ತು ದೈತ್ರ ಮ್ಯಾಗ ಬಿತ್ತು ಬಿದ್ದು ಹೊತ್ನಾಗ ದೈತ್ರಿ ಎಷ್ಟೋ ಸತ್ತು ಹೊರ ಬಿದ್ದು ಕೇರಿನ ಅಲ್ಲೇ ಅಲ್ಲೇ ಒದ್ದಾಡಕ್ ಹತ್ತಿದ್ವು ಆ ಕ್ಷೀರ ಸಾಗರ ಸಮುದ್ರ ಉಕ್ಕಿ ಹರಿಯಾಕ ಹತ್ತಿ ಬಿಡಿತು ನೋಡ್ರಿ ಎಲ್ಲ ಇದಾಯ್ತಲ್ರಿ ಸರ್ ಹರಿಯಾಕೈತು ಅವಾಗ ದೇವತೆಗಳು ಹೇಳ್ತಾರ ಕೈ ಮುಗಿದು ಕರ ಮುಗಿದು ಕೇಳ್ತಾರ ಏನಂತ ಹೇಳ್ತಾರಪ್ಪ ಏ ಪರಮಾತ್ಮ ಈ ದೈತ್ರ ಕಾಗಳೆ ಬಹಳ ಹೆಚ್ಚಾಗ್ಯದ ಇವ್ರನ್ನ ಏನ್ರ ಮಾಡಿ ಕೇಳಿದ ಏನೈತ್ಲ ಒಟ್ಟು ಇವ್ರನ್ನ ಸಂಹಾರ ಮಾಡ್ಬೇಕು ಅಂತ ಹೇಳಿದ್ರು ಖರೆ ಐತಲ್ಲ ಅವಾಗ ನಮ್ಮ ವಿಷ್ಣು ಪರಮಾತ್ಮ ಏನ್ ಮಾಡಿದ ಏನ್ ಮಾಡ್ತಾನ ಅವಾಗ ಮೋಹಿನಿ ರೂಪವನ್ನು ಧಾರಣ ಮಾಡಿ ಮೋಹಿನಿ ರೂಪ ಧಾರಣ ಮಾಡಿ ಏನ್ ಮಾಡಿದ ಅಮೃತವನ್ನು ಹೋಗಿ ಕೇಳಿದ ದೇವತೆಗಳಿಗೆ ನೀಡಿದ ವಿಷವನ್ನು ಹೋದ ಕೇಳಿದ ದೈತ್ರಿಗೆ ಹಾಕಿದಲ್ಲ ಇಲ್ಲಿ ಅದರ ಸಲುವಾಗಿ ಮಾಡಿದ ಇವ್ರಿಗೆ ಉಳಿಸು ಸಂಬಂಧ ಇಲ್ಲಿ ನಿಮ್ಮ ಅವ್ವಗಳ ಸಂಬಂಧನ ಉಳಿಸು ಸಂಬಂಧ ಮತ್ತೆ ನೀ ಹೆಂಗ ದೊಡ್ಡಕ್ಕೆ ಆಗ್ತಿ ಮತ್ತೆ ಅದ ನಿಮ್ಮ ಅವ್ವಗಳ ಪಾಲ್ ಐತಿ ಇದ್ರಾಗ ಏನೂ ಇಲ್ಲ ಮತ್ತೆ ನಿಮ್ಮ ಅವ್ವರು ಹೆಂಗ ದೊಡ್ಡವ್ರು ಆಗ್ತಾರ ಇಂತದ್ ಹಿಂಗ ಮಾಡ್ಯಾಳ ನಿಮ್ಮ ಅವತ್ ಹೇಳ ನನಗ ಹೇಳ್ತಾಳು ನಿಮ್ಮ ಅವ್ವ ಇಂತದ್ ಹಿಂಗ ಜಗತ್ತದೊಳಗೆ ಹಿಂಗ ಮಾಡಿ ಕೇಳಿ ಮೆಟ್ಟಿಗೆ ಹೆಚ್ಚಾವತ್ತ ಹೇಳ ಇನ್ನ ಎಷ್ಟು ಮೆಟ್ಟಿಗೆ ಹೆಚ್ಚಿದ ಕೊಡ್ಲಿ ನಿಮ್ಮ ಅವ್ಗಳ ಸಾಕಷ್ಟು ನೋಡ್ಬಾಯಿ ಇವತ್ತಿನ ಪುರ್ತಕ್ಕೆ ನಿಮ್ಮ ಅವ್ವಂತರು ದೊಡ್ಡಕ್ಕೆ ಆಗಂಗಿಲ್ಲ ನಾಳೆಗಿನೂ ಆಗುದು ನಾಳೆಗೆ ನಿಮ್ಮ ಅವ್ರ ದೊಡ್ಡಕ್ಕಿನ ಮಾಡಿ ಕೊಡಂಗಿಲ್ಲ ಇಲ್ಲ ಇವತ್ತು ನೀ ಏನ್ ಹೇಳ್ಕೊತ ಬಂದಿಲ್ಲ ನಮ್ಮ ಅಪ್ಪಗಳು ಹಿಂಗ ನಿಮ್ಮ ಅವ್ಗಳನ್ನ ಎಲ್ಲರೂ ಮೆಟ್ಟಿಗೆ ಹೆಚ್ಚಾರತ್ತ ಇವತ್ತು ಹೇಳಿ ಹೌದಾ ಮಾಸ್ತರ ನೋಡುನು ನಾಳೆಗೆ ಯಾವ ಹಾಡಿ ಹಿಡಿತಾಳೆ ಹೆಂಗ ಬರ್ತಾಳ ನೋಡುನು ಕ್ಯಾಲಿ ಹಾಡಿ ಮತ್ ಇದು ಅಲ್ಲಾರ ಏನ್ ಹೇಳ್ತಾಳ್ರಿ ಮತ್ತೇನ ಯಾಕಂದ್ರೆ ಈಗ ಟೈಮ್ 5:30 ಆಯ್ತು ಯಾಕಂದ್ರೆ ಮುಂಜಾನೆ ನಾವು ಕರೆಕ್ಟ್ 10 ಗಂಟೆಗೆ ಚಾಲು ಮಾಡಿವ್ ಕಾರ್ಯಕ್ರಮ ಮಾಡೇವಪ್ಪ ಅದಕ್ಕಾಗಿ ನಾವು ಯಾಕಂದ್ರೆ ಇನ್ನಮ್ಮ ನಾವು ಊಟಿಲ್ಲ ಮತ್ ಯಥಾ ಪ್ರಕಾರ ಏನೈತಿ ನಾಳೆಗೆ ಮತ್ತ 10 ಗಂಟೆಗೆ ಚಾಲು ಮಾಡಿ 4 ಗಂಟೆಗೆ ಮುಗಿಸಾಕ್ ಬರ್ತದ ಇನ್ನೊಂದು ಕ್ಯಾಲಿವನ್ನ ಹಾಡಿಕೆರಿಂದ ಏನೈತ್ಲ ಮಾಸ್ತರ್ ನಾವು ಒಂದಿಟ್ಟು ರೆಸ್ಟ್ ಮಾಡೋದು ಊಟ ಮಾಡಿ ಮತ್ ನಾಳೆಗೆ ಚಾಲು ಆಗ್ತದ ಬೇಕಾಯ್ತಮ್ಮ ರೆಸ್ಟ್ ಬೇಕು ಮೊದಲ
ಯಾವ ನಮ್ಮ ಮಲಕಾರಿ ಕಾಕ ಬಾಳೋ ಭೀಮಣ್ಣವರ ಸಾಕಿನ ಯಾವ ನಮ್ಮ ಸಿಂಗಡಗಾಂವ್ ಗ್ರಾಮದವರು ಏನ್ ಹೇಳ್ತಾರಪ್ಪ ಏನ್ ಹೇಳ್ತಾರ, ಹುಟ್ಟಿದ್ರ ಹುಟ್ಟಬೇಕು ಇಂಥ ಮಗ ಭೂಮಿ ತೆಲಿ ಮ್ಯಾಗ ಇಂಥ ಮಗ ಹುಟ್ಟಬೇಕ ಎಲ್ಲಾ ಹೆಣ್ಮಕ್ಳ ಮೆಟ್ಟಿಗೆ ಹೆಚ್ಚಿದ ಒಟ್ಟು ವಿಷಯಗಳನ್ನ ಹೇಳಿಕೆಯಿಂದ ಕೊಟ್ಟಾನ ಅಂತ ತಿಳ್ಕೊಂಡ ಈ ಕೂಡಿದ ಸಭದಾಗ 50 ರೂಪಾಯಿ ತಂದು ಕೊಟ್ಟಾನ ನಮ್ಮ ಕಾಕ. ಹೌದಲ್ಲ ಅವ್ರಿಗೆ ಕೂಡ ಯಾವ ಈ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ಯಾವ ನಮ್ಮ ಬಲಭೀಮ ಬೀರಲಿಂಗೇಶ್ವರ ಅಮೋಘ ಸಿದ್ದೇಶ್ವರ ರೇವಣ ಸಿದ್ದೇಶ್ವರ ಲಚ್ಚಾಣ ಸಿದ್ಧಲಿಂಗ ಮುಗಳು ಕೂಡ ಎಲ್ಲಾ ಲಿಂಗ ಯಾವ ನನ್ನ ಶ್ರೀಶೈಲ ಮಲ್ಲಿಕಾರ್ಜುನ ಅವರ ಮಣಿತಾಣದಲ್ಲಿ ಸದಾ ಅವನ ಭಗವಂತ ಕೊಟ್ಟ ಕಾಪಾಡಿ ಅಂತ ಭಗವಂತನಲ್ಲಿ ನಮಸ್ಕರಿಸುವೆನು. ಯಾವ ನಮ್ಮ ಸಿದ್ದರಾಮ ಲಕ್ಷ್ಮಣ ಕೋರೆ ಸಾಕಿನ ಅಚ್ಚಗಾವಿ ಗ್ರಾಮದವರು. ಇಲ್ಲೇ ಅಚ್ಚಗಾವಿ ಅಂದ್ರೆ ಇಲ್ಲೇ ಒಂದು 3-4 ಕಿಲೋಮೀಟರ್ ಐತ್ರಿ ಅದು ಇಲ್ಲಿದಿಂದ. ಯಾಕಂದ್ರೆ ಇನ್ನ ಅಚ್ಚಗಾವದವ್ರು ಬಹಳ ಮಂದಿ ಬಂದಿಲ್ಲ, ಇನ್ನ ನಾಳೆಗೆ ಬರೋದ್ರ ನಮ್ಮ ಅಭಿಮಾನಿಗಳು ಬಹಳ ಮಂದಿ ಬರ್ತಾರೆ ನಾಳೆ ಅಚ್ಚಗಾವದವ್ರು. ಅವರಾದ್ರೂ ಕೂಡ ಈ ಮಾತು ಕರೆಕ್ಟ್ ಅದ ಸತ್ಯದ ಅಂತೇಳಿ ತಿಳ್ಕೊಂಡು ವಿಷಯ ಪುರಾಣವಾಗಿ ಪುರಾಣಬದ್ಧವಾಗಿ ಹಿಡ್ಕೊಂಡು ಕೇಳಿದ 6 ಶಾಸ್ತ್ರ 18 ಪುರಾಣ ಹಿಡಿದು ಹೇಳ್ಯಾರ ಅಂತೇಳಿ ತಿಳ್ಕೊಂಡು ಅವರ ಮನಸ್ಸಿಗೆ ಅತೀನವಾಗಿ 50 ರೂಪಾಯಿ ಬಹುಮಾನ ಕೊಟ್ಟಾರ. ಅವ್ರಿಗೆ ಇಲ್ಲಿ ವಾಸ ಮಾಡಿರ್ತಕ್ಕಂಥ ದೈಚನಕಾದ್ರ ಪೂರ್ಣ ಮನಸ್ತಕ್ಕದ್ದು ಯಾವ ನಮ್ಮ ಯಲ್ಲಪ್ಪ ಕಾಕ ಕೋಳಿ ಸಾಕಿನ ಅಚ್ಚಗಾಂವ್ ಗ್ರಾಮದವರು. ಅವರಾದ್ರೂ ಕೂಡ ಈ ಕೂಡಿ ಸಭೆಯಲ್ಲಿ ತಂದು 20 ರೂಪಾಯಿ ಬಹುಮಾನ ಕೊಟ್ಟಾರ. ಅವ್ರಿಗೆ ಇಲ್ಲಿ ವಾಸ ಮಾಡಿರ್ತಕ್ಕಂಥ ದೈಚನಕಾದ್ರ ಪೂರ್ಣ ಮನಸ್ತಕ್ಕದ್ದು. ಅದಕ್ಕಾಗಿ ಏನ್ ಹೇಳ್ತಾಳೆ ಹೆಣ್ಮಗಳು, ಮತ್ತೇನ್ ಹೇಳ್ತಾರ, ಎಂತದವ ಈ ಗಂಡನ ಮಣಿತಾನ, ಎಂತದವ ಈ ಗಂಡನ ಮಣಿತಾನ, ಎಂತದವ ಈ ಗಂಡನ ಮಣಿತಾನ, ಎಂದಿನ ಹೇಳ್ದ ನೋಡುತ್ತ ಬಂದೆ ಸುಖವಿಲ್ಲ ಕಡಿತಾನ. ಸುಖ ಇದ್ದಲ್ಲಿ ಹೋಗಿಲಿಕ್ಕೆ ಯಾಕಂದ್ರೆ ನೋಡು ಗಂಡನ ಮಣಿತಾನ ಅಂದ್ರೆ ಯಾವುದು, ಎಂತದವ ಈ ಗಂಡನ ಮಣಿತಾನ ಅಂದ್ರೆ ಶರೀರ ಮತ್ತು ಜೀವ. ಎಂತ ಗಂಡನ ಮಾಡ್ಕೋಬೇಕು ಅಂದ್ರ ಇಲ್ಲಿ ಭೂಮಿ ತೆಲಿ ಮ್ಯಾಗ ಹುಟ್ಟಿ ಬಂದ ಒಳಗೆ ಎಂತ ಗಂಡನ ಮಾಡ್ಕೋಬೇಕು, ಅಲ್ಲಿ ಹೋಗಿಲಿಕ್ಕೆ ಗಂಡನ ಮಾಡ್ಕೋಬೇಕಂದ್ರೆ ಹಂಗ ಸಿಕ್ಕ ಗಂಡುಗಳನ್ನ ಮಾಡ್ಕೊಳಂಗಿಲ್ಲ. ಗಂಡನು ಅಂತವ ಯಾವ್ದನ್ನ ಜೀವನು ಹಂತದ ಗಂಡನ ಇಟ್ಟಾರಲ್ಲಿ ಶರೀರದಾಗ. ಅದಕ್ಕಾಗಿ ಗಂಡನ ಮಾಡ್ಕೊಂಡ್ರೆ ಎಂತವನ್ ಮಾಡ್ಬೇಕು ಅಂದ್ರ ಸ್ತೋತ್ರ ನಿಷ್ಠ ಬ್ರಹ್ಮ ಗುರು ಇದ್ದವನ ಗಂಡನ ಮಾಡ್ಕೋಬೇಕ ಕಟ್ಕೋಬೇಕಂತ ಹೇಳ್ತಾರ ಅವ್ರ. ಗಂಡನ ಮಾಡ್ಕೋ ಯಾವ ಗಂಡ ಮಾಡ್ಕೊಂಡು ಮತ್ತ ಇದು ಅಲ್ಲಾರ್ದ ಎಂತದವ ಈ ಜೋಗ್ಯಾನ ಮಣಿತಾನ ಅಂತ ನೋಡ್ರಿ, ಮತ್ತ ಜೋಗ್ಯಾನ ಮಣಿತಾನ, ಮತ್ತ ಎಂತದವ ಈ ಭಾಡ್ಯಾನ ಮಣಿತಾನ ಅಂತ. ಅದೇ ಭಾಡ್ಯ ಬೇಕಿಗೆ ಏ ಹುಡುಗಿ ಅಲ್ಲ, ಜೋಗ್ಯ ಬಾಡ್ಯಾಗಳು ನಿನಗೊಂದಿಟ್ಟು ಸ್ವಲ್ಪ ನಾಚಿಕೆರ ಐತೇನಿಲ್ಲ, ಏನು ಇಲ್ಲಕಿ ನಾಚಿಕೆ ಏನ್ ಮಾತಾಡ್ತೇವ ಏನಿಲ್ಲೋ ಅವರು ಅದಕ್ಕೆ ಮೇಮ್ಯಾಗ ಇರ್ಲಿ ಮಾಸ್ತರ. ಅದು ಒಂದು ಹಂಗಾಗೈತಿ ಅಂದ್ರೆ ನಾವು ಹಂಗ ಆಗೋದು ಬೇಡ. ಒಂದು ಕ್ಯಾಲಿವನ್ನ ಹಾಡಿಕೆರಿನ ಮಾತು ಯಥಾ ಪ್ರಕಾರ ನಾಳೆಗೆ ಚಾಲು ಮಾಡೋಣ. ಯಾವ ನಮ್ಮ ಗೊಂಬೆ ಸೋಗ ಮಾಡೋರು ಬಂದಾರ ನಮ್ಮ ಸಾರವಾಡ ಅಣ್ಣಗಳು, ಇನ್ ಎಲ್ಲಾ ಮಂದಿ ಹೆಣ್ಣು ಮಕ್ಕಳು ತಾಯಿಗಳು ತಂದೆಗಳು ಎಲ್ಲಾ ಮಂದಿ ಕೂಡ್ತಾರ. ಇನ್ನು ಮತ್ತ ಅವ್ರ ಕಾರ್ಯಕ್ರಮ ಚಾಲು ಆಗ್ತದ, ನಾಳೆಗೆ ನಮ್ಮದು ಮಾಡೋಣ ಮತ್ತ ಗೊಂಬೆ ಬರುವಾಗ ಒಬ್ಬನ ಬಂದೇನೆ ನಿನ್ನ ನಡು ತಂದೇನೆ, ಬರುವಾಗ ಒಬ್ಬನ ಬಂದೇನೆ ಹುಡುಗಿ ನಾಡು ತಂದೇನ, ಬರುವಾಗ ಒಬ್ಬನೇ ಬಂದೇನ, ಹುಡುಗಿ ನಾಡು ತಂದೇನ, ಬರುವಾಗ ಒಬ್ಬನೇ ಬಂದೇನ. ಬರುವಾಗ ಒಬ್ಬನ ಬಂದಿನ ನಿನ್ನ ನಡು ತಂದೇನ, ಬರುವಾಗ ಒಬ್ಬನ ಬಂದಿನ ಹುಡುಗಿ ನಡು ತಂದೇನ, ಬರುವಾಗ ಒಬ್ಬನೇ ಬಂದೇನ, ಹುಡುಗಿ ನಡು ತಂದೇನ, ಬರುವಾಗ ಒಬ್ಬನೇ ಬಂದೇನ. ನೀರ ನೀರ ಕರಕದಾರವಿನ ನೀರ ನೀರ ಕರಕಧಾರವೆ ನಿರ್ವಿಕಲ್ಪ ಬ್ರಹ್ಮಣಾನೇ ನಿದ್ದೇನ, ನೀರ ನೀರ ಕರಕಧಾರವೆ ನಿರ್ವಿಕಲ್ಪ ಬ್ರಹ್ಮಣಾನೇ ನಿದ್ದೇನ.
ವಿಚಾರ ನೋಡುತ್ತಾನೇನ ಬಡವಾಗ ಒಬ್ಬನೇ ಬಂದೆನ ಬರುವಾಗ ಒಬ್ಬನ ಬಂದೇನೆ ನಿನ್ನ ನಡುತ್ತಂದೇನೆ ಬರುವಾಗ ಒಬ್ಬನ ಬಂದೇನೆ ಬಡವಾಗ ಒಬ್ಬನೇ ಬಂದೆನ ಬಡವಾಗ ಒಬ್ಬನೇ ಬಂದೆನ ಆ ಹತ್ತು ಅವತರಣ ಎತ್ತಿ ತಾಳಿನಿ ಈ ಹತ್ತು ಅವತರಣ ಎತ್ತಿ ಬಿಟ್ಟಿನಿ ದುಷ್ಟ ಹೆಂಗಸರನ್ನ ನಷ್ಟ ಮಾಡೇನೆ ಈ ಹತ್ತು ಅವತರಣ ಎತ್ತಿ ತಾಳಿನಿ ಇಂಥ ದುಷ್ಟ ಹೆಂಗಸರನ್ನ ನಷ್ಟ ಮಾಡೇನೆ ಈ ಸೋಲ ಸಾವಿರಗೂ ಬೆರಿಗೆ ಗಂಡನಾಗೇನೆ ಈ 16,000 ಗೋಪರಿಗೆ ಗಂಡನಾಗೇನೆ ಗಂಡ ಬ್ರಹ್ಮಚಾರಿ ವಾತಾಗೈದೇನೆ ಬಡವಾಗ ಒಬ್ಬನೇ ಬಂದೆನ ನಡುತ್ತಂದೇನ ಬಡವಾಗ ಒಬ್ಬನೇ ಬಂದೆನ ನಡುತ್ತಾನೇನ ಬಡವಾಗ ಒಬ್ಬನೇ ಬಂದೆನ ಈ 1ರಿಂದ ಕೋಟಿ ಮುಂದವರೆಸಿನಿ ಏ 1ರಿಂದ ಕೋಟಿ ಮುಂದವರೆಸಿನಿ ವಿದ್ಯಾ ಕೋಟಿ ಒಳಗ ಒಂದ ಮೇಟಿ ಇದ್ದೇನೆ ಈ 1ರಿಂದ ಕೋಟಿ ಮುಂದವರೆಸಿನಿ ಹೌದು ಹೌದು ಹುಡುಗಿ ಕೋಟಿ ಒಳಗ ಒಂದ ಮೇಟಿನಿದ್ದೇನೆ ಏನ್ ಮಯ ಮನ್ಮಯ ಕಬಿನಾರಾದೇನೆ ಏನ್ ಮಯ ಮನ್ಮ ಕಬಿನಾರಾದೇನೆ ಚಿನ್ಮಯ ಚಿರನ ನಡುತ್ತಂದೇನ ಬಡವಾಗ ಒಬ್ಬನೇ ಬಂದೆನ ಹುಡುಗಿ ನಡುತ್ತಾನೇನ ಬಡವಾಗ ಒಬ್ಬನೇ ಬಂದೆನ ವಿಚಾರ ನೋಡುತ್ತಾನೇನ ಬಡವಾಗ ಒಬ್ಬನೇ ಬಂದೆನ ಈ ದೇಶದೊಳಗ ನನ್ನ ವಾಸುಲ ಅತ್ತನೇ ಏ ದೇಶದೊಳಗ ನನ್ನ ವಾಸುಲ ಅತನಿ ಏ ವಾಸುದೇವನ ಕವಿ ದೋಷ ಪಾಹನೆ ದೇಶದೊಳಗ ನನ್ನ ವಾಸುಲ ಅತನಿ ಏ ವಾಸುದೇವನ ಕವಿ ದೇಶ ಪಾಹನೆ